ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀವೆಂಕಟಲಸತ್ಶೈಲವಾಸೀ ದಾಸೀಕೃತಾಮರಃ ಛಾಯೆಯ ಪಾತು ಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ. ಶ್ರೀನಿವಾಸಚರಿತಂ ಶ್ರೀಂ ದದಾತಿ ಮನುಜಾಶ್ರೀಪ್ರದೋ ಹಿ ಕಥಿತಃ. ಸಾ ಶ್ರೀ ಸದಾ ವದತಿ ತತ್ಶ್ರೀ ಗುಣಾನ್ ಪರಮಯಾ ಶ್ರೀಮುಖಾತ್ ಧಿಷಣಯಾ. ಕಶ್ರೀಸುತೋ ಗದತಿ ತತ್ಶ್ರೀಪತೆ ಕರುಣಯಾ ಶ್ರೀದವೇದ ನಿಚಯಂ. ತಂ ಶ್ರೀನಿಧಂ ಭಜತ ತಾಂ ಶ್ರೀವಿಭಾವನ ಗುಣಶ್ರೀಂ ಪಿಬಾಮ ಸುಖದಾಂ. ಸರ್ವೈರ್ದೇವೈರ್ವಿಚಿತ್ಯಂ ಗುರುತರ ತಪಸಾ ಲಭ್ಯದುರ್ಲಭ್ಯವಸ್ತು ವಿಶ್ವಾಮಿತ್ರಾದ್ಯನೇಕೈಃ. ಮುನಿವರನಿಕರೈರ್ಹೃದ್ಗೃಹಾಯಾಂ ಸುದೃಷ್ಟಂ ತತ್ವಂ ತನ್ನಾರಾಯಣಾಖ್ಯಂ ಕಲಿಮಲಕಲುಷೋತ್ಸಾರಿ ತನ್ಮುಕ್ತಿರೂಪಂ. ಭಕ್ತ್ಯಾ ಲಭ್ಯಂ ಭಜಧ್ವಂ ಕಿಮಿಹ ವಿಷಯ ಸಂಸೇವನಾದ್ ಆಹಮಧ್ವಃ. ಭಕ್ತಾಪಾಯ ಭುಜಂಗಗಾರುಡಮಣಿಃ ತ್ರೈಲೋಕ್ಯಭೂಷಾಮಣಿಃ ಗೋಪೀಲೋಚನ ಚಾತಕಾಂಬುಧಮಣಿಃ ಸೌಂದರ್ಯ ಮುದ್ರಾಮಣಿಃ. ಯಃ ಕಾಂತಾಮಣಿ ರುಕ್ಮಿಣೀ ಘನಕುಚದ್ವಂದ್ವೈಕಮಾಲಾಮಣಿಃ. ಶ್ರೇಯೋ ದೇವಶಿಖಾಮಣಿರ್ದಿಶತು ನೋ ಗೋಪಾಲಚೂಡಾಮಣಿಃ. ಅಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನ ಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಹರಯೇ ನಮಃ. ವ್ಯಾಸರಾಜರ 487ನೇ ಆರಾಧನೆಯ ಮಹೋತ್ಸವವನ್ನು ಅತ್ಯುತ್ಸಾಹದಿಂದ ಅಮೇರಿಕಾ ದೇಶದಲ್ಲಿ ಕುಳಿತೇ ವ್ಯಾಸರಾಜರ ವಿಶ್ವವೇದಿಕೆ ಎಂಬ ಸಂಸ್ಥೆಯನ್ನು ಸ್ವತಃ ಕಟ್ಟಿಕೊಂಡು ಈಗಾಗಲೇ ಹಲವು ದಶಕಗಳಿಂದ ವಿದ್ವಾಂಸರಿಂದ ಪ್ರವಚನ ಇತ್ಯಾದಿ ಕಾರ್ಯಕ್ರಮಗಳನ್ನು ವಾಕ್ಯಾರ್ಥಗೋಷ್ಠಿಗಳನ್ನು ಏರ್ಪಡಿಸ್ತಾ ಏಕಾಂಗಿಯಾಗಿ ಕೆಲಸವನ್ನು ಮಾಡ್ತಾ ಇರುವಂಥವರು ಅಮೇರಿಕಾದಲ್ಲಿ ನೆಲೆಸಿರುವ 80ರ ಹರೆಯದ ಶ್ರೀ ನಾಗು ಶ್ರೀನಿವಾಸರವರು. ಅವರ ಒಂದು ಅಪೇಕ್ಷೆಯಂತೆ ಈ 487ನೇ ಶ್ರೀ ವ್ಯಾಸರಾಜರ ಆರಾಧನಾ ನಿಮಿತ್ತವಾಗಿ ವ್ಯಾಸರಾಜರ ಕುರಿತಾದ 4-6 ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಸದವಕಾಶ ನನಗೆ ದೊರಕಿದೆ. ಅದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅವರ ವ್ಯಾಸರಾಜರ ಗುರುಗಳಾದಂಥವರು ಶ್ರೀಪಾದರಾಜರು ಎಲ್ಲ ರೀತಿಯಲ್ಲೂ ಕೂಡ ವ್ಯಾಸರಾಜರನ್ನು ತಿದ್ದಿ ತೀಡಿ ಅವರಿಗೆ ಒಂದು ವಿಶೇಷವಾದ ರೂಪವನ್ನು ಕೊಟ್ಟು ಹೊಳಪು ಕೊಟ್ಟಂಥವರು ಶ್ರೀಪಾದರಾಜರು. ಆದ್ದರಿಂದ ಶ್ರೀಪಾದರಾಜರನ್ನು ಕೂಡ ನಾನೇ ರಚನೆ ಮಾಡಿದ 1-2 ಶ್ಲೋಕಗಳಿಂದ ಅವರನ್ನ ಪ್ರಾರ್ಥನೆಯನ್ನು ಮಾಡಿ ಅನಂತರ ವ್ಯಾಸರಾಜರ ಸ್ತೋತ್ರವನ್ನು ಮಾಡಿ ವ್ಯಾಸರಾಜರ ಬಗ್ಗೆ 4-6 ವಿಚಾರಗಳನ್ನು ತಮ್ಮ ಮುಂದೆ ಇಡೋ ಬಯಸ್ತಾ ಇದ್ದೇನೆ. ಶ್ರೀಪಾದರಾಜ ಗುರು ಸತ್ಪಾದ ತೀರ್ಥಮಿಹ ಪೇಪೀಯತೆ ಬುಧಜನೈಃ. ಗೋಪಾಲ ಕೃಷ್ಣ ಕರುಣಾಪಾದಕಂ ಗುರುನಯಂ ಪಾವನಂ ಪ್ರದಿಶತಿ. ಕೋಪಾದಿ ದುರ್ಗುಣ ವಿಲೋಪಂ ಕರೋತಿ ಗುರುಶಾಪಾಪನೋದಿ ಸುಕರಂ. ಪಾಪಾಖಿಲಂ ದಹತಿ ಲೋಪಂ ತನೋತಿ ಭವತಾಪಂಚ ನಾಮ ಸುಯತೇಃ. ಶ್ರೀಪಾದರಾಜಯತಿ ಸತ್ಪಾದ ಸೇವನ ಬಲಾತ್ಪಾಪನಂ ಮಧುರಸಂ. ಸಂಪೀಯ ಸಂಚಿತ ಕುಪಾಪಂ ವಿದಸ್ಯ ಭವಲೋಪಂಚಕಾರ ಜನತ. ಹೇ ಪಾಂಡುರಂಗ ದಯಯಾ ಪಾಹಿ ದೀನ ಜನಮ ಪ್ರಾರ್ಥಯನ್ ಗುರುರಿತಿ. ಪಾಪಾತಿ ದೂರ ಗುಣ ಸಂಪೂರ್ಣ ದೇವ ಹರಿ
ಸತ್ಪಾತ್ರತಾ ಫಲಮದಾತ್. ಹರಯೇ ನಮಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ವಿಶ್ವೇಶತೀರ್ಥ ಗುರುಗಳನ್ನು ಮನಸಾ ಸ್ಮರಣೆಯನ್ನು ಮಾಡ್ತಾ, ವ್ಯಾಸತೀರ್ಥ ಮುನಿಗಳ ಕುರಿತಾಗಿ ಒಂದು 4 ಶ್ಲೋಕಗಳನ್ನು ಸ್ವಲ್ಪ ವೇಗವಾಗಿ ನಾನೇ ರಚನೆ ಮಾಡಿದ ಶ್ಲೋಕಗಳನ್ನು ಈ ಆರಾಧನೆಯ ಸಂದರ್ಭದಲ್ಲಿ ಅವರ ಅಡಿದಾರಬರಗಳಿಗೆ ಅರ್ಚಿಸೋದು ಅದು ಒಂದು ನನ್ನ ಕರ್ತವ್ಯ ಅಂತ ಭಾವನೆಯಿಂದ ಓದ್ತಾ ಇದ್ದೇನೆ. ವ್ಯಾಸದೇವ ಗುಣಾಮೃತ ಪ್ಲುತ ಮಧ್ವಮಾನಸ ಹಂಸರ ವ್ಯಾಸತೀರ್ಥ ನಮೋಸ್ತುತೆ ಪರವಾದಿವಾರಣ ಸಿಂಹರಾಟ್. ಬಾದರಾಯಣ ತತ್ವವಾದ ಮಥಾತತಾನ ಜಗದ್ಗುರು ಬ್ರಹ್ಮಸೂತ್ರ ಪುರಾಣ ಭಾರತ ರಾಮಸಚ್ಚರಿತಾದಿವಿತ್. ತಸ್ಯ ಭಾಷ್ಯಮತಾಹ ವಿಸ್ತರಂ ಆರ್ಯಸಜ್ಜಯ ತೀರ್ಥರಾಟ್. ವ್ಯಾಸತೀರ್ಥ ಮುನಿಸ್ತ್ವಲಂ ಗುರುಭಾವರಾಶಿ ಮಟೀಕತ. ಶ್ರೀಪರಾಶರ ಸೂನುನಾಸು ವಿಭಕ್ತ ವೇದ ಸುವಾಂಗ್ಮಯಾತ್. ದ್ವೈತ ತತ್ವಮಥಾಖಿಲಂ ಗುರುಯುಕ್ತಿ ಮೂಲಮದರ್ಶಯತ್. ನ್ಯಾಯಶಾಸ್ತ್ರಮತೀಯಮೇಯ ಕುಯುಕ್ತಿ ಖಂಡನ ಕಾಂಕ್ಷಯ. ತರ್ಕತಾಂಡವ ಸತ್ಕೃತಿಂ ಗುರು ವ್ಯಾಸತೀರ್ಥ ಇಹಾಲಿಖತ್. ವ್ಯಾಸತೀರ್ಥ ಯತಿಸ್ತ್ವಲಂ ಪರ ವಾಸುದೇವ ಪದಾಶ್ರಿತೋ. ಮಧ್ವರಾಜ ಮುನೀಂದ್ರಹಾರ್ದ ಸುತತ್ವರಾಶಿಮವಕ್ತವಾನ್. ಪೂರ್ಣಪ್ರಜ್ಞಕೃತಂ ಸುಭಾಷ್ಯಮಥಾಸ್ಯ ಪ್ರಾಂಗುನಿ ವಿಸ್ತೃತಿಂ. ಶ್ರೀಜಯಾರ್ಯ ಪ್ರಪಂಚಿಕಾಂ ಪರಿವೇತ್ತಿ ಸದ್ಗುರುತೋಷಣ. ವ್ಯಾಸದೇವ ಘೃಣಾಮೃತಾಪ್ಲುತ ಮಧ್ವಮಾನಸ ಹಂಸರಾಟ್. ವ್ಯಾಸತೀರ್ಥ ನಮೋಸ್ತುತೆ ಪರವಾದಿವಾರಣ ಸಿಂಹರಾಟ್. ಶ್ರೀವ್ಯಾಸತೀರ್ಥಯತಿರಾವ್ಯಾಪ್ತ ಸರ್ವಗುರು ಸದ್ವ್ಯಾಸ ತತ್ವವಿಭವಂ. ನಿರ್ವ್ಯಾಜ ಭಕ್ತಿರಸತೋ ವ್ಯಾತತಾನ ಭುವಿ ನವ್ಯಾದಿತರ್ಕ ನಿಪುಣಃ. ಭವ್ಯಸ್ಯ ದೇವಜನ ಸೇವ್ಯಸ್ಯ ಹಾರ್ದರಸ ಕಾವ್ಯಸ್ಯ ಯಾದವಪತೇಃ. ಸುವ್ಯಕ್ತಬಿಂಬಮಥ ಗದ್ಯಾದಿರೂಪ ನಿಜ ಸುವ್ಯಾಖ್ಯಯಾಭಿಸಿಷಿಚೇ. ಶ್ರೀಪಾದರಾಜಗುರು ಸತ್ಪಾದ ಶಿಷ್ಯ ಪರತಾಪಾಪಹಾರಿ ಜಲದೋ. ಗೋಪಾಲವಕ್ತ್ರಗಲಿತಂ ಪಾವನಂ ಹರಿಮತಾಪಾಹಿನಂ ಜಲಮದಾತ್. ತತ್ಪಾನತೋ ಕುಮತ ಕೋಪೋ ಜನೇಷು ಹೃದಿ ಲೋಪಾಯಿತಶ್ಚಿರಮಹೋಂ. ಭೂಪಾಲ ಸನ್ನುತ ಮಹಾಪಾಪನಾಶಕ ಗುರೋ ಪಾಹಿ ಶಿಷ್ಯ ಜನತಾಂ. ಶ್ರೀಶಂ ಚರಾಚರ ಪರೇಶಂ ಮಹಾಸುರ ವಿನಾಶಂ ಹಿರಣ್ಯತನಯಃ. ಕೋಶಂ ಗುಣಸ್ಥಿಗತ ರೋಷಂ ತದರ್ಪಕ ವಿಶೇಷೋ ನೃಸಿಂಹಮಭಜತ್. ತೋಷಂ ಸುಶಾಸ್ತಜನ ವಿಶೇಷಂ ಹಿ ರಾಜಯತಿರಾಶ್ವೇವ ಸತ್ಕೃತಿ ಚಯಾತ್. ಆಶಾಸ್ವದಾತ್ ಭವ ವಿಪಾಶಂ ಚಕಾರ ಬಹುಕೋಶಂ ತನೋತಿ ಭಜತಾಂ. ಶ್ರೀರಂಗನಾಥ ಭುವಿ ಪೂರಂ ಗುಣೈರ್ಮಲ ವಿದೂರಂ ಸಮರ್ಚಯತಿರಾಟ್. ನಾರಂ ಸುಮಧ್ವಮತ ಸಾರಂ ಪ್ರಸಾರ್ಯ ಪರಿವಾರಂ ಹೇತೋಷಯದಯಂ. ಧೀರಂ ಪ್ರಚಂಡ ಕೃತಿಹಾರಂ ಸಮೀಕ್ಷ್ಯ ಮಣಿಹಾರಂ ಸಮರ್ಪ್ಯ ಸುಮತಿಂ. ಸ್ವೈರಂ ಪ್ರಶಂಸನಮಪಾರಂ ವಿಧಾಯ ಯತಿ ವೀರಂ ಜಗುರ್ಬುಧಜನಾಃ. ತದ್ರಾಜಮಸ್ಕರಿಚಣೋ ರಾಘವೇಂದ್ರಯತಿ ಸದ್ರೂಪಭಾಕ್ ರಘುಪತೇಃ. ವೀರಾಂಜನೇಯ ಕಥಿತಾರಾಧನಂ ವರಸುಮಂತ್ರಾಲಯೇ ಸ್ವಕುರುತ. ಈರಾಂಶ ಮಧ್ವಮತ ಸಾರಾಂಶ ಬೋಧವರ
ನೀರಾಜನಂ ವಿಹಿತವಾನ್ ಭಾರಂ ಜನಸ್ಯ ಭವಘೋರಂ ವ್ಯುದಸ್ಯ ಪರಿವಾರಂ ರಕ್ಷಯತಿರಾಟ್. ಬ್ರಹ್ಮಣ್ಯಾರ್ಯಕುಲಬ್ಧಿಜೋ ವಿದುರಯಂ ಶ್ರೀವ್ಯಾಸತೀರ್ಥೋ ಯತಿಃ ದ್ವಾತ್ರಿಂಶತ್ಸ್ವಧಿಕೇತ ಸಪ್ತಶತಕಂ ಪ್ರಾಣಪ್ರತಿಷ್ಠಾಂ ವ್ಯದಾತ್. ಬ್ರಹ್ಮಣ್ಯಾರ್ಯಕುಲಬ್ಧಿಜೋ ವಿದುರಯಂ ಶ್ರೀವ್ಯಾಸತೀರ್ಥೋ ಯತಿಃ ದ್ವಾತ್ರಿಂಶತ್ಸ್ವಧಿಕೇತ ಸಪ್ತಶತಕಂ ಪ್ರಾಣಪ್ರತಿಷ್ಠಾಂ ವ್ಯದಾತ್. ಶ್ರೀಮನ್ಯಾಯ ಸುಧಾಂ ತತಾನ ವಿಜಯೀಂದ್ರೇವಾದಿರಾಜೇ ಮುದಾ ದಾಸಾರ್ಯಸ್ಯ ಪುರಂದರಸ್ಯ ಕನಕಸ್ಯ ಭೂತ್ವಿಶಿಷ್ಟೋ ಗುರುಃ. ಶ್ರೀಕೃಷ್ಣಾಖ್ಯ ಸುದೇವರಾಯ ನೃಪತಿಃ ವಿದ್ವತ್ಸಭಾಯಾಂ ಗುರೋಃ ಸಂವೀಕ್ಷ್ಯ ತುಲ ವಿದ್ವದಬ್ರನಿನದಂ ವಾಗ್ವೈಖರೀಂ ಶೇಮುಷೀಂ ಆನಂದಾಮೃತ ಸಂಪ್ಲುತೇನ ಮನಸಾ ವ್ಯಾಸಾರ್ಯ ಪಾದಾನತೋ ಸೌವರ್ಣೈರ್ಬಹುನಾಣ್ಯಕೈರ್ ಯತಿ ತನುಂ ರತ್ನೈರಪೋಪೂಶ್ಚಿರಂ. ಪಂಪಾನಾಥ ಸುಸನ್ನಿಧೌ ಗುರುರಯಂ ಪಂಪಾನಾಥ ಸುಸನ್ನಿಧೌ ಗುರುರಯಂ ಸತ್ಪಾವನಾಖ್ಯಂ ಮಠಂ ಸಂಸ್ಥಾಪ್ಯ ಅತ್ರ ವಟೂನ್ ಗೃಹಸ್ಥನಿವಹಂ ಸನ್ಯಾಸಿನಃ ಸಾದರಂ. ವೇದಾಂತಂ ಪದಜೈಮಿನೀಯ ವಿವೃತಿಂ ಕಾಣಾದ ಭಾಷ್ಯಾದಿಕಾನ್ ಸಂಪಾಠ್ಯಾಮಿತ ಶಾಸ್ತ್ರ ಕಾವ್ಯಕುಶಲಾನ್ ಕೃತ್ವಾ ಮುದಂ ಪ್ರಾಪ್ತವಾನ್. ವ್ಯಾಸತೀರ್ಥರ ಬಗ್ಗೆ ಸುಮಾರು 15-20 ಶ್ಲೋಕಗಳನ್ನು ರಚನೆ ಮಾಡಿ ಆರಾಧನೆಯ ಸಂದರ್ಭದಲ್ಲಿ ಸಮರ್ಪಣೆ ಮಾಡುವಂಥದ್ದು ಅದು ಒಂದು ಅವಶ್ಯ ಕರ್ತವ್ಯ ಅನ್ನೋ ಭಾವನೆಯಿಂದ ಅವುಗಳನ್ನು ಓದ್ತಾ ಇದ್ದೇನೆ. ಅವರ ಚಂದ್ರಿಕಾ ಇರ್ಬೋದು, ಅವರ ತರ್ಕತಾಂಡವ ಗ್ರಂಥ ಇರ್ಬೋದು, ಎಲ್ಲವೂ ಅತ್ಯದ್ಭುತವಾದ ಗ್ರಂಥಗಳು. ಆದ್ದರಿಂದ ತರ್ಕತಾಂಡವ ಚಂದ್ರಿಕಾದಿಗಳಲ್ಲಿ ಏನು ಮಾಡಿದ್ರು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಪ್ರಾಚೀನಾದಿ ನವೀನ ತಾರ್ಕಿಕ ಘಟಾಃ ವ್ಯಾಸೀಯ ಸತ್ತಾಂಡವೇ ಯುಕ್ತಾಖ್ಯೇನ ಚ ಮುದ್ಗರೇಣ ಘಟಿತಾಃ ಪ್ರಾಪುಶ್ಚ ಪ್ರಧ್ವಂಸತಾಂ. ಎಲ್ಲ ತಾರ್ಕಿಕ ಭಾಷೆಯಲ್ಲಿ ತಿಳಿಸ್ತಾ ಇದ್ದೀನಿ ಅಷ್ಟೇ. ಇದನ್ನ ಪ್ರಾಚೀನಾದಿ ನವೀನ ತಾರ್ಕಿಕ ಘಟಾಃ ವ್ಯಾಸೀಯ ಸತ್ತಾಂಡವೇ ಯುಕ್ತಾಖ್ಯೇನ ಚ ಮುದ್ಗರೇಣ ಘಟಿತಾಃ ಪ್ರಾಪುಶ್ಚ ಪ್ರಧ್ವಂಸತಾಂ. ಮಾಧ್ವೀ ತತ್ವ ಸುಸಂತತಿರಳಂ ಯಚ್ಚಂದ್ರಿಕಾಯಾಂ ಸ್ಫುಟಾ ಮಾಯಾವಾದಮತೀಯಮೇಯ ಕುತಮಃ ತಚ್ಚಂದ್ರಿಕಾ ನಿರ್ಗತಂ. ತನ್ಯಾಯಾಮೃತ ಸತ್ಕೃತೌ ಚ ಮುನಿರಾಟ್ ಅದ್ವೈತವಾದಾನ್ ಬಹೂನ್ ಚಿಚ್ಛೇದಾಕರಗಂಶ್ಚ ಯೋ ಬಹುವಿಧಾನ್ ಮಿಥ್ಯಾನುಮಾನಾತ್ಮಕಾನ್. ವಿಶ್ವಂ ಸತ್ಯಮಿತೀಹ ಯುಕ್ತಿನಿವಹೈರ್ಮಾನೈಶ್ಚ ಸಂಸಾಧಯನ್ ವ್ಯಾಸಾರ್ಯೋ ಲಸತೀಹ ಹಂಸ ಇವ ಸನ್ಮಧ್ವಾರ್ಯ ಹೃನ್ಮಾನಸೇ. ವ್ಯಾಸಾರ್ಯೋ ಲಸತೀಹ ಹಂಸ ಇವ ಸನ್ಮಧ್ವಾರ್ಯ ಹೃನ್ಮಾನಸೇ. ವ್ಯಾಸತೀರ್ಥರನ್ನ ಈ ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾ 732 ಪ್ರಾಣದೇವರ ವಿಗ್ರಹಗಳನ್ನು ಅಲ್ಲಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಜೊತೆಗೆ ಇವತ್ತಿನ ಪ್ರವಚನದಲ್ಲಿ ವಿಶೇಷವಾಗಿ ತಿಳಿಸಬೇಕಾದ ವಿಚಾರ, ಕೃಷ್ಣಮಠದ ಆವರಣದ ಒಳಗಡೆ ಗರ್ಭಗುಡಿಯ ಸುತ್ತಮುತ್ತಲೇ ಕೃಷ್ಣಮಠ ಪ್ರವೇಶ ಆದ ನಂತರದಲ್ಲೇ ನಮಗೆ 8 ಮುಖ್ಯಪ್ರಾಣನ ವಿಗ್ರಹಗಳನ್ನು ವ್ಯಾಸರಾಜರು ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಆದ್ದರಿಂದ ಅವುಗಳನ್ನು ಕೂಡ ಈ ಶ್ಲೋಕದ ಮುಖಾಂತರ ಉಲ್ಲೇಖವನ್ನು ಮಾಡ್ತಾ ಅದು ಎಲ್ಲಿ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದೇನೆ. ದ್ವಾತ್ರಿಂಶದುತ್ತರ ಸುಸಪ್ತಶತಂ ಸದೇಶೇ ಪ್ರಾಣಸ್ಯ ಮೂರ್ತಿ ನಿವಹಂ ಕೃತವಾನ್ ಪ್ರತಿಷ್ಠಾಂ. ಅಷ್ಟೌ ಹಿ ಕೃಷ್ಣನಿಲಯೇ ವರರೌಪ್ಯಪೀಠೆ
ಸಂಸ್ಥಾಪ್ಯ ಸದ್ಗುರರಯಂ ಮುದಮಾಪ ಭಕ್ತ್ಯ. ಆದ್ದರಿಂದ ಕೃಷ್ಣನ ನಿಲಯದಲ್ಲೇ 8 ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಶ್ರೀ ಪ್ರಾಣನಾಥ ದಯಯಾ ಹಿ ಸುರೇಶ ನಾಮ ಪ್ರಾಣಸ್ಯ ವಿಗ್ರಹ ಚಯಂ ಸುಚಿರಂ ಸಮೀಕ್ಷ್ಯ ಸಮ್ಯಗ್ ವಿಮೃಶ್ಯ ಚರಿತಂಚ ಲಿಲೇಖ ಪದ್ಯಂ ಶ್ರೀವ್ಯಾಸತೀರ್ಥ ಗುಣಗಂಧ ಸುಮೋಹಿತೋಯಂ. ಶ್ರೀ ಪ್ರಾಣನಾಥ ದಯಯಾ ಹಿ ಸುರೇಶ ನಾಮ ಪ್ರಾಣಸ್ಯ ವಿಗ್ರಹ ಚಯಂ ಸುಚಿರಂ ನಿರೀಕ್ಷ್ಯ ಸಮೀಕ್ಷ್ಯ ಸಮ್ಯಗ್ ವಿಮೃಶ್ಯ ಚರಿತಂಚ ಲಿಲೇಖ ಪದ್ಯಂ ಶ್ರೀವ್ಯಾಸತೀರ್ಥ ಗುಣಗಂಧ ಸುಮೋಹಿತೋಯಂ. ಭಕ್ತ್ಯಾ ಸ್ತುತಿಂ ಪಠತಿ ಯೋ ಹರೇ ಪ್ರಾಣಭರಸ್ಯ ಚ ವ್ಯಾಸತೀರ್ಥ ಮುನೇಶ್ಚಾನುಗ್ರಹಂ ಪ್ರಾಪ್ಯ ಸುಖೀ ಭವೇತ್. ಹರಯೇ ನಮಃ. ವ್ಯಾಸರಾಜರಿಂದ 8 ಪ್ರಾಣನ ವಿಗ್ರಹಗಳನ್ನು ಕೃಷ್ಣ ಮಠದಲ್ಲಿ ನಾನು 20 ವರ್ಷಗಳ ಕಾಲ ಅಲ್ಲಿ ಪ್ರಾಧ್ಯಾಪಕನಾಗಿ ಪ್ರಾಂಶುಪಾಲನಾಗಿ ಕಾರ್ಯವನ್ನು ನಿರ್ವಹಿಸಿದ್ದರಿಂದ ಎಲ್ಲವನ್ನು ನೋಡಿ ಅದರ ಭಾವಚಿತ್ರಗಳನ್ನು ಗ್ರಹಣ ಮಾಡಿ ಅವು ಇರುವ ಸ್ಥಳಗಳನ್ನು ಉಲ್ಲೇಖ ಮಾಡಿ ನಾಗೂರ್ ಶ್ರೀನಿವಾಸ್ ಅವರ ಪ್ರೋತ್ಸಾಹದಂತೆ ಅವರೇ ತಿಳಿಸಿದಂತೆ ಅವರೇ ಇದಕ್ಕೆ ಮೂಲ ಸ್ಫೂರ್ತಿಯನ್ನು ಕೊಟ್ಟವರು. ಹೇಳಿದ ಕೂಡಲೇ ಬಹಳ ಆನಂದದಿಂದ ಇದರ ಬಗ್ಗೆ ಒಂದು ಪುಸ್ತಕವನ್ನು ಮಾಡಿ ಅಂತ ಹೇಳಿದ್ರು. ಆದ್ದರಿಂದ ಅವರ ಒಂದು ಆಶಯದಂತೆ ಎಲ್ಲೆಲ್ಲಿ ಮುಖ್ಯಪ್ರಾಣದೇವರ ವಿಗ್ರಹಗಳಿದೆ ಅಂತ ಅವುಗಳ ಭಾವಚಿತ್ರದ ಸಮೇತವಾಗಿ ಉಡುಪಿಯಲ್ಲಿ ಮುಖ್ಯಪ್ರಾಣ ಎಂಬ ಒಂದು ಲಘು ಪುಸ್ತಕವನ್ನು ಕೂಡ ಮಾಡಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇದೇ ವ್ಯಾಸರಾಜರ 487ನೇ ಆರಾಧನೆಯ ಅಂಗವಾಗಿ. ಆದ್ದರಿಂದ ವ್ಯಾಸತೀರ್ಥ ಗುರುಗಳು ಅವರಂತರ್ಗತ ಮಧ್ವಾಂತರ್ಗತ ಭಗವಂತನಾದ ಶ್ರೀ ಗೋಪಾಲನಾಥ ಕೃಷ್ಣ ಆತ ಪ್ರೀತನಾಗಬೇಕು. ಆದ್ದರಿಂದ ಅವುಗಳಲ್ಲಿ ಕೃಷ್ಣ ಮಠದ ಒಳಭಾಗಕ್ಕೆ ಹೊರಟು ಕೂಡಲೇ ನಾವು ಬಲಭಾಗದಲ್ಲಿ ಇಳಿದು ಮೂಲದ್ವಾರದಿಂದ ಒಳಗೆ ಬಂದು ಕೂಡಲೇ ಬಲಭಾಗಕ್ಕೆ ಇಳಿದು ಮಧ್ವ ಸರೋವರದಲ್ಲಿ ಸ್ನಾನ ಮಾಡೋದಕ್ಕೆ ಹೋಗ್ತೀವಿ. ಕೈಕಾಲು ತೊಳೆದುಕೊಂಡು ಕೃಷ್ಣ ಮಠಕ್ಕೆ ಹೋಗುವಂಥ ಒಂದು ಸಂಪ್ರದಾಯ ಅಲ್ಲಿ. ಅಂದ ಬಲಭಾಗದಲ್ಲಿ ಮಧ್ವ ಸರೋವರಕ್ಕೆ ಇಳಿದು ಕೂಡಲೇ ಆ ಎಡಭಾಗದ ಕಲ್ಲಿನ ಮೇಲೆ ಒಂದು ಮುಖ್ಯಪ್ರಾಣದೇವರ ವಿಗ್ರಹ ಇದೆ. ಆದ್ದರಿಂದ ಅದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನೀರಿನಲ್ಲಿ ತುಂಬಿಕೊಂಡಿರುತ್ತೆ, ಇಲ್ಲದೆ ಹೋದರೆ ಚೆನ್ನಾಗಿ ಕಾಣುತ್ತೆ. ಆ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ದು ವ್ಯಾಸತೀರ್ಥರು. ಆದ್ದರಿಂದ ಈಗಲೂ ಕೂಡ ದೊಡ್ಡ ದೊಡ್ಡ ಆಚಾರ್ಯಗಳು, ಜ್ಞಾನಿಗಳಾದಂಥವರು, ಪರಂಪರೆಯನ್ನು ತಿಳಿದಂಥ ವ್ಯಕ್ತಿಗಳು ತಾವು ಸ್ನಾನವನ್ನೆಲ್ಲ ಮುಗಿಸ್ಕೊಳ್ತಾರೆ. ಆನಂತರ ತಮ್ಮ ತಮ್ಗೆಯಲ್ಲೇ ತೆಗೆದುಕೊಂಡು ವಾಯುಸ್ತುತಿಯನ್ನು ಹೇಳಿಕೊಂಡು ಆ ಮುಖ್ಯಪ್ರಾಣನಿಗೆ ಅಲ್ಲೇ ಕಲ್ಲಿನ ಮೇಲೆ ಅಭಿಷೇಕವನ್ನು ಮಾಡ್ತಾರೆ. ಪಂತಸ್ಮಾನ್ ಪುರುಹೂತ ವೈರಿಬಲವನ್ ಮಾತಂಗ ಮಧ್ಯದ್ಘಟ ಅಂತ ಹೇಳಿಕೊಂಡು ಪೂರ್ತಿ ಮಾಡಿ ಅಭಿಷೇಕವನ್ನು ಮಾಡುವವರು ಇದ್ದಾರೆ. ಏನೂ ಸಾಧ್ಯವಾಗದೆ ಬಹಳ ಅವರಿಗೆ ತ್ವರ ಇದ್ದರೆ ಆ ಸಂದರ್ಭದಲ್ಲಿ ಕೂಡಲೇ ಒಂದು ತಮ್ಗೆ ನೀರಾದರೂ ಕೂಡ ಅದಕ್ಕೆ ಹಾಕ್ಬಿಟ್ಟು ಆನಂತರದಲ್ಲಿ ಬರ್ತಾರೆ. ಹೀಗೆ ಅಲ್ಲೊಂದು ಮುಖ್ಯಪ್ರಾಣನನ್ನು ನೋಡ್ತೀವಿ. ಬಾಲದಲ್ಲಿ ಗಂಟೆ ಇದೆ. ಆನಂತರ 2ನೇ ಮುಖ್ಯಪ್ರಾಣ ಕೃಷ್ಣನ ದರ್ಶನ ಮಾಡೋದಕ್ಕೆ ಬರ್ತೀವಿ ನಾವು. ಕೃಷ್ಣನ ದರ್ಶನ ಮಾಡೋದಕ್ಕೆ ಬಂದು ಕೂಡಲೇ ಕೃಷ್ಣನ ಏನು ನವಗ್ರಹ ಕಿಂಡಿ ಅಂತ ಕರೀತಾರೆ, ಅಂದರೆ 9 ರಂಧ್ರಗಳಿರುವ ಕಿಂಡಿ. ಅದು ನವಗ್ರಹ ಕಿಂಡಿ ಅಲ್ಲ, ಅದು 9 ರಂಧ್ರಗಳಿರುವಂಥ ಕಿಂಡಿ. ಆ ಕಿಂಡಿಯ ಮುಂಭಾಗದಲ್ಲಿ ಏನು ಒಂದು ತೀರ್ಥ ಮಂಟಪ ಇದೆ. ಆ ತೀರ್ಥ ಮಂಟಪದ ಎಡಭಾಗದ ಕಂಬದ ಮೇಲೆ ಒಂದು ಮುಖ್ಯಪ್ರಾಣ ದೇವರ ವಿಗ್ರಹವನ್ನ ವ್ಯಾಸತೀರ್ಥರು ಪ್ರತಿಷ್ಠೆ ಮಾಡಿದ್ದಾರೆ. ಅದೇ ವಿಗ್ರಹವನ್ನ ನೀವು ತಿರುಪತಿಯ ದೇವಸ್ಥಾನದಲ್ಲಿ ಏನು ನಾವು ಒಳಗಡೆ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಿ ಪ್ರದಕ್ಷಿಣೆ ಬರುವ ಸಂದರ್ಭದಲ್ಲಿ ಏನು ವಿಮಾನ ಗೋಪುರದಲ್ಲಿ ವಿಮಾನ ವೆಂಕಟೇಶ್ವರ ದೇವರು ಅಂತ ದರ್ಶನ ಮಾಡ್ತೀವಿ. ದರ್ಶನ ಮಾಡಬೇಕಾದ್ರೆ ಅದರ ಬಲಭಾಗದಲ್ಲಿ ಇದೇ ಮಾದರಿಯ ತೀರ್ಥ ಮಂಟಪದಲ್ಲಿ, ಕೃಷ್ಣ ಮಠದಲ್ಲಿ ತೀರ್ಥ ಮಂಟಪದಲ್ಲಿ ಏನು ನಾವು ಕೃಷ್ಣನಿಗೆ ಮುಖ ಮಾಡಿ ನಿಂತಾಗ ಎಡಭಾಗದ ಕಂಬದ ಮೇಲೆ ಯಾವ ಪ್ರಾಣದೇವರ ವಿಗ್ರಹವನ್ನು ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ್ದಾರೆ ಅದೇ ಮಾದರಿಯ ವಿಗ್ರಹವನ್ನ ವಿಮಾನ ವೆಂಕಟೇಶನ ಬಲಭಾಗದಲ್ಲಿ ನೀವು ನೋಡಬಹುದು. ಅದೇ ಮಾದರಿಯ ವಿಗ್ರಹ ಅಲ್ಲಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಒಂದು ಕಡೆಯಲ್ಲಿ ಹನುಮಂತ ಇದ್ರೆ ಇನ್ನೊಂದು ಕಡೆಯಲ್ಲಿ ಗರುಡ ಇರುತ್ತೆ. ಆದರೆ ಇದು ಒಂದರಲ್ಲಿ ಮಾತ್ರ ವ್ಯಾಸರಾಜರು ಗೋಪುರದಲ್ಲಿ ತಮ್ಮ ಬಲಭಾಗದಲ್ಲಿ
ಹನುಮಂತ ದೇವರನ್ನು ಮಾಡಿದ್ದಾರೆ. ಮತ್ತೆ ಎಡಭಾಗದಲ್ಲಿ ಶ್ರೀನಿವಾಸ ದೇವರ ಎಡಭಾಗದಲ್ಲಿ ಕೃಷ್ಣ ಇದೆ. ಅದರ ಬಲಭಾಗದಲ್ಲಿ ಮತ್ತೆ ಗರುಡನ ವಿಗ್ರಹ ಇದೆ. ಆದ್ದರಿಂದ ಅದು ವ್ಯಾಸರಾಜರು ವಿಮಾನ ವೆಂಕಟೇಶ್ವರನ ದರ್ಶನವನ್ನ ಏನಲ್ಲಿ ಮಾಡಿದ್ರೋ ಹಾಗೆ ಮಾಡೋದಕ್ಕೆ ಮೂಲ ಕಾರಣನಾಗಿರತಕ್ಕಂಥವನು ಸಾಕ್ಷಾತ್ ಭಗವಂತನಾದ ಹನುಮಂತ ಮಧ್ವಾಚಾರ್ಯರು ಅನ್ನೋ ಒಂದು ಕೃತಜ್ಞತೆಯ ಅವರ ಮೇಲಿನ ಭಕ್ತಿಯ ಕುರುಹಾಗಿ ಪಕ್ಕದಲ್ಲೇನೆ ಶ್ರೀ ವಿಮಾನ ವೆಂಕಟೇಶನ ಪಕ್ಕದಲ್ಲೇನೆ ಒಂದು ಹನುಮಂತನ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ರು. ಅದೇ ಮಾದರಿಯ ವಿಗ್ರಹವನ್ನ ಉಡುಪಿಯ ಕೃಷ್ಣ ಮಠದ ಒಳಗಡೆ ಆ ತೀರ್ಥ ಮಂಟಪದಲ್ಲಿ ನೋಡ್ಬೋದು. ಅದರಿಂದ ಎರಡಾಯಿತು. ಅನಂತರದಲ್ಲಿ ಹಾಗೆ ಕೃಷ್ಣನ ದರ್ಶನವನ್ನು ಮಾಡಿ ಮುಂದೆ ಬಂದ್ರೆ ಬಲಕ್ಕೆ ತಿರುಗ್ತೀವಿ. ಬಲಕ್ಕೆ ತಿರುಗಿದ ಕೂಡಲೇ ನಾವು ಒಳಗಡೆ ಗರ್ಭಗುಡಿಗೆ ಎಲ್ಲರೂ ಹೋಗ್ತಾರೆ. ಆ ಗರ್ಭಗುಡಿಗೆ ಹೋಗ್ಬೇಕಾದ್ರೆ ಎಡಗಡೆ ಬಲಗಡೆ ಆ ಕಲ್ಲಿನ ಮೇಲೇನೆ ಒಂದು ಗರುಡ ಒಂದು ಹನುಮಂತ ಇದೆ. ಆ ಹನುಮಂತನ ವಿಗ್ರಹವನ್ನ ಪ್ರತಿಷ್ಠೆ ಮಾಡಿದವರು ಕೂಡ ವ್ಯಾಸರಾಜರು. ಆ ನಂತರ ನೇರವಾಗಿ ಅಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಗುಡಿ ಒಳಗಡೆ ಮಧ್ವಾಚಾರ್ಯರು ನಿಂತಂತ ಭಂಗಿಯಲ್ಲಿರುವ ಮಧ್ವಾಚಾರ್ಯರು ಒಂದು ಪ್ರತಿಮೆಯನ್ನ ನೋಡ್ತೀವಿ. ಅದಕ್ಕೆ ನಮಸ್ಕಾರ ಮಾಡ್ತೀವಿ. ಆನಂತರ ಒಳಗಡೆ ಹೋಗಿ ಕೃಷ್ಣನ ನೋಡಬೇಕು ಅಂತ ಅನೇಕ ಜನ ಮಡಿ ಉಟ್ಕೊಂಡಂತ ವ್ಯಕ್ತಿಗಳು ಮತ್ತೆ ಅವರ ಪರಿಚಯ ಇರುವಂತ ವ್ಯಕ್ತಿಗಳು ಆ ಗರ್ಭಗುಡಿಯ ಒಳಭಾಗಕ್ಕೆ ಹೋಗ್ತಾರೆ. ಒಳಭಾಗಕ್ಕೆ ಹೋಗಿ ಕೃಷ್ಣನ ದರ್ಶನ ಮಾಡಬೇಕಾದ್ರೆ ಏನು ಅಲ್ಲಿ ಒಂದು ಬಾಗಿಲಿದೆ. ಆ ಬಾಗಿಲಂದ್ರೆ ಅದೇನೂ ಇಲ್ಲ, ಅಲ್ಲಿ ಬಾಗಿಲಿಲ್ಲ, ಒಂದು ಆಕಾರ ಇದೆ ಅಷ್ಟೇ. ಅಲ್ಲಿ ಒಳಗೆ ಹೋಗೋ ಒಂದು ದ್ವಾರದ ಆಕಾರ ಇದೆ. ಆ ದ್ವಾರದ ಮತ್ತೆ ಎಡಭಾಗದಲ್ಲಿ ಕೆಳಗಡೆ ಕಲ್ಲಿನ ಮೇಲೆ ಮತ್ತೊಂದು ಮುಖ್ಯ ಪ್ರಾಣನನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಆದ್ದರಿಂದ ಗರ್ಭಗುಡಿಯ ಪ್ರವೇಶ ಮಾಡುವಾಗ ಎಡಗಡೆ ಭಾಗದಲ್ಲಿ, ಮತ್ತೆ ಒಳಗಡೆ ಹೋದಾಗ ಅದೇ ರೀತಿಯ ಕಂಬದ ಕೃಷ್ಣನ ದರ್ಶನ ಮಾಡುವಕ್ಕಿಂತ ಮುಂಚಿನ ಕಲ್ಲಿನ ಏನು ದ್ವಾರ ಇದೆ ಆ ದ್ವಾರದ ಮೇಲೆ ಎಡಭಾಗದಲ್ಲಿ ಇನ್ನೊಂದು ಮುಖ್ಯ ಪ್ರಾಣನ ಪ್ರತಿಷ್ಠೆ ಮಾಡಿದ್ದಾರೆ. ಹಾಗಾಗಿ ಒಟ್ಟು ಮಧ್ವ ಸರೋವರದಲ್ಲಿ ಒಂದು, ತೀರ್ಥ ಮಂಟಪದ ಮುಂಭಾಗದ ಕಂಬದಲ್ಲಿ ಎರಡು, ಆನಂತರ ಗರ್ಭಗುಡಿಯ ಮೆಟ್ಟಲನ್ನ ಹತ್ತದ ಕೂಡಲೇ ಎಡಭಾಗದಲ್ಲಿ ಒಂದು ಮೂರು, ಅನಂತರ ಒಳಗಡೆ ಹೋದ ಕೂಡಲೇ ಕೃಷ್ಣ ದರ್ಶನಕ್ಕಿಂತ ಮುಂಚಿತವಾಗಿ ಗರ್ಭಗುಡಿಯ ಒಳಗರ್ಭಗುಡಿಯ ದ್ವಾರದ ಎಡಭಾಗದ ಕಲ್ಲಿನ ಮೇಲೆ ಒಂದು ನಾಲ್ಕಾಯ್ತು. ಆ ನಂತರ ಅಲ್ಲಿ ಹನುಮಂತ ನೋಡಿ ಕೃಷ್ಣದೇವರನ್ನು ನೋಡಿಕೊಂಡು ಹಿಂತಿರುಗಿ ನಾವು ವಾಪಸ್ಸು ಮೆಟ್ಲಿನಲ್ಲಿ ಹೊರಗಡೆ ಇಳಿಬೇಕು ಅಂತ ಹೊರಡ್ರಿ. ನೀವು ಇಳಿಬೇಕಾದ್ರೆ ಎದುರುಗಡೆನೆ ಬಲಭಾಗದ ಕಲ್ಲಿನ ಮೇಲೆ ಅಲ್ಲೊಂದು ಮುಖ್ಯ ಪ್ರಾಣನ ಪ್ರತಿಷ್ಠೆ ಮಾಡಿದ್ದಾರೆ. ಆದ್ದರಿಂದ ಅದು ನೋಡಿದ್ರೆ 5 ಪ್ರತಿಮೆ ಆಯ್ತು ಅವಾಗ. ಆದ್ದರಿಂದ ಅಲ್ಲಿ ನೋಡ್ಬೋದು. ಹಾಗೆ ನೋಡಿಕೊಂಡು ಅನಂತರದಲ್ಲಿ ಪಕ್ಕಕ್ಕೆ ಹೋದ ಕೂಡಲೇ ಮಧ್ವಾಚಾರ್ಯರ ಸಿಂಹಾಸನ ನೋಡೋದಕ್ಕೆ ಅಂತ ನಾವು ಒಳಗಡೆ ಹೋಗ್ತೀವಿ. ಮೆಟ್ಲು ಹತ್ಕೊಂಡು ಒಳಗೆ ಹೋಗ್ಬೇಕು. ಒಳಗೆ ಹೋಗಿ ಅಲ್ಲಿ ಮಧ್ವಾಚಾರ್ಯ ಪೀಠವನ್ನು ನೋಡ್ತೀವಿ. ಮತ್ತೆ ಹಿಂತಿರುಗಿ ಅದೇ ಬಾಗಿಲಿನಿಂದ ಹೊರಗೆ ಬರಬೇಕು ಅಂದಾಗ ಎದುರುಗಡೆ ಮತ್ತೆ ಕಂಬದ ಮೇಲೆ ಇನ್ನೊಂದು ಮುಖ್ಯ ಪ್ರಾಣನನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಅದರಿಂದ 6 ಆಯ್ತು. ಆ ನಂತರ ಆ ಮುಖ್ಯ ಪ್ರಾಣನ ನೋಡಿಕೊಂಡು ನೀವು ಹಾಗೆ ಭೋಜನ ಶಾಲೆಗೆ ಬನ್ನಿ. ಭೋಜನ ಶಾಲೆಯಲ್ಲಿರ್ತಕ್ಕಂಥ ಮುಖ್ಯ ಪ್ರಾಣ ಎಲ್ಲ ವಿದ್ಯಾರ್ಥಿಗಳಿಗೆ, ನಾನಾ ಭಕ್ತರಿಗೆ ಬೇಕಾದ ಅಭೀಷ್ಟಗಳನ್ನು ಕೊಡ್ತಕ್ಕಂಥ ಏನು ಬಾಲದಲ್ಲಿ ಗಂಟೆಯನ್ನು ಹೊತ್ತ ಕಂಬದಲ್ಲಿ ಕುಳಿತಿರುವ ಮುಖ್ಯ ಪ್ರಾಣ ಇದ್ದಾನೆ. ಅದನ್ನು ಭೋಜನ ಶಾಲೆ ಮುಖ್ಯ ಪ್ರಾಣ ಅಂತಲೇ ಹೆಸರು. ಪ್ರತಿನಿತ್ಯವೂ ಕೂಡ ಅದಕ್ಕೆ ರಂಗಪೂಜೆಯ ಹರಕೆ ಬರುತ್ತೆ. ಆ ಮುಖ್ಯ ಪ್ರಾಣನನ್ನ ಪ್ರತಿಷ್ಠೆ ಮಾಡಿದವರು ವ್ಯಾಸರಾಜರು. ಆದ್ದರಿಂದ ಆ ವ್ಯಾಸರಾಜರ ಪ್ರತಿಷ್ಠಿತವಾದ ಮುಖ್ಯ ಪ್ರಾಣನ ಅಲ್ಲಿ ನೋಡ್ಬೋದು ನಾವು. ಅದಾದ ನಂತರದಲ್ಲಿ ಮತ್ತೆ ಅಲ್ಲಿಂದ ಹೊರಗೆ ಬಂದು ಮತ್ತೆ ರಾಜಾಂಗಣದ ಕಡೆಗೆ ಹೊರಟಾಗ ಈಗ ಅಲ್ಲಿ ರಾಜಾಂಗಣಕ್ಕೆ ಇನ್ನೂ ಇಳಿಯುವ ಮುಂಚೆ, ರಸ್ತೆ ಇಳಿಯುವ ಮುಂಚೆ ಒಂದು ಕಲ್ಲಿನ ಒಂದು ಮಂಟಪ ಇದೆ. ಅಲ್ಲಿ ಆ ಮಂಟಪದಲ್ಲಿ ಮತ್ತೆ ಒಂದು ಮುಂದಿನ ಕಲ್ಲಿನ ಮೇಲೇನೆ ವ್ಯಾಸರಾಜ ಪ್ರತಿಷ್ಠಿತವಾದ ಒಂದು ಹನುಮಂತನ ವಿಗ್ರಹ ಇದೆ. ಹೀಗೆ ಹನುಮಂತನ ವಿಗ್ರಹಗಳು ಕೃಷ್ಣ ಮಠದ ಒಳಗಡೆನೆ ಬೇಕಾದಷ್ಟು ವಿಗ್ರಹಗಳಿದೆ. ಆ ನಂತರದಲ್ಲಿ ನಾವು ವ್ಯಾಸರಾಜರನ್ನ ಬರಮಾಡಿಕೊಂಡಂತಹದ್ದು ಆ ಕಾಲದಲ್ಲಿ ವಾದಿರಾಜರು ಪರ್ಯಾಯ ಕಾಲದಲ್ಲಿ ಅಲ್ಲಿರ್ತಕ್ಕಂಥ ಕಡಿಯಾಳಿ ದೇವಸ್ಥಾನದ ದುರ್ಗಾದೇವಿಯಲ್ಲಿ, ದುರ್ಗಾ ಗುಡಿಯಲ್ಲಿ ಅಲ್ಲಿ ಬರಮಾಡಿಕೊಂಡಿದ್ದು. ಆದ್ದರಿಂದ ಕಡಿಯಾಳಿ ದೇವಸ್ಥಾನದ ದುರ್ಗಾ ದೇವಸ್ಥಾನದ ಎದುರಿಗಿರುವ ತೀರ್ಥ ಮಂಟಪದಲ್ಲಿ ಮತ್ತೆ ಆ ಎಡಭಾಗದಲ್ಲೇನೆ ಕೃಷ್ಣ ಮಠದಲ್ಲಿ ಯಾವ ರೀತಿ ಎಡಭಾಗದಲ್ಲಿ ಕಲ್ಲಿನ ಮೇಲಿತ್ತು ತೀರ್ಥ ಮಂಟಪದಲ್ಲಿ, ಅದೇ ರೀತಿ ತೀರ್ಥ ಮಂಟಪ ಅಂತ ತೀರ್ಥ ಕೊಡಕ್ಕೆ ಏನ್ ಜಾಗದಲ್ಲಿ ಕೂತ್ಕೊಂಡಿರ್ತಾರ ಅವರು, ಅದರ ಎಡಭಾಗದ ಕಲ್ಲಿನ ಮೇಲೆ ಮತ್ತೆ ಅಲ್ಲೊಂದು ಇದೇ ಮಾದರಿಯ ಮುಖ್ಯ ಪ್ರಾಣನನ್ನ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಅವರು. ಆ ನಂತರ ನೀವೇನಾದ್ರೂ ಅಂಬಲ್ಪಾಡಿಗೆ ಹೋಯ್ತು ಅಂತಂದ್ರೆ ಅಲ್ಲಿ ಜನಾರ್ದನ ದೇವರನ್ನು ನೋಡ್ಬೇಕು ಅಂತ ಹೊರಟಾಗ ಅಲ್ಲಿ ತೀರ್ಥ ಮಂಟಪ ಇದೆ. ಆ ತೀರ್ಥ ಮಂಟಪದ ಮತ್ತೆ ಮುಂಭಾಗದ ಎಡಭಾಗದ ಕಲ್ಲಿನ ಮೇಲೆ
ಅದೇ ಮಾದರಿಯ ಮತ್ತೊಂದು ಮುಖ್ಯ ಪ್ರಾಣನನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಹೀಗೆ ಉಡುಪಿಯ ತುಂಬೆಲ್ಲ ಬೇಕಾದಷ್ಟು ಮುಖ್ಯ ಪ್ರಾಣನನ್ನ ವ್ಯಾಸರಾಜರು ಅಲ್ಲಿಂದ ಮುಲ್ಕಿಗೆ ಬಂದರೆ ಮುಲ್ಕಿಯಲ್ಲಿ ಮಾಡಿದ್ದಾರೆ. ಮುಲ್ಕಿಯಿಂದ ಮುಂದೆ ಮಂಗಳೂರಿಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಅಲ್ಲಿ ಮಾಡಿದ್ದಾರೆ. ಜನಾರ್ದನ ದೇವಸ್ಥಾನದಲ್ಲಿ ಮಾಡಿದ್ರು. ಹೀಗೆ ಅನೇಕ ಮುಖ್ಯ ಪ್ರಾಣರನ್ನ ವ್ಯಾಸರಾಜರು ಅಲ್ಲಲ್ಲಿ ಪ್ರತಿಷ್ಠೆಯನ್ನ ಮಾಡಿದ್ದಾರೆ. ಆದ್ದರಿಂದ ಉಡುಪಿಯ ಕೃಷ್ಣ ಮಠದ ಒಳಗಡೆನೇ ಇಷ್ಟು 7-8 ಕೃಷ್ಣನ ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದು ಬಹಳ ಅದ್ಭುತವಾದ ಸಂಗತಿ. ಇದು ಅದನ್ನು ದಾಖಲೆ ಮಾಡೋದಕ್ಕೋಸ್ಕರವಾಗಿ ಒಂದು ಕಿರು ಹೊತ್ತಿಗೆಯನ್ನ ಈಗಾಗಲೇ ಈ ಆರಾಧನೆಯ ಸಂದರ್ಭದಲ್ಲಿ ನಾಗು ಶ್ರೀನಿವಾಸರವರ ಒಂದು ವಿಶೇಷವಾದ ಪ್ರೋತ್ಸಾಹ ಜೊತೆಗೆ ಅವರೇ ಅದಕ್ಕೆ ಪ್ರಾಯೋಜಕರು. ಆ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಅದನ್ನ. ಆದ್ದರಿಂದ ವ್ಯಾಸರಾಜರು ಭಾರೀ ಅದ್ಭುತವಾದ ಸಾಹಸವನ್ನು ಮಾಡಿದಂಥವರು. ವ್ಯಾಸರಾಜರ ಚರಿತ್ರೆಯನ್ನ ನಿಜವಾಗ್ಲೂ ಕೂಡ ಸರಿಯಾದ ರೀತಿಯಲ್ಲಿ ನಮಗೆ ಇದುವರೆಗೂ ಪ್ರಸ್ತುತಪಡಿಸಿಲ್ಲ. ಅವರ ಅದ್ಭುತವಾದ ವಿಚಾರವನ್ನ ಸರಿಯಾಗಿ ತಿಳ್ಕೊಳ್ಬೇಕು ಅಂತಿದ್ರೆ ನಾವು 1800ರಲ್ಲಿ ಏನು ರಾಘವೇಂದ್ರ ಕವಿ ಇದ್ದ, ಶಾಷ್ಟಿಕ ವಂಶದಲ್ಲಿ ಬಂದಂಥವನೇ ದೊಡ್ಡಬಳ್ಳಾಪುರದ ರಾಘವೇಂದ್ರ ಕವಿ. ಆತ ಕ್ಲೋಸ್ ಸಾಹೇಬ್ರು ಅಂತಿದ್ರು. ಅವರ ಜೊತೆಗೆ ಭಾರತದ ಅವಾಗ ಏನು ಗಣನೆ ಇತ್ತು, ಜನಗಳ ಗಣತಿ ಏನಿತ್ತು, ಆ ಜನಗಣತಿಯನ್ನ ಆ ಕಾಲದಲ್ಲಿ ಬ್ರಿಟಿಷರು ಮಾಡಿಸಿದ್ರು. ಮಾಡೋದಕ್ಕೆ ಮುಖ್ಯ ಅಧಿಕಾರಿಯಾಗಿ ನೇಮಕಗೊಂಡಂಥವನು ಇದೇ ರಾಘವೇಂದ್ರ ಕವಿ. ಅವನು 1800ರಲ್ಲಿದ್ದ. ಕ್ಲೋಸ್ ಸಾಹೇಬರು ಬ್ರಿಟಿಷರು ಅವರ ಶಿಷ್ಯನಾಗಿದ್ದ, ಅವನು ಅವರ ಕೆಳಗಡೆ ಕೆಲಸ ಮಾಡ್ತಾ ಇದ್ದ. ಹಾಗಾಗಿ ಅವನು ಇಡೀ ಭಾರತದ ತುಂಬ ಅನೇಕ ಬಾರಿ ಓಡಾಡಿದಾಗ ಅವನು ಒಳ್ಳೆ ವಿದ್ವಾಂಸನೂ ಆಗಿದ್ದ. ಜೊತೆಗೆ ಇದೇ ವ್ಯಾಸರಾಜರ ಮತ್ತು ರಾಘವೇಂದ್ರ ಸ್ವಾಮಿಗಳವರ, ಜಯತೀರ್ಥರ, ಶ್ರೀಪಾದರಾಜರ ಏನು ವಂಶ ಇದೆ, ಶಾಷ್ಟಿಕ ವಂಶ ಅಂತಿದೆ, 60 ಅಂತ ಕರಿತೀವಿ. ಆ 60 ಹುಟ್ಟಿದಂಥವನು ರಾಘವೇಂದ್ರ ಕವಿ. ಆದ್ದರಿಂದ ಆತ ಎಲ್ಲ ದಾಖಲೆಗಳನ್ನು ಕೂಡ ವ್ಯಾಸರಾಜರ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದ್ದಾನೆ. ಆದ್ದರಿಂದ ವ್ಯಾಸರಾಜರು ತರ್ಕತಾಂಡವ, ನ್ಯಾಯಾಮೃತ, ಚಂದ್ರಿಕಾದಿ ಗ್ರಂಥಗಳನ್ನು ರಚನೆ ಮಾಡಿದ್ರು. ಇದೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಇವತ್ತಿನ ಈ ಪ್ರವಚನದಲ್ಲಿ ಇರುವ ಅಲ್ಪ ಸಮಯದಲ್ಲೇನೆ ಯಾವ ವಿಚಾರಗಳು ಇದುವರೆಗೂ ಪ್ರಸ್ತುತವಾಗಲಿಲ್ಲ, ಅವುಗಳ ಮೇಲೆ ಮಾತ್ರ ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನ ನಾನು ಸಾಧ್ಯವಾದಷ್ಟು ಮಾಡ್ತೇನೆ. ಆ ಗ್ರಂಥದಲ್ಲಿ ಹೇಳಿರೋದಾದ್ರಿಂದ ಅದರ ಸತ್ಯಾಸತ್ಯತೆಯನ್ನ ವಿದ್ವಾಂಸರಾದಂಥವರು, ಆಸಕ್ತರಾದಂಥವರು ಮತ್ತೆ ಮತ್ತೆ ನೀವು ವಿಚಾರವನ್ನು ಮಾಡಬಹುದು. ನಾನು ಅಲ್ಲಿರೋದನ್ನು ಮಾತ್ರ ಹೇಳ್ತೀನಿ ಅಷ್ಟೇನೆ. ಆದ್ದರಿಂದ ಅದು ನನ್ನ ಸಿದ್ಧಾಂತವೋ ಅಲ್ಲ. ಆದರೆ ಒಂದು ಭಾಗದಲ್ಲಿ ಅದು ಉಲ್ಲೇಖಿತವಾದ ಮೇಲೆ ಅವುಗಳನ್ನು ನಾವು ಹಾಗೇ ಬಿಡೋದು ಸರಿಯಲ್ಲ ಅನ್ನೋ ದೃಷ್ಟಿಯಿಂದ ಅವುಗಳಿಗೂ ಒಂದು ಮಾನ್ಯತೆಯನ್ನು ಕೊಟ್ಟು ಅದರಲ್ಲಿ ಏನಿದೆ ಅನ್ನೋ ಅಂಶವನ್ನು ಮಾತ್ರ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಯಾವಾಗ ಈ ಕವಿಕುಲ ತಿಲಕನಾಗಿರುವಂಥ ಸೋಮನಾಥ ಇದ್ದ, ಆ ಸೋಮನಾಥನು ಕೂಡ ವ್ಯಾಸರಾಜರ ಬಗ್ಗೆ ಅನೇಕ ವಿಚಾರಗಳನ್ನು ಬರೆದ. ಆದರೆ ಅವನಿಗೆ ಗೊತ್ತಿಲ್ಲದೆ ಇದ್ದ, ಸ್ವತಃ ಶಾಷ್ಟಿಕ ವಂಶದಲ್ಲಿ ಹುಟ್ಟಿದಂಥ ಈ ರಾಘವೇಂದ್ರ ಕವಿ ಕನ್ನಡದಲ್ಲಿ ಅತೀ ಸರಳವಾದ ಪದ್ಯಗಳಲ್ಲಿ ವ್ಯಾಸರಾಜರ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸ್ತಾ ಆನಂತರ ಅವನು ಹೇಳ್ಕೊಂಡು ಬರ್ತಾನೆ. ವ್ಯಾಸತೀರ್ಥರು ಅಂತ ಏನು ನಾಮಕರಣವನ್ನು ಮಾಡಿದ್ರೋ, ನಾಮಕರಣವನ್ನು ಮಾಡಿದ ನಂತರದಲ್ಲಿ ಬ್ರಹ್ಮಣ್ಯ ತೀರ್ಥರು ಅವರು ವ್ಯಾಸರಾಜರನ್ನ ಶಿಷ್ಯರನ್ನಾಗಿ ಸ್ವೀಕಾರವನ್ನು ಮಾಡಿಕೊಂಡ್ರು. ಆನಂತರ ವ್ಯಾಸತೀರ್ಥರು ಅಂತ ನಾಮಕರಣ ಮಾಡಿದ್ರು. ಆ ಬಾಲ್ಯದ ಅಧ್ಯಯನ ಅಲ್ಲೇ ನಡೀತು. ಆನಂತರ ಅವ್ರನ್ನ ಓದೋದಕ್ಕೆ ಕಂಚಿ ಕಳಿಸ್ತಾರೆ ಅಂತ ಬರೀತಾರೆ. ಕಂಚಿನಲ್ಲಿ ಹೋಗಿ ಅನೇಕ ಶಾಸ್ತ್ರಗಳನ್ನ ಕರಗತ ಮಾಡ್ಕೊಂಡು ಬಂದಂಥವರು ವ್ಯಾಸರಾಜರು. ಆದ್ದರಿಂದ ಅವರು ಹೇಳ್ತಾರೆ, ಸಾರಸ್ವತ ಅಲ್ಲಿ ಪಾಣಿನಿಯ, ಶಾಕಟಾಯನಾದಿ ವೈಯಾಕರಣರು ಯಾರಿದ್ರು ಅದೆಲ್ಲವನ್ನು ಕೂಡ ಅವನು ಕಲ್ತ್ಕೊಂಡು ಬಂದ. ತರ್ಕಶಾಸ್ತ್ರವನ್ನು ಕೂಡ ಅಲ್ಲಿ ಕಲ್ತ್ಕೊಂಡು ಬಂದಿದ್ದಾನೆ. ನಾಟಕಾದಿ ಕಾವ್ಯ ಪ್ರಬಂಧಗಳಲ್ಲೂ ಕೂಡ ಪ್ರಾವೀಣ್ಯವನ್ನು ಪಡೆದುಕೊಂಡ. ಅಭಿಜ್ಞರಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಆಗಮವನ್ನು ತಿಳಿದುಕೊಂಡ್ರು. ಹೀಗೆ ರಾಮಾಯಣ, ಮಹಾಭಾರತ, ಇತಿಹಾಸಗಳು ಎಲ್ಲವನ್ನೂ ಅನೇಕ ವಿಚಾರಗಳನ್ನು ಅಲ್ಪ ಕಾಲದಲ್ಲೇ ವ್ಯಾಸರಾಜರು ಓದಿ ಜೀರ್ಣವನ್ನು ಮಾಡಿಕೊಂಡಂಥವರು. ಆದ್ದರಿಂದ ಪೂರ್ವೋತ್ತರಾದಿ ಮೀಮಾಂಸಾ ಶಾಸ್ತ್ರಗಳಲ್ಲಿ ಪಾರದರ್ಶಿಗಳು ಅಂತ ಪ್ರಖ್ಯಾತರಾಗಿದ್ದರು ಅವರು. ಅಂಥ ಕಾಲದಲ್ಲಿ ಸ್ವಸಾಮರ್ಥ್ಯದಿಂದ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿಕೊಂಡು ಅವರ ಜೊತೆಗೆ ವಾದಗಳನ್ನು ಮಾಡಿ ಅವರ ವಾಕ್ಯಾರ್ಥದಲ್ಲಿ
ಅಲ್ಲಿರುವ ವ್ಯಕ್ತಿಗಳನ್ನೇ ಎಲ್ಲರನ್ನು ಕೂಡ ಸೋಲಿಸೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು ಅಂತ ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ಇವರ ಅತಿಶಯವಾದ ವಿದ್ಯಾಪ್ರಭಾವವನ್ನ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಅಗಾಧವಾದ ಪಾಂಡಿತ್ಯ, ಇದನ್ನ ನೋಡಿ ಸಹಿಸಕ್ಕಾಗದೇ ಇದ್ದಂತ ಒಬ್ಬನೊಬ್ಬ ಬ್ರಹ್ಮ ಬಂಧುನೇ ಅವನೇನು ಮಾಡ್ತಾನೆ ಅಂದ್ರೆ, ಯಾವ ರೀತಿಯಲ್ಲಿ ಭೀಮಸೇನ್ ದೇವರಿಗೆ ವಿಷಪ್ರಯೋಗವನ್ನ ಮಾಡುತ್ತಾರೆ ಕೌರವರು, ಆ ರೀತಿಯಾಗಿ ವ್ಯಾಸರಾಜರಿಗೆ ವಿಷಪ್ರಯೋಗವನ್ನು ಮಾಡಿ ಅವ್ರನ್ನ ಸಾಯಿಸೇ ಬಿಡಬೇಕು. ಬಿಟ್ಟರೆ ಇವರು ಇಡೀ ಎಲ್ಲ ಬೇರೆ ಶಾಸ್ತ್ರಗಳನ್ನ, ಆ ಮಾಯಾವಾದಿ ಶಾಸ್ತ್ರಗಳನ್ನೆಲ್ಲ ಖಂಡ ತುಂಡ ಮಾಡಿಬಿಡ್ತಾರೆ ಅಂತ ಹೇಳಿ ಆರಂಭದಲ್ಲೇ ಅವರನ್ನ ಹೊಸಕಿ ಹಾಕುವಂತ ಪ್ರಯತ್ನವನ್ನ ಆತ ಮಾಡ್ತಾನೆ. ಒಬ್ಬ ಬ್ರಹ್ಮ ಬಂಧು, ಅವನ ಹೆಸರಿಲ್ಲ, ಹೇಳಲ್ಲ. ಆದರೆ ಕೂಡಲೇ ಭಗವಂತನ ಅನುಗ್ರಹದಿಂದ ತಾವು ಜಪ ಮಾಡಿ ಆ ವಿಷಜ್ವಾಲೆಯನ್ನ ನಂದಿ ಹೋಗುವಂತೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಆಗ ಅವರು ಯೋಚನೆ ಮಾಡ್ತಾರೆ, ಓಹೋ, ಈ ಕಂಚಿ ಕ್ಷೇತ್ರದಲ್ಲಿ ತನಗೆ ಇನ್ನು ವಾಸಕ್ಕೆ ಯೋಗ್ಯ ಅಲ್ಲ. ಆಗಲೇ ಮುಳುಬಾಗಿಲಿನಲ್ಲಿರ್ತಕ್ಕಂಥ ಶ್ರೀಪಾದರಾಜರು ದೊಡ್ಡ ಜ್ಞಾನಿಗಳು ಅಂತ ಅವನಿಗೆ ಗೊತ್ತಿತ್ತು ಅವನಿಗೆ. ಆದ್ದರಿಂದ ಶ್ರೀಪಾದರಾಜರಲ್ಲಿ ಬಂದು ವಿಶೇಷವಾದ ಅಧ್ಯಯನವನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು. ವ್ಯಾಸರಾಜರು ನೇರವಾಗಿ ಅಲ್ಲಿಗೆ ಬಂದಿದ್ದಾರೆ. ಬಂದು ಶ್ರೀಪಾದರಾಜರಂತೂ ಎಲ್ಲ ಶಾಸ್ತ್ರಗಳಲ್ಲಿ ಭಾರೀ ಒಂದು ಪಾಂಡಿತ್ಯವನ್ನು ಪಡೆದಂಥವ್ರು. ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾ ಗುರೂನ್ನಮ ಅಂತ ಸ್ವತಃ ವ್ಯಾಸರಾಜರು ಮನತುಂಬಿ ಅವರು ಶ್ರೀಪಾದರಾಜರನ್ನ ವರ್ಣನೆ ಮಾಡ್ತಾರೆ. ಅಲ್ಲಿ ಬಂದ ಮೇಲೆ ಅವರಿಂದ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ತಾವು ಓದಿದಂಥ ವಿದ್ಯೆಗೆ ಒಂದು ಸುಂದರವಾದ ಚೌಕಟ್ಟನ್ನು ಪಡೆದುಕೊಂಡು ಅವರ ಅನುಮತಿಯಂತೆ, ಅವರ ಆದೇಶದಂತೆ ಅವರೇ ನೀಡಿದ ಜ್ಞಾನವನ್ನ ಅವುಗಳನ್ನು ಸರಿಯಾದ ಒಂದು ರೀತಿಯಲ್ಲಿ ಚೌಕಟ್ಟಿಗೆ ಒಳಪಡಿಸಿ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾದಿ ಗ್ರಂಥಗಳನ್ನ ವ್ಯಾಸರಾಜರು ರಚನೆಯನ್ನ ಮಾಡಿದ್ರು ಅಂತ ತಿಳಿಸ್ತಾರೆ. ಆದ್ದರಿಂದ ವ್ಯಾಸರಾಜರು ಶ್ರೀಪಾದರಾಜರ ಹತ್ರ 12 ವರ್ಷ ಆನಂತರ ಓದಿದ್ರು ಅಂತ ತಿಳಿಸ್ತಾರೆ. ಹಾಗೆ ಓದಿ ಈ ಎಲ್ಲ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ. ಅವರ ಬರವಣಿಗೆ ಅಷ್ಟು ಬಲಿಷ್ಠವಾದ ಬರವಣಿಗೆ, ಅಷ್ಟು ಗಟ್ಟಿಯಾಗಿ ನಮ್ಮ ಮಾಧ್ಯಮದಲ್ಲಿ ಯಾರೂ ಕೂಡ ಅಷ್ಟು ಗಟ್ಟಿಯಾಗಿ ತಮ್ಮ ಗ್ರಂಥಗಳ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳಿಲ್ಲ. ಶ್ರೀಮದ್ ಭಾಷ್ಯಸ್ಯ ಟೀಕಾಯ ಜೈತೀರ್ಥಾರ್ಯ ನಿರ್ಮಿತ ಗಂಭೀರ ನಿರ್ಮಲಾ ಚೀಮಾಂ ವ್ಯಾಕರಿಷ್ಯೆ ಯಥಾಮತಿ ಸೂತ್ರೇ ಭಾಷ್ಯೇನ ಭಾಷ್ಯೇಚ ಸನ್ಯಾಯ ವಿವೃತೋ ತಥಾ ಟೀಕಾಸುತ ಯದ ಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ ಅಂತ ಪ್ರತಿಸೂತ್ರಂ ಪ್ರಕಾಶ್ಯೇತ ಘಟನಾಘಟನೆಮಯ ಸ್ವೀಯಾನ್ಯ ಪಕ್ಷೆಯೋ ಸಮ್ಯಕ್ ವಿಧಾನ್ ಕುರುವಂತ ಸೂರಯ ಅಂತ ಭಾರೀ ಗಟ್ಟಿಯಾದ ಮಾತುಗಳನ್ನು ವ್ಯಾಸರಾಜರು ಆ ಸಂದರ್ಭದಲ್ಲಿ ಹೇಳ್ತಾರೆ. ಶ್ರೀಪಾದರಾಜರು ಅವರಿಗೆ ಸಂಬಂಧಿಕರೇ. ವ್ಯಾಸರಾಜರು, ಶ್ರೀಪಾದರಾಜರು, ಜಯತೀರ್ಥರು, ಸುಧೀಂದ್ರ ತೀರ್ಥರು, ಸುರೇಂದ್ರ ತೀರ್ಥರು, ವಿಜೇಂದ್ರ ತೀರ್ಥರು ಎಲ್ಲರೂ ಕೂಡ ಪರಸ್ಪರ ಅತ್ಯಂತ ಹತ್ತಿರದ ಸಂಬಂಧಿಗಳೇ. ಪೂರ್ವಾಶ್ರಮದಲ್ಲಿ ಇವರೆಲ್ಲರೂ ಪರಸ್ಪರ ಸಂಬಂಧಿಗಳೇ. ಎಲ್ಲರೂ ಕೂಡ 60 ಬಂದಂಥ ಶಾಕ್ಟಿಕ ವಂಶ ಅಂದ್ರು ಒಂದೇ, 60 ಅಂದ್ರು ಒಂದೇ, ಅದೇ ವಂಶದಲ್ಲಿ ಬಂದಂಥವ್ರು. ಆ ನಂತರ ಈ ವ್ಯಾಸರಾಜರು ಅವರು ಏನು ಚಂದ್ರಗಿರಿ ರಾಜಮನೆತನದ ಅಧಿಕಾರಿಯಾಗಿದ್ದಂಥ ಸಾಳ್ವ ನರಸಿಂಹ ಏನಿದ್ದ, ಅವನು ಬ್ರಹ್ಮಹತ್ಯೆಯ ದೋಷವನ್ನ ಶ್ರೀಪಾದರಾಜರಿಂದ ಪರಿಹಾರ ಮಾಡಿಕೊಂಡು ಶ್ರೀನಿವಾಸ ದೇವರ ಏನು ಒಂದು ಪೂಜಾಧಿಕಾರವನ್ನ ಶ್ರೀಪಾದರಾಜರಿಗೆ ವಹಿಸ್ಕೊಡ್ತಾನೆ. ಶ್ರೀಪಾದರಾಜರು ತಮಗೆ ವಯಸ್ಸಾಗಿದೆ ಅಂತ ತಿಳಿಸಿ ಅತ್ಯಂತ ಆತ್ಮೀಯ ಶಿಷ್ಯರು ವ್ಯಾಸರಾಜರು. ಆದ್ದರಿಂದ ವ್ಯಾಸರಾಜರಿಗೆ ಶ್ರೀನಿವಾಸ ದೇವರ ದೇವಸ್ಥಾನದ ಆಡಳಿತವನ್ನ ಪೂರ್ಣವಾಗಿ ವಹಿಸ್ಕೊಟ್ರು ಅಂತ ತಿಳಿಸ್ತಾರೆ. ಹಾಗೆ ವಹಿಸ್ಕೊಟ್ರು. ಆದ್ದರಿಂದ 12 ವರ್ಷಗಳ ಕಾಲ ಪೂಜೆ ಮಾಡುವ ಸೌಭಾಗ್ಯ ವ್ಯಾಸರಾಜರಿಗೆ ದೊರಕಿದೆ ಅಂತ ಒಂದು. ಎರಡನೇದ್ದು, ಇವತ್ತಿಗೂ ಕೂಡ ಮದನಪಲ್ಲಿ ಸಮೀಪದಲ್ಲಿ ಕಂದಕೂರು ಅಂತಿದೆ, ಅಲ್ಲೊಂದು ದೊಡ್ಡ ತಟಾಕವನ್ನ ವ್ಯಾಸರಾಜರು ನಿರ್ಮಾಣವನ್ನ ಮಾಡ್ತಾರೆ. ಅದಕ್ಕೆ ವ್ಯಾಸ ಸಮುದ್ರ ಅಂತಲೇ ನಾಮಕರಣವನ್ನು ಕೂಡ ಮಾಡಿದ್ರು. ಅದನ್ನ ನಾವು ನೋಡ್ಬೋದು ಇವತ್ತಿಗೂ ಕೂಡ. ಅನಂತರದಲ್ಲಿ ಈಗಾಗಲೇ ತಿಳಿಸಿದಂತೆ 732 ಪ್ರಾಣದೇವರ ವಿಗ್ರಹಗಳನ್ನ ಅವರು ಪ್ರತಿಷ್ಠೆ ಮಾಡಿದ್ರು. ಆನಂತರ ಇವರ ಅಣ್ಣನ ಮಧ್ವಪತಿ ದೇವ ಅಂತಿದ್ದ, ಅವನ ಮಕ್ಕಳಾದಂಥವರೇ ವಿಜೇಂದ್ರ ಸ್ವಾಮಿಗಳವರು. ಆದ್ದರಿಂದ ವಿಜೇಂದ್ರ ಸ್ವಾಮಿಗಳವರನ್ನ ಶಿಷ್ಯರನ್ನಾಗಿ ಪಡ್ಕೊಳ್ತಾರೆ. ಅವ್ರಿಗೆ ವಿಶೇಷವಾಗಿ ಅಧ್ಯಯನವನ್ನು ಮಾಡಿಸಿದಂಥವರು ವ್ಯಾಸರಾಜರು. ಅದೇ ವ್ಯಾಸರಾಜರ ಬಳಿಯಲ್ಲಿ ಬಂದಂಥವರು ವಾದಿರಾಜ ಸ್ವಾಮಿಗಳವರು. ಆನಂತರದಲ್ಲಿ ಕೂಡ್ಲಿ ಮಠದ ಸಂಸ್ಥಾನಾಧಿಪತಿಗಳಾದಂಥವರು ನಾರಾಯಣತಿಗಳು,
ಸಂಕರ್ಷಣ ಒಡೆಯರು, ಶ್ರೀನಿವಾಸ ಅನ್ನೋರು ಅನೇಕ ಜನ ಬಂದು ವ್ಯಾಸರಾಜರಲ್ಲಿ 24 ಜನ ಸನ್ಯಾಸಿ ಶಿಷ್ಯರನ್ನ ವ್ಯಾಸರಾಜರು ಹೊಂದಿದ್ರು. ಪಾವನ ಮಠ ಅಂತ ಇವತ್ತಿಗೂ ಇದೆ. ಅದು ಅಳಿದುಳಿದು ಹೋಗಿರತಕ್ಕಂಥ ಪಾವನ ಮಠವನ್ನು ನೋಡ್ಬೋದು ನಾವು ಬಳ್ಳಾರಿ ಜಿಲ್ಲೆಯಲ್ಲಿ. ಆದ್ದರಿಂದ ಅಂತಹ ಪಾವನ ಮಠವನ್ನು ಆ ಕಾಲದಲ್ಲಿ ಕಟ್ಟಿದಂಥವರು 10,000 ಮಂದಿ ವಿದ್ಯಾರ್ಥಿಗಳು ಅಲ್ಲಿ ಆಶ್ರಯವನ್ನು ಪಡೆದಿದ್ದರು. ಎಲ್ಲ ದೇಶ ವಿದೇಶಗಳಿಂದಲೂ ಕೂಡ ನಾನಾ ವಿಧವಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ರು ವ್ಯಾಸರಾಜರು ಅಂತ ಇದೆಲ್ಲವನ್ನು ಕೂಡ ತಿಳಿಸಿದ್ದಾರೆ. ಇದಲ್ಲದೆ ಪ್ರಮುಖವಾದ ವಿಷಯ, ಇವತ್ತು ಗದಗಿನ ನಾರಾಯಣ ಕುಮಾರವ್ಯಾಸ ಭಾರತ ಅಂತ ನಾವು ಇದು ಕರಿತಾ ಇದ್ದೀವಿ. ಇವತ್ತು ಈ ಕುಮಾರವ್ಯಾಸವನ್ನ ಬರೆದಂಥವನು ಗದಗಿನ ನಾರಾಯಣ. ಅವನು ನಿಜವಾಗ್ಲೂ ಕೂಡ ಬಬ್ಬೂರ್ ಕೆಮ್ಮೆ ಅಂತ ಸ್ಮಾರ್ತ ಪಂಗಡಕ್ಕೆ ಸೇರಿದಂಥವನು, ಮೂಲತಃ ಅದ್ವೈತಿಯಾದಂಥವನು. ಅವನಿಗೆ ಏದೋ ಒಂದು ಭಗವಂತನ ಪ್ರೇರಣೆ ಆಯಿತು. ನೇರವಾಗಿ ಬದರಿಕಾಶ್ರಮಾದಿಗಳಿಗೆ ಪ್ರಯಾಣವನ್ನು ಮಾಡಿದಾಗ ತನಗೆ ಅಶ್ವತ್ಥಾಮಾಚಾರ್ಯರ ದರ್ಶನವಾಯಿತು ಅಂತ ತಿಳಿಸ್ತಾನವನು. ಆ ಅಶ್ವತ್ಥಾಮಾಚಾರ್ಯರ ದರ್ಶನವನ್ನು ಮಾಡಿಕೊಂಡು ಭಾರತವನ್ನು ರಚನೆ ಮಾಡಬೇಕು ಅಂತ ಸ್ಫೂರ್ತಿ ದೊರಕಿತು ಅಂತ ಹೇಳಿ ಭಾರತವನ್ನು ರಚನೆ ಮಾಡ್ತಾನವನು. ಅದನ್ನೇ ಗದಗಿನ ಭಾರತ ಅಂತ ಕರೀತಾರೆ. ಕುಮಾರವ್ಯಾಸ ಭಾರತ ಅಂತ ಕರೀತಾರೆ ಇವತ್ತದನ್ನ. ಅದನ್ನ ರಚನೆ ಮಾಡ್ದ ಕನ್ನಡದಲ್ಲಿ. ದೊಡ್ಡ ಕನ್ನಡದ ಕವಿ ಅಂತ, ತುಂಬಾ ಅತ್ಯದ್ಭುತವಾದಂಥ ಒಂದು ಮಹಾಕಾವ್ಯ ಅದು. ಅದನ್ನು ರಚನೆ ಮಾಡಿ ಆನಂತರ ವ್ಯಾಸರಾಜರ ಸಂಪರ್ಕವನ್ನು ಆತ ಪಡ್ಕೊಂಡಾಗ ಅವರಿಂದ ವಿಶೇಷವಾದ ಜ್ಞಾನವನ್ನು ಪಡೆದು ತನ್ನ ಕಾವ್ಯದಲ್ಲಿ ಅದನ್ನು ಅಳವಡಿಸ್ತಾನೆ. ಆದ್ದರಿಂದ ಅಳವಡಿಸಿ ವ್ಯಾಸರಾಜರ ಶಿಷ್ಯತ್ವವನ್ನು ಹೊಂದಿ ವೈಷ್ಣವತ್ವವನ್ನು, ಮಾಧ್ವನಿಷ್ಠೆಯನ್ನ ಆ ಗದಗಿನ ವೀರನಾರಾಯಣ ಅವನ ಶಿಷ್ಯನಾದಂಥ ಈ ಏನು ಗದಗಿನ ನಾರಾಯಣಪ್ಪ ಅವನು ಪಡ್ಕೊಂಡು ಶಿಷ್ಯತ್ವವನ್ನು ಅಂಗೀಕಾರ ಮಾಡಿ ಅದಕ್ಕೋಸ್ಕರವಾಗಿ ಅವನು ಗದಗಿನ ವೀರನಾರಾಯಣ ಅಲ್ಲಿ ಕುಮಾರವ್ಯಾಸ ಅಂತ ಶಬ್ದವನ್ನ ಬಳಸಿದ್ದು ಅದಕ್ಕೋಸ್ಕರವಾಗಿ. ಇವನು ವ್ಯಾಸಕುಮಾರ ಅಂತ ಹಿಂಬದಿಯಿಂದ ಅರ್ಥವನ್ನ ಮಾಡ್ಕೊಳ್ಬೇಕು ಅಂತ ತಿಳಿಸ್ತಾರೆ. ಅಂದ ಕುಮಾರವ್ಯಾಸ ಅಂತ ಹೆಸರು ಬರೋದಕ್ಕೆ ಮೂಲ ಕಾರಣ ಏನು ಅಂದ್ರೆ, ವ್ಯಾಸರಾಜರ ಪ್ರೀತಿಪಾತ್ರನಾದ ಕುಮಾರನಾಗಿ ಅವರಿಂದ ಜ್ಞಾನವನ್ನ ಪಡೆದಿದ್ದರಿಂದ ಕುಮಾರವ್ಯಾಸ ಅಂತ ಅದನ್ನು ತಳಕಮಳ್ಕ ಮಾಡಿ ಅವನು ಹೆಸರನ್ನ ಇಟ್ಕೊಂಡ ಅಂತ ತಿಳಿಸ್ತಾರೆ. ಆದ್ದರಿಂದ ದೊಡ್ಡಬಳ್ಳಾಪುರದಲ್ಲಿ ವ್ಯಾಸರಾಜರು 2 ವರ್ಷಗಳ ಕಾಲ ಇದ್ರು. ಅದಕ್ಕೆ ಬೃಹತ್ ಪ್ರಸ್ಥಪುರ ಅಂತ ಹೆಸರು. ಬೃಹತ್ ಪ್ರಸ್ಥ ಅಂದ್ರೆ ದೊಡ್ಡಬಳ್ಳಾಪುರ ಅಂತ ಅರ್ಥ ಅದು. ಆದ್ದರಿಂದ ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ವ್ಯಾಸರಾಜರು 2 ವರ್ಷಗಳ ಕಾಲ ವಾಸವನ್ನ ಮಾಡಿದ್ರು. ಅನಂತರದಲ್ಲಿ ಅಲ್ಲಿರ್ತಕ್ಕಂಥ ವಿಜಯನಗರದ ಏನು ಕೃಷ್ಣ ಭೂಪಾಲ ಇದ್ದ, ಅವನ ಆಡಳಿತವೇ ಅಲ್ಲೆಲ್ಲಾ ಕಡೆಯಲ್ಲೂ ಕೂಡ ಇತ್ತು ಅಂತ ಹೇಳ್ತಾರೆ. ಆನಂತರ ಮುಂದೆ ಅಲ್ಲೂ ಕೂಡ ವ್ಯಾಸರಾಜರು ಬೇಕಾದಷ್ಟು ಅಲ್ಲಿ ಆಸುಪಾಸಿನಲ್ಲೂ ಕೂಡ ವಿಶೇಷವಾಗಿ ಇವರ ಒಂದು ಅನುಮತಿಯ ಮೇರೆಗೆ ಇವರು ವಿಜಯನಗರದ ಸಿಂಹಾಸನಾಧೀಶ್ವರನಾಗಿರತಕ್ಕಂಥ ರಾಜರುಗಳು ಯಾರಿದ್ರು ಅವರೆಲ್ಲರಿಗೂ ಕೂಡ ಕುಲಗುರುಗಳಾದ್ದರಿಂದ, ರಾಜಗುರುಗಳಾದ್ದರಿಂದ 32 ತಟಾಕ ನಿರ್ಮಾಣ ಘನತರೋದಾರ ದಾತೃತ್ವ ವೈರೋಚನಿ ಕರ್ಣ ದದಿ ಶಿಬಿ ಮಯೂರ ಧ್ವಜಾದೀನಾಂ ಶತಾಂಶಾಧಿಕ ಶೋಭಾಯಮಾನ ಅಂತ ಇವ್ರನ್ನ ಹೊಗಳೋದಕ್ಕೆ ಇದೇ ಕಾರಣ. ಅನೇಕ ಕೆರೆಗಳನ್ನ ತಮ್ಮ ಸಾಮರ್ಥ್ಯದಿಂದ ಅಲ್ಲಿ ನಿರ್ಮಾಣವನ್ನ ಮಾಡಿಕೊಟ್ಟಂಥವರು ವ್ಯಾಸರಾಜರು ಅಂತ ತಿಳಿಸ್ತಾರೆ. ಅದಲ್ಲದೆ ಕೃಷ್ಣದೇವರದು, ನರಸಿಂಹದೇವರದು, ಪ್ರಾಣದೇವರ ವಿಗ್ರಹಗಳನ್ನೆಲ್ಲ ಬೇಕಾದಷ್ಟು ತಯಾರುಗಳನ್ನು ಮಾಡಿಸ್ತಾರೆ ವ್ಯಾಸರಾಜರು. ಹಾಗೆ ತಯಾರನ್ನು ಮಾಡಿಸ್ಬೇಕಾದ್ರೆ ಅಭಿನವ ಜಕಣಾಚಾರಿ ಅಂತ ಒಬ್ಬ ಇದ್ದ. ಮೂಲ ಜಕಣಾಚಾರಿ ಬೇರೆ, ಅಭಿನವ ಜಕಣಾಚಾರಿ ಅಂತ. ಆ ಅಭಿನವ ಜಕಣಾಚಾರಿ ಇವರ ಶಿಷ್ಯತ್ವವನ್ನು ವಹಿಸ್ಕೊಂಡು ಇವರು ಹೇಳದಂತೆ ವಿಗ್ರಹಗಳನ್ನ ಬೇಗ ಕಲ್ಲುಗಳಲ್ಲಿ ಮಾಡಿಕೊಡ್ತಾ ಇದ್ದ ಅಂತ ಹೇಳ್ತಾರೆ. ಅನೇಕ ವಿಗ್ರಹಗಳನ್ನ ಆತ ಮಾಡ್ದ. ಅವನಿಗೋಸ್ಕರವಾಗಿ ಅವನು ಮಾಡಿದ ವಿಗ್ರಹಗಳನ್ನೆಲ್ಲ ದೊಡ್ಡಬಳ್ಳಾಪುರದ ಆಸುಪಾಸಿನಲ್ಲಿ ಅವುಗಳನ್ನೆಲ್ಲ ಪ್ರತಿಷ್ಠೆ ಮಾಡ್ತಾರೆ. ಅವನಿಗೆ ಒಂದು ಊರನ್ನ ದಾನವಾಗಿ ವ್ಯಾಸರಾಜರು ಕೊಡ್ತಾರೆ. ಅವರು ಎಲ್ಲಿ ಯಾವ ಊರನ್ನು ಬೇಕಾದರೂ ವಿಜಯನಗರದ ಆಡಳಿತಕ್ಕೆ ಸಂಬಂಧಪಟ್ಟ ರಾಜ್ಯದಲ್ಲಿ ಕೊಡ್ಬೋದಿತ್ತು. ಕೊಟ್ಟ ಕೂಡಲೇ ವ್ಯಾಸರಾಜರ ಜೊತೆಗೆ ಸುಮಾರು 30-40 ಜನ ಅಧಿಕಾರಿ ವರ್ಗದವರು, ರಾಜಭಟರುಗಳು ಎಲ್ಲರೂ ಇರ್ತಿದ್ರು. ಇವರು ಹೇಳಿದ ಕೂಡಲೇ
ಅಲ್ಲೇ ಒಂದು ಕೂಡಲೇ ಅವರಿಗೆ ಉಂಬಳಿಯನ್ನ ಬರೆದು ಕೊಡ್ತಿದ್ರು, ಅದಕ್ಕೆ ರಾಜಮುದ್ರೆಯನ್ನು ಹಾಕಿ ವ್ಯಾಸರಾಜರ ಕೈಲಿ ಕೊಡಿಸ್ಬಿಡ್ತಿದ್ರು. ಈ ಪದ್ಧತಿ ಇತ್ತು. ಆದ್ದರಿಂದ ಅವರು 100 ಬ್ರಾಹ್ಮಣ ಕುಟುಂಬಗಳನ್ನ ಪಡೆದವರು 1,00,000 ಬ್ರಾಹ್ಮಣ ಕುಟುಂಬಗಳನ್ನ ಅಂತ ಹೇಳಿದ್ದು ಅದು ಅತಿಶಯೋಕ್ತಿಯಾದ ಮಾತಲ್ಲ. ಹೋದಲ್ಲಿ ಆ ರೀತಿಯಾಗಿ ವ್ಯಾಸರಾಜರು ಕೊಟ್ಟಿದ್ದಾರೆ ಅಂತ ತಿಳಿಸ್ತಾರೆ. ಆದ್ರಿಂದ ಅವನಿಗೆ ಒಂದು ಒಳ್ಳೆ ಊರನ್ನು ಕೊಟ್ಟರು. ಅದು ಜಕಣ ಸುಂದರ ಅಂತ ಹೆಸರು ಬಂತದಕ್ಕೆ. ಆ ಜಕಣಾಚಾರಿ ಇದ್ದಿದ್ರಿಂದ, ಅಭಿನವ ಜಕಣಾಚಾರಿ. ಆ ಜಕಣ ಸುಂದರ ಅನ್ನೋ ಊರೇ ಕಡೆಗೆ ಹೋಗಿ ಜಕ್ಕಸಂದ್ರ ಅಂತಾಯ್ತು. ಇನ್ನೊಂದು ಊರು ಕೊಡ್ತಾರೆ ನಾಕಸುಂದರ ಅಂತ, ಅದೇ ನಾಗಸಂದ್ರ ಅಂತ ಇವತ್ತಾಗಿದ್ದದು. ಆದ್ದರಿಂದ ಇದೆಲ್ಲ ವ್ಯಾಸರಾಜರ ಕೊಡುಗೆ ಇದು. ಇನ್ನು ವ್ಯಾಸರಾಜರು ಪ್ರಾಣದೇವರನ್ನು ಕೂಡ ಅಲ್ಲಿ ಅರಳು ಮಲ್ಲಿಗೆ ಇದೆ, ಅಲ್ಲಿ ಅದರ ಬಾಗಲಿನಲ್ಲಿ ಮಾಡಿದ್ದಾರೆ. ಹಾಗೆ ಗೋಪಾಲಕೃಷ್ಣ ವಿಗ್ರಹವನ್ನ ಕುಚ್ಚಪ್ಪಪೇಟೆ ಅಂತಿದೆ, ಅಲ್ಲಿ ಮಾಡಿದ್ರು. ನರಹರಿ ವಿಗ್ರಹವನ್ನ ಅಲ್ಲಿ ಶೀಬಿ ಅಂತ ಒಂದು ಕ್ಷೇತ್ರ ಇದೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ದೊಡ್ಡಬಳ್ಳಾಪುರದಲ್ಲೂ ಕೂಡ ಗೋಪಾಲಕೃಷ್ಣ ದೇವರನ್ನ ಮತ್ತೆ ಪ್ರಾಣದೇವರನ್ನ ಇದೆಲ್ಲ ಪ್ರತಿಷ್ಠೆ ಮಾಡಿದ್ರು. ಹೀಗೆ ಇದಕ್ಕೆಲ್ಲ ದತ್ತಿ ಗ್ರಾಮಗಳನ್ನೆಲ್ಲ ಆ ನಾಗಸುಂದರ, ಜಕಣಸುಂದರ ಇತ್ಯಾದಿ ಗ್ರಾಮಗಳನ್ನೆಲ್ಲ ಉಂಬಳಿಗಳನ್ನು ಕೊಟ್ಟರು. ಇದನ್ನೆಲ್ಲವನ್ನು ಕೂಡ ಮಾಡಿದಂಥವರು ವಿಶೇಷವಾಗಿ ವ್ಯಾಸರಾಜರು ಅಂತ ಅದನ್ನು ತಿಳಿಸ್ತಾರೆ. ಅದಲ್ಲದೆ ನಮಗೆ ಇನ್ನೊಂದು ಅಂಶ, ವಿಶೇಷವಾದ ಅಂಶ ಅಂದರೆ ಪುರಂದರದಾಸರು ಇವರು ಸಂಬಂಧಿಕರೇ, ಹತ್ತಿರದ ಸಂಬಂಧಿಕರೇ. ವ್ಯಾಸರಾಜರಿಗೆ ಅತ್ಯಂತ ಹತ್ತಿರದ ಸಂಬಂಧಿಕರು ಯಾರು ಅಂದರೆ ಪುರಂದರದಾಸರು. ಆದ್ದರಿಂದ ಅವರಿಗೆ ಪುರಂದರದಾಸ ಅಂತ ಅಂಕಿತವನ್ನು ಕೊಟ್ಟು ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿದವರು ವ್ಯಾಸರಾಜರು. ಆದ್ದರಿಂದ ಪುರಂದರದಾಸರು ಮತ್ತೆ ಅವ್ರು ಯಾರು ಕೂಡ ಬೇರೆ ಅಲ್ಲ. ಜೈತೀರ್ಥರು, ಪುರಂದರದಾಸರು ಎಲ್ಲ ಹತ್ತಿರದ ಸಂಬಂಧಿಕರು. ಇದ್ರ ಜೊತೆಗೆ ತೊರವೆ ರಾಮಾಯಣ ಅಂತ ಒಂದು ಕನ್ನಡದಲ್ಲಿ ಪ್ರಸಿದ್ಧವಾದ ರಾಮಾಯಣ ಇದೆ. ತೊರವೆಯ ನರಹರಿ ಬರೆದಂಥ ರಾಮಾಯಣ, ತೊರವೆಯ ರಾಮಾಯಣ ಅಂತಿದೆ. ಇವನು ಯಾರು ಅಂತಂದ್ರೆ ಇವನು ಕೂಡ ಪುರಂದರದಾಸರ ಕಿರಿಯ ಮಗಳ ಗಂಡ, ಅರ್ಥಾತ್ ಪುರಂದರದಾಸರ ಅಳಿಯ. ಆದ್ದರಿಂದ ಅವನು ಕೂಡ ವಿಶೇಷವಾಗಿ ವ್ಯಾಸರಾಜರ ಶಿಷ್ಯತ್ವವನ್ನು ವಹಿಸ್ಕೊಂಡಿದ್ದ ಅಂತ ತಿಳಿಸ್ತಾ ಇದ್ದಾರೆ. ಆ ನಂತರ ಇನ್ನು ಅನೇಕ ಜನ, ಕಳಲೆ ಲಕ್ಷ್ಮಣ ಪಂಡಿತ ಇದ್ದ. ಆ ಕಳಲೆ ಲಕ್ಷ್ಮಣ ಪಂಡಿತ ಹೇಳಿದಂಥ ಮಾತು ನಾವು ಸಾಮಾನ್ಯವಾಗಿ ಏನು ಶ್ಲೋಕಗಳನ್ನು ಹೇಳ್ತಾ ಇರ್ತೀವಿ, ಶ್ರೀಮಧ್ವ ಕಲ್ಪವೃಕ್ಷಸ್ತು, ಅದನ್ನೆಲ್ಲ ಹೇಳ್ತಾ ಇರ್ತೀವಿ. ಆ ಶ್ಲೋಕವನ್ನೆಲ್ಲ ಬರೆದಂಥವನು ಕಳಲೆ ಪಂಡಿತ ಅಂತ ಅದನ್ನು ತಿಳಿಸ್ತಾ ಇದ್ದಾರೆ. ಅದನ್ನ ಕಳಲೆ ಲಕ್ಷ್ಮಣ ಪಂಡಿತ ಅಂತ ಅವನು ಈ ಪ್ರಸಿದ್ಧವಾದ ಶ್ಲೋಕವನ್ನು ನಮಗೆ ನೀಡಿದವನು ಅಂತ ತಿಳಿಸ್ತಾರೆ. ಇದಲ್ಲದೆ ಆನಂತರ ವ್ಯಾಸರಾಜರು ಈ ಹನುಮಂತನ ಪ್ರತಿಷ್ಠೆಗೆ ಮೂಲ ಕಾರಣ ಏನು? ಮೂಲ ಕಾರಣ ಅದರಲ್ಲಿ ಪ್ರಮುಖವಾಗಿ ನಾವು ಗುರುತಿಸಬೇಕಾಗಿದ್ದೇನೆಂದರೆ, ಕೃಷ್ಣದೇವರಾಯ ಇವರನ್ನ ಆಸ್ಥಾನ ಗುರುಗಳನ್ನಾಗಿ ಮಾಡಿಕೊಂಡಿದ್ದು ಅಷ್ಟೇ ಅಲ್ಲ, ಮಹಾ ಮೇಧಾವಿಗಳಾಗಿದ್ದರು. ಆದ್ದರಿಂದ ಕೃಷ್ಣದೇವರಾಯನಿಗೆ ಯಾವಾಗ ಇವರು ಸಲಹೆಗಳನ್ನು ಕೊಡ್ತಾ ಇದ್ರು, ಕ್ರಮೇಣ ಏನಾಯ್ತು ಅಂದ್ರೆ ಬಹುಮನಿ ಸುಲ್ತಾನರ ಕಾಟ ಜಾಸ್ತಿ ಆಯಿತು, ಮುಸ್ಲಿಮರ ಕಾಟ ಜಾಸ್ತಿ ಆಯಿತು. ಆ ಸಂದರ್ಭದಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ಆಂತರಿಕವಾಗಿ ವ್ಯಾಸರಾಜರು ವಿಜಯನಗರದ ಅರಸರುಗಳ ಜೊತೆಗೆ ಸಂಭಾಷಣೆಯನ್ನ ನಡೆಸಿದಾಗ, ಹಾಗಾದ್ರೆ ಮುಸ್ಲಿಮರ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕಾದ್ರೆ ಹಳ್ಳಿಗಳಲ್ಲೂ ಕೂಡ ಜನ ಜಾಗೃತರಾಗಬೇಕು, ಹಳ್ಳಿಗಳಲ್ಲೂ ಯುವಕರು ಸೇನೆಗೆ ಬಂದು ಸೇರ್ಕೊಳ್ಬೇಕು, ಜೊತೆಗೆ ಅಲ್ಲಿ ಯಾರಾದರೂ ಕಾದಾಡಕ್ಕೆ ಬಂದರೆ ಅವ್ರ ವಿರುದ್ಧವಾಗಿ ಕಾದಾಟವನ್ನು ಅವರು ಮುಂದುವರಿಸಬೇಕು. ಇದೆಲ್ಲವನ್ನ ಮನಸ್ಸಿಗೆ ತುಂಬಿಕೊಂಡಂಥವರು ವ್ಯಾಸರಾಜರು. ರಾಜನಲ್ಲಿ ಇದೆಲ್ಲ ಹೇಳ್ತಾರೆ. ಆಯಿತು, ಹಾಗಾದ್ರೆ ಈ ಜನಗಳನ್ನ ಎಚ್ಚರಿಸೋ ಕೆಲಸ ಮಾಡೋದು ಹೇಗೆ, ಹಿಂದೂಗಳನ್ನ ಒಗ್ಗೂಡಿಸುವಂತ ಕೆಲಸ ಮಾಡೋದು ಹೇಗೆ, ಇಡೀ ವಿಜಯನಗರದ ಸಾಮ್ರಾಜ್ಯದ ಗಡಿಗಳು ಎಷ್ಟು, ಇದೆಲ್ಲ ಗುರುತು ಮಾಡೋದು ಹೇಗೆ ಅಂಥೇಳಿ ಈ ಆಲೋಚನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡೇ ಒಂದು ವಿಜಯನಗರದ ಗಡಿಗಳನ್ನ ಗುರ್ಸೋ ದೃಷ್ಟಿಯಿಂದ, ಎರಡನೇದು ಎಲ್ಲ ಹಿಂದೂಗಳು, ಎಲ್ಲ ಜಾತಿ ಮತಗಳನ್ನ ಬೇರೆ ಮಾಡದೆ ಸಮಸ್ತ ಹಿಂದೂಗಳು ಕೂಡ, ಆ ಒಳಪಂಗಡಗಳು ಬೇರೆ, ಅಸ್ಪೃಶ್ಯರು ಸ್ಪೃಶ್ಯರು ಇದನ್ನೆಲ್ಲ ದೂರ ಮಾಡಿ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತ ಕನಸು ಕಂಡಂಥವರು ವ್ಯಾಸರಾಜರು ಅವತ್ತೇನೆ. ಆ ದೃಷ್ಟಿಯಿಂದ 732 ಹನುಮಂತನ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡೋದು, ಅವುಗಳನ್ನು ಪೂಜೆ ಮಾಡೋದಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶವನ್ನು ಕೊಡೋದು ಅಂತ ವ್ಯಾಸರಾಜರು ತೀರ್ಮಾನವನ್ನು ಮಾಡಿಕೊಂಡ್ರು. ಆದ್ದರಿಂದ ವ್ಯಾಸರಾಜರು ಊರಿಂದ ಊರಿಗೆ ಹೋಗ್ತಾ ಇದ್ರು. ಇವತ್ತು ಬೆಂಗಳೂರಿನಲ್ಲಿ ಕುತ್ಕೊಂಡು ನಾನೀಗ ಮಾತಾಡ್ತಾ ಇದ್ದೀನಿ, ಬೆಂಗಳೂರಿನ ಸಮೀಪಕ್ಕೆ ಕನಕಪುರಕ್ಕೆ ಬಂದರು, ಅಲ್ಲೊಂದು ಮಾಡ್ತಾರೆ. ಆನಂತರ ನೇರವಾಗಿ ಕನಕಪುರ ಮಾರ್ಗವಾಗಿ ಇವಾಗ ಏನು ಮಾರ್ಗ ಇದೆ ಅದೇ ಮಾರ್ಗದಲ್ಲಿ ಬಂದರು.
ಬರ್ತಾ ಇದ್ದ ಕೂಡಲೇ ಬನಶಂಕರಿ ಸಿಕ್ತು, ಅಲ್ಲೊಂದು ಮಾಡಿದ್ರು. ಆನಂತರ ಈ ಕಡೆ ಬಂದ ಕೂಡಲೇ ನಮಗೆ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ, ಅಲ್ಲೊಂದು ಮುಖ್ಯ ಪ್ರಾಣನ ಪ್ರತಿಷ್ಠೆ ಮಾಡಿದ್ರು. ಹಾಗೆಯೇ ಕೆಳಗೆ ಇಳ್ಕೊಂಡು ಬಂದ್ರೆ ಉತ್ತರಳ್ಳಿ ಬಂತು ನಮ್ಮನೆಯ ಸಮೀಪ, ಅಲ್ಲೊಂದು ಮುಖ್ಯ ಪ್ರಾಣನ ಪ್ರತಿಷ್ಠೆ ಮಾಡಿದ್ರು. ಹಾಗೆಯೇ ಮುಂದಕ್ಕೆ ಬಂದ್ರು, ಇವತ್ತು ಪೂರ್ಣಪ್ರಜ್ಞಾ ಲೇಔಟ್ ಅಂತ ಇವತ್ತು ಪ್ರಸಿದ್ಧಿ ಪಡೆದಿದೆ, ಅಲ್ಲೊಂದು ಮುಖ್ಯ ಪ್ರಾಣನ ಪ್ರತಿಷ್ಠೆ ಮಾಡಿದ್ರು. ಕೆಂಗೇರಿ ಕಡೆ ಹೊರಟರು, ಅಲ್ಲೊಂದು ಮುಖ್ಯ ಪ್ರಾಣನ ಪ್ರತಿಷ್ಠೆ ಮಾಡಿದ್ರು. ಇದ್ರ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಮಾರ್ಕೆಟ್ ಇರ್ಬೋದು, ಅಲ್ಲಿ ನೇರವಾಗಿ ಅಲ್ಲೊಂದು ಮಾಡಿದ್ದಾರೆ. ಆ ನಂತರದಲ್ಲಿ ಇನ್ನು ಚಾಮರಾಜಪೇಟೆ ಇದೆ, ಅಲ್ಲಿ ಒಂದು 2-3 ಮಾಡಿದ್ದಾರೆ. ಹೀಗೆ ಅನೇಕ ಮುಖ್ಯ ಪ್ರಾಣದೇವರು ಹೋದಲ್ಲಿ ಮಾಡ್ತಾ ಇದ್ರು. ಮಾಡಬೇಕಾದ್ರೆ ಕಾರಣ ಏನು ಅಂದ್ರೆ, ಬಂಡಿಗಳಲ್ಲಿ ಮುಖ್ಯ ಪ್ರಾಣನ ಶಿಲೆಗಳ ಮೇಲೆ ಕೆತ್ತಿದಂತ ಮುಖ್ಯ ಪ್ರಾಣನ ವಿಗ್ರಹಗಳು ಇವ್ರ ಜೊತೆಗೆ ಬರ್ತಾ ಇದ್ವು. ಎಲ್ಲ ವ್ಯವಸ್ಥೆಯನ್ನ ಮುಂದೆ ಹೋಗಿ ಎಲ್ಲ ವ್ಯವಸ್ಥೆಯನ್ನ ರಾಜಭಟ್ರು ಮಾಡಿರ್ತಿದ್ರು. ಇವರು ಹೋದ ಕೂಡಲೇ ತಕ್ಷಣದಲ್ಲಿ ಮಾಡ್ತಾ ಇದ್ರು. ಪ್ರಾಯಶಃ ಹೇಗೆ ಮಾಡ್ತಾ ಇದ್ರು ಅಂದ್ರೆ, 2 ಮುಖ್ಯ ಪ್ರಾಣನ ಮಾಡ್ತಾ ಇದ್ರು. ಒಂದು ಊರೊಳಗಡೆ ಇಟ್ಟು ಗರ್ಭಗುಡಿಯನ್ನು ಕಟ್ಟಿ ಇಟ್ಟು ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ವಿಶೇಷವಾಗಿ ಮಾಡಿ ಅಭಿಷೇಕಾದಿಗಳನ್ನು ಮಾಡಿ ಅದನ್ನ ನೋಡ್ಕೊಳ್ಳೋದಕ್ಕೆ ಬ್ರಾಹ್ಮಣ ಕುಟುಂಬಗಳಿಗೆ ವಹಿಸ್ತಾ ಇದ್ರು. ಅನೇಕ ಬ್ರಾಹ್ಮಣ ಕುಟುಂಬಗಳನ್ನು ಅದಕ್ಕೋಸ್ಕರ ನಿಯಮಿತನ ಮಾಡ್ತಾ ಇದ್ರು. ಹೀಗೆ 732 ಹನುಮಂತನ ವಿಗ್ರಹಗಳನ್ನು ಮಾಡಿ ಅದಕ್ಕೆಲ್ಲ ಬ್ರಾಹ್ಮಣ ಕುಟುಂಬಗಳನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿದಾಗ 1 ಲಕ್ಷ ಕುಟುಂಬವನ್ನ ಪೊರದಂತೆ ಆಗತ್ತೆ ಅಂತ ತಿಳ್ಕೊಳ್ಬೇಕು ನಾವು. ಅದರಂತೆ ಜೊತೆಗೆ ಏನು ಮಾಡ್ತಾ ಇದ್ರು ಅಂದ್ರೆ, ಎಲ್ಲ ಹಿಂದೂಗಳು ಕೂಡ ಹನುಮಂತರನ್ನ ಮುಟ್ಟಿ ಪೂಜೆ ಮಾಡಬೇಕು ಅಂತ ಊರಿನ ಹೊರಭಾಗದಲ್ಲಿ ಕಂಬದ ಮೇಲೆ ಇರುವಂತ ಹನುಮಂತರನ್ನ ಕೆತ್ತಿ ಅದನ್ನ ನಿಲ್ಲಿಸಿ ಅದಕ್ಕೆ ಗಂಧ, ಅಕ್ಷತೆ, ಕುಂಕುಮ, ಅರಿಶಿಣ, ಕರ್ಪೂರ ಇದನ್ನೆಲ್ಲ ಹಚ್ಚಿ ಆ ನಂತರದಲ್ಲಿ ಕರ್ಪೂರದಿಂದ ಆರತಿಯನ್ನು ಮಾಡೋದು, ನೈವೇದ್ಯ ಮಾಡೋದು, ಯಾರು ಬೇಕಾದರೂ ಮುಟ್ಟಬಹುದು ಅಂತ ಹೇಳಿ ಊರಿನ ಹೊರಭಾಗದಲ್ಲೂ ಕೂಡ ಹನುಮಂತನನ್ನ ಪ್ರತಿಷ್ಠೆ ಮಾಡ್ತಾ ಇದ್ರು. ಅದನ್ನೆಲ್ಲರೂ ಮುಟ್ತಾ ಇದ್ರು. ಎಲ್ಲರೂ ಹನುಮಂತರ ಉತ್ಸವವನ್ನು ಪ್ರತಿ ವರ್ಷ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹೀಗಾಗಿ ಸಮಗ್ರವಾಗಿ ವಿಜಯನಗರದ ಅರಸರ ಕಾಲದಲ್ಲೇ ಎಲ್ಲಾ ಹಿಂದೂಗಳನ್ನು ಕೂಡ ಹನುಮಂತನನ್ನ ಕೇಂದ್ರೀಕರಣ ಮಾಡಿಕೊಂಡು ಒಗ್ಗಟ್ಟನ್ನ ಅವರಲ್ಲಿ ತಂದವರು ವ್ಯಾಸರಾಜರು. ಈ ಕಲ್ಪನೆ ಅವ್ರಿಗೆ ಬಂತವ್ರಿಗೆ. ಆದ್ದರಿಂದ ಜೊತೆಗೆ ಹನುಮಂತನಿಗೆ ಸಾಕ್ಷಾತ್ ಹನುಮನ ಮಾತದವರು ಅವರು. ಆದ್ದರಿಂದ ಹನುಮಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದಂಗೂ ಆಯಿತು ಅನ್ನೋ ಆಧ್ಯಾತ್ಮಿಕವಾದ ಭಾವನೆಯಿಂದಲೂ ಕೂಡ ಹನುಮಂತ ಮುಂದೆ ಎಲ್ಲ ಕಡೆ ಹನುಮಂತ ದೇವರ ಪ್ರಸಾರವಾಗಲಿ, ಅವನ ಪೂಜೆಯನ್ನು ಮಾಡಿ ಭಕ್ತರ ಅಭೀಷ್ಟಗಳನ್ನು ಪಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದಲೂ ಕೂಡ ಹನುಮಂತ ದೇವರ ಪ್ರತಿಷ್ಠೆಗೆ ವ್ಯಾಸರಾಜರು ಕೈ ಹಾಕಿದ್ರು. ಇವತ್ತು ನಾನು ಅನೇಕ ಹನುಮಂತರ ವಿಗ್ರಹಗಳನ್ನ ನೋಡ್ತಾ ಇದ್ದೇವೆ. ಆದ್ದರಿಂದ 732 ಅದನ್ನ ಇನ್ನೂ ಗುರುತಿಸ್ತಾನೇ ಇದ್ದಾರೆ. ಎಷ್ಟು ಹನುಮಂತನ ವಿಗ್ರಹಗಳನ್ನ ನಾವು ನೋಡಿರೋದನ್ನೇ ಈಗ ಉಡುಪಿಯಲ್ಲಿ 8 ಇದೆ ಅಂದ್ರೆ ಅದನ್ನೇ ಯಾರು ಇದುವರೆಗೂ ಕೂಡ ಗುರುತಿಸ್ತೇ ಇಲ್ಲ. ಆದ್ದರಿಂದ ಹೀಗೆ ಗುರುತಿಸ್ತಾ ಹೋದರೆ ಎಲ್ಲ ವಿಗ್ರಹಗಳು ಕೂಡ ಖಂಡಿತವಾಗ್ಲೂ ಇವತ್ತಿಗೂ ದೊರಕತ್ತೆ. ಆದ್ದರಿಂದ ಹೀಗೆ ಹಿಂದೂಗಳನ್ನ ಒಗ್ಗೂಡಿಸೋದಕ್ಕೆ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದು ಹನುಮಂತನ ವಿಗ್ರಹಗಳ ಪ್ರತಿಷ್ಠಾಪನೆ ಒಂದು. ಎರಡನೇದು, ಪೆನುಗೊಂಡೇಲಂತೂ ಬೇಕಾದಷ್ಟು ಮಾಡಿದ್ರು. ವಿಜಯನಗರದ ಗಡಿ ಯಾವುದು, ರಾಜ್ಯದ ಗಡಿ ಯಾವುದು ಅಂತ ಹೇಗೆ ಗೊತ್ತಾಗೋದು ಅಂದ್ರೆ, ಎಲ್ಲಿ ಬಾಲದಲ್ಲಿ ಗಂಟೆ ಇರುವಂತ ಮುಖ್ಯ ಪ್ರಾಣನನ್ನ ಪ್ರತಿಷ್ಠೆ ಮಾಡಿರ್ತಾರೋ ಅದು ಗಡಿ. ಶ್ರೀಪಾದರಾಜರ ಜೊತೆಗೆ ಮುಖ್ಯ ಪ್ರಾಣನನ್ನ ಅನೇಕ ಕಡೆ ಪ್ರತಿಷ್ಠೆ ಮಾಡಿದ್ರೆ ಅಲ್ಲಿ ಶಂಖಚಕ್ರಗಳನ್ನ ಆ ಕಲ್ಲಿನಲ್ಲಿ ಕೆತ್ತುವಂತೆ ಮಾಡ್ತಾ ಇದ್ರು ಇವರು. ಸ್ವಲ್ಪ ವ್ಯತ್ಯಾಸವನ್ನ ಮಾಡ್ತಾ ಇದ್ರು. ಹೀಗೆ ವ್ಯಾಸರಾಜರು ಮುಖ್ಯ ಪ್ರಾಣನ ಪ್ರತಿಷ್ಠೆಗಳಿಗೆ ಹಿಂಬದಿಯಾಗಿ ಅನೇಕ ಆಲೋಚನೆಗಳನ್ನ ಅವರು ಇಟ್ಕೊಂಡಿದ್ರು. ಈ ಸ್ಫೂರ್ತಿಯನ್ನ ಪಡ್ಕೊಂಡಂಥವ್ರು ಯಾರು ಅಂದ್ರೆ, ಇತಿಹಾಸವನ್ನು ಅಧ್ಯಯನ ಮಾಡಿದಂಥವ್ರು ಬಾಲಗಂಗಾಧರ ತಿಲಕರು. ಅವರೇನ್ ಮಾಡೋದಂದ್ರೆ, ಓಹೋ, ಮುಖ್ಯ ಪ್ರಾಣನನ್ನ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಹಿಂದೂಗಳನ್ನ ಒಗ್ಗೂಡಿಸಿದ್ದಾರೆ ಅನ್ನೋ ಸೂಕ್ಷ್ಮವಾದ ಅವಲೋಕನೆ ಬಾಲಗಂಗಾಧರ ತಿಲಕರಿಗೆ ಬಂತವ್ರಿಗೆ. ಅದಕ್ಕೆ ಅವರೇನ್ ಮಾಡಿದ್ರು ಅಂದ್ರೆ, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸೋದಕ್ಕೋಸ್ಕರ ಗಣೇಶನನ್ನ ಕೇಂದ್ರವನ್ನಾಗಿ ಮಾಡಿಕೊಂಡು ರಸ್ತೆಗಳಲ್ಲಿ ಗಣೇಶನ ಉತ್ಸವಗಳನ್ನು ಮಾಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಹೀಗೆ ವ್ಯಾಸರಾಜರ ದೃಷ್ಟಿ, ಅವರ ದೂರದೃಷ್ಟಿ ಅತ್ಯಂತ ಶ್ಲಾಘನೀಯವಾದ ದೃಷ್ಟಿ ಅವ್ರದ್ದು. ಆದ್ದರಿಂದ ಇದೆಲ್ಲ ಯಾರು ಕೂಡ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆ ರೀತಿಯಾಗಿ ವ್ಯಾಸರಾಜರು ಈ ಕಡೆ ಗ್ರಾಂಥಿಕವಾಗಿ ಗುರುಕುಲಗಳನ್ನು ಸ್ಥಾಪನೆ ಮಾಡಿದ್ರು. ಅನೇಕ ಗುರುಕುಲಗಳನ್ನು ಸ್ಥಾಪನೆ ಮಾಡ್ತಾರೆ. ಅದನ್ನು ಹೇಳ್ತಾರೆ, ಇಡೀ ದೇಶದಲ್ಲಿ 8 ಕಡೆ ದೊಡ್ಡ ದೊಡ್ಡ ಗುರುಕುಲಗಳನ್ನು ಸ್ಥಾಪನೆ ಮಾಡಿ ಅದನ್ನು ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಬೇಕಾದ ದನಕನಕಾದಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದವರು ವ್ಯಾಸರಾಜರು. ಆದ್ದರಿಂದ ಸಾಂಸ್ಕೃತಿಕವಾಗಿ ಹೌದು, ಶೈಕ್ಷಣಿಕವಾಗಿ ಹೌದು, ಸಾಮಾಜಿಕವಾಗಿ ಹೌದು,
ಎಲ್ಲ ದೃಷ್ಟಿಯಿಂದಲೂ ಕೂಡ ಗ್ರಾಂಥಿಕವಾಗಿ ಅನೇಕ ಗ್ರಂಥಗಳನ್ನು, ಅದ್ಭುತವಾದ ಗ್ರಂಥಗಳನ್ನು ರಚನೆ ಮಾಡಿದವರು ವ್ಯಾಸರಾಜರು. ಆದ್ದರಿಂದ ಈ ರೀತಿಯಾಗಿ ಮತ್ತೊಬ್ಬರನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಈ ಸಂದರ್ಭದಲ್ಲಿ ತಿಳಿಸ್ಬೇಕಾದದ್ದು, ವ್ಯಾಸರಾಜರು ಯಾರು ಅನ್ನೋ ವಿಚಾರವನ್ನ ನಾವು ರಾಘವೇಂದ್ರ ಕವಿ ತಿಳಿಸಿದಂತೆ ತಿಳಿಸ್ತಾ ಇದ್ದಾನೆ ಅಷ್ಟೇ. ನಾನು ರಾಘವೇಂದ್ರ ಕವಿ ಹೇಳ್ತಾ ಇದ್ದಾನೆ, ಅವನು ತನ್ನ ಸಾರಸ್ವತ ಪರಿಣಯ ಅಂತ ಒಂದು ಗ್ರಂಥ, ಆ ಸಾರಸ್ವತ ಪರಿಣಯ ಸ್ವತಃ ವ್ಯಾಸರಾಜರು ಬರೆದಿದ್ದಾರೆ ಒಂದು ಗ್ರಂಥವನ್ನ, ಇಡೀ ತಮ್ಮ ಶಾಷ್ಟಿಕ ವಂಶದ ಬಗ್ಗೆ. ಹಾಗೆ ರಾಘವೇಂದ್ರ ಕವಿ ಬರೆದಿದ್ದಾನೆ. ಆತ ಇವರೆಲ್ಲ ಬರೆದ ಪುಸ್ತಕಗಳನ್ನ ಎಲ್ಲೆಲ್ಲಿದೆ ಅಂತ ತನ್ನ ಗ್ರಂಥದಲ್ಲಿ ಗುರುತು ಮಾಡಿದ್ದಾನೆ. ಅವುಗಳಲ್ಲಿ ಇಡೀ ಶಾಷ್ಟಿಕ ವಂಶದ ನಿರೂಪಣೆಯನ್ನು ಮಾಡ್ತಾ ವ್ಯಾಸರಾಜರ ಮಹತ್ವದ ಕಾರ್ಯಗಳನ್ನೆಲ್ಲವನ್ನು ಕೂಡ ಆತ ಉಲ್ಲೇಖವನ್ನ ಮಾಡಿದ್ದಾನೆ. ಆದ್ದರಿಂದ ಈ ಸಂದರ್ಭದಲ್ಲಿ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ ವಿದ್ಯಾಪೀಠಗಳು ಎಷ್ಟು ಅಂತ ಹೇಳ್ತೀನಿ ನೋಡಿ. ಒಂದು ಹರಿದ್ವಾರದಲ್ಲಿ ಸತ್ಯನಾಥ ತೀರ್ಥರನ್ನ ಹರಿದ್ವಾರದಲ್ಲಿ ಅಧ್ಯಕ್ಷರನ್ನು ಅಂತ ಮಾಡಿದ್ರು. ಅನಂತರ ಗಯಾದಲ್ಲಿ ಹರಿಮಿಶ್ರರು ಅಂತ ಇವರ ಶಿಷ್ಯರು, ಅವರನ್ನ ಅದಕ್ಕೆ ಅಧಿಪತಿಗಳನ್ನಾಗಿ ಮಾಡಿದ್ರು. ಕಾಶಿಯಲ್ಲಿ ಜಯದೇವ, ವಂಗದೇಶದಲ್ಲಿ ಈಶ್ವರ ಸೂರಿಗಳು, ಕುಂಭಕೋಣದಲ್ಲಿ ವಿಜಯೇಂದ್ರರು, ಉಡುಪಿಯಲ್ಲಿ ವಾದಿರಾಜರು, ಮುಳುಬಾಗಿಲಿನಲ್ಲಿ ಪ್ರಜ್ಞಾನಿಧಿಗಳು, ಕಾಂಚೀಪುರದಲ್ಲಿ ಶ್ರೀನಿವಾಸ ತೀರ್ಥರು. ಹೀಗೆ ರಾಘವೇಂದ್ರ ಕವಿ ಹೇಳ್ತಾ ಇದ್ದಾನೆ, ಇವರೆಲ್ಲರನ್ನೂ ಕೂಡ 8 ಮಾಡಿ ತಮ್ಮ ನಂತರದಲ್ಲೂ ಕೂಡ ಇದು ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಇಂತಹ ದೊಡ್ಡ ದೊಡ್ಡವರಿಗೆ ಇವುಗಳನ್ನೆಲ್ಲ ವಹಿಸಿ, ಆ ನಂತರದಲ್ಲಿ ವ್ಯಾಸರಾಜರು ಆನೆ ಗುಂದಿ ಏನಿದೆ ಅಲ್ಲಿ ಹೋಗಿ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ರು ಅಂತ ಅದನ್ನೆಲ್ಲವನ್ನು ಕೂಡ ತಿಳಿಸ್ತಾ ಇದ್ದಾರೆ. ತಾವಿದ್ದಂಥ ಸಂದರ್ಭದಲ್ಲಿ ಏನು ಹಂಪೆ ಇತ್ತು, ಹಂಪೆಯಲ್ಲೇ ಕುಳಿತುಕೊಂಡು ಅದರ ವಿದ್ಯಾಪೀಠದ ಒಂದು ಭಾರವನ್ನು ಹೊತ್ಕೊಂಡಂಥವರು ವ್ಯಾಸರಾಜರು ಅಂತ ಅದನ್ನು ಕೂಡ ತಿಳಿಸ್ತಾರೆ. ಹೀಗೆ ಎಲ್ಲರಿಗೂ ನಿರೂಪವನ್ನ ಕೊಟ್ಟು ಕಳಿಸಿ ತಾವು ಇವುಗಳನ್ನೆಲ್ಲ ವ್ಯವಸ್ಥೆಯನ್ನ ವ್ಯಾಸರಾಜರು ಮಾಡಿದ್ರು ಅಂತ ವ್ಯಾಸರಾಜರ ಬಗ್ಗೆ ವಿಶೇಷವಾಗಿ ವಿಚಾರಗಳನ್ನ ತಿಳಿಸ್ತಾನೆ. ಅದಲ್ಲದೆ ಆ ನಂತರ ವ್ಯಾಸರಾಜರು ಯಾರು, ಅವರ ಸ್ವರೂಪ ಏನು, ನಾವು ಅನ್ಕೊಂಡಂತೆ ಸ್ವರೂಪವನ್ನ ರಾಘವೇಂದ್ರ ಕವಿ ತಿಳಿಸೋದಿಲ್ಲ. ಅವನು ತಿಳಿಸೋದೇ ಬೇರೆ. ಅವನು ಹೇಳ್ತಾ ಇದ್ದಾನೆ, ಅವನು ವ್ಯಾಸರಾಜರ ಬಗ್ಗೆ ಶ್ಲೋಕಗಳಲ್ಲೇ, ಅದನ್ನ ಕನ್ನಡದ ಶ್ಲೋಕಗಳಲ್ಲೇ ಅವುಗಳನ್ನೆಲ್ಲ ಉಲ್ಲೇಖ ಮಾಡಿ ಬರೆದಿದ್ದಾನದು. ಆದ್ದರಿಂದ ಇದರಲ್ಲಿ ಯಾವುದೇ ವಿಧವಾದ ಕಟ್ಟುಕತೆ ಇಲ್ಲ. ನೇರವಾಗಿ ವ್ಯಾಸರಾಜರ ಸ್ವರೂಪವನ್ನ ಆತ ನಮ್ಮ ಮುಂದೆ ಸ್ಫುಟ ಮಾಡ್ತಾ ಇದ್ದಾನೆ. ಅವನು ಹೇಳ್ತಾನೆ, ವ್ಯಾಸರಾಜರು ನಿಜವಾಗ್ಲೂ ಕೂಡ ಒಬ್ಬ ನಾಗನಾಗಿ ಅವರು ವಿಶೇಷವಾಗಿ ಮುಂದೆ ವಾಯು ಪದವಿಗೆ ಬರುವ ಅರ್ಹತೆಯನ್ನ ಪಡೆದಂಥವರು ಅಂತ ಆ ಅಂಶವನ್ನ ಅವನು ಸ್ಪಷ್ಟ ಮಾಡ್ತಾನೆ. ಆದ್ದರಿಂದ ಆ ಪದ್ಯಗಳನ್ನೇ ತಮ್ಮ ಮುಂದೆ ನಾನು ಓದ್ತಾ ಇದ್ದೇನೆ, ಅದನ್ನ ನೀವು ಗಮನಿಸ್ಬೇಕು. ಈ ಸಂದರ್ಭದಲ್ಲಿ ಕಳಲೆ ಲಕ್ಷ್ಮಣ ಸೂರಿ ಹೇಳಿದಂಥ ಶ್ಲೋಕ ಇದು. ನಮಃ ಶ್ರೀಪಾದರಾಜಾಯ, ನಮಸ್ತೆ ವ್ಯಾಸಯೋಗಿನೇ, ನಮಃ ಪುರಂದರಾರ್ಯಾಯ, ರಾಘವೇಂದ್ರಾರ್ಯತೆ ನಮಃ ಅಂತ ಈ ಶ್ಲೋಕವನ್ನು ಬರೆದವರು ಅವರ ಶಿಷ್ಯರಾದಂಥ ಕಳಲೆ ಲಕ್ಷ್ಮಣ ಸೂರಿ. ಅವನು ಆ ನಂತರದಲ್ಲಿ ನಾನು ಈ ಸಂದರ್ಭದಲ್ಲಿ ತಿಳಿಸುವಂತಹದ್ದು ಪ್ರಧಾನವಾಗಿ ಅವರ ಸ್ವರೂಪದ ಬಗ್ಗೆ ಬಂದಿರುವಂಥ ಶ್ಲೋಕಗಳು. ಅದಲ್ಲದೆ ರಾಘವೇಂದ್ರ ಕವಿ ಪ್ರಮುಖವಾಗಿ ನಮ್ಮ ಮುಂದೆ ತಿಳಿಸಿದಂಥ ಅಂಶ, ಶಾಷ್ಟಿಕ ವಂಶದಲ್ಲಿ ಎಷ್ಟು ವಂಶದವರು ಇಲ್ಲಿಗೆ ಬಂದರು ಅಂತ ಅದೆಲ್ಲವನ್ನು ತಿಳಿಸ್ತಾನೆ. ಅದರಿಂದ ಇದರಲ್ಲಿ ನಿಜವಾಗ್ಲೂ ಕೂಡ ಆರಾಧ್ಯರು ಅಂತ ಒಂದು ಅಂಶ ಇದೆ. ಅವರೆಲ್ಲ ಶಾಷ್ಟಿಕ ವಂಶದವರೇ, ಮಾಧ್ವ ಬ್ರಾಹ್ಮಣರವರೆಲ್ಲ. ಆದರೆ ಬಸವಣ್ಣವರ ಕಾಲದಲ್ಲೇನೆ ಇದೆಲ್ಲ ತುಂಬ ಹಿಂದಿಂದಿದು. ಅವರು 10ನೇ ಶತಮಾನದಲ್ಲೇ ಬಂದಿದ್ದಾರೆ. ಅವರು ಮಯೂರ ವರ್ಮ ಈ ಶಾಷ್ಟಿಕ ವಂಶದವ್ರನ್ನ ಕರೆಸ್ಕೊಂಡಿದ್ದು, ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೇಳಿ ಈ ಶಾಷ್ಟಿಕ ವಂಶದವರನ್ನ ಕಾಶ್ಮೀರದಲ್ಲಿ ಅವರು ಅಹಿಚ್ಛತ್ರ ಗ್ರಾಮದಿಂದ ಕರೆಸ್ಕೊಂಡಂಥದ್ದು. ಆದ್ದರಿಂದ ಬಂದ ನಂತರದಲ್ಲಿ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಅದರಲ್ಲಿ ಆರಾಧ್ಯ ಎಂಬ ವಂಶದವರು ಬ್ರಾಹ್ಮಣರು ಮಾತ್ರ ಆ ಸಂದರ್ಭದಲ್ಲಿ ಅವರು ವೀರಶೈವರಾಗಿ ಲಿಂಗಾಯತರಾಗಿ ಮತಾಂತರವನ್ನ ಪಡೆದುಕೊಳ್ತಾರೆ. ಆದ್ದರಿಂದ ಇವತ್ತಿಗೂ ಆರಾಧ್ಯ ಅನ್ನೋ ಒಂದು ಅಡ್ಡ ಹೆಸರನ್ನ ನಾವು ಲಿಂಗಾಯತರಲ್ಲಿ ಇವತ್ತು ನೋಡ್ತೇವೆ. ನಿಜವಾಗ್ಲೂ ಕೂಡ ಅವರು ಮಾಧ್ವ ಬ್ರಾಹ್ಮಣರಾದಂಥವರು. ಈಗ ಅದನ್ನ ರುದ್ರಭಟ್ಟ
ಕನ್ನಡದ ರುದ್ರಭಟ್ಟ ಆರಾಧ್ಯ ವಂಶಾವಳಿ ಅಂತ ಒಂದು 4 ಆಶ್ವಾಸ 265 ಪದ್ಯ ಇರತಕ್ಕಂಥ ಒಂದು ದೊಡ್ಡ ವೃತ್ತ ಮತ್ತು ಕಂದ ಪದ್ಯಗಳಿಂದ ಕೂಡಿದ ಒಂದು ಚಂಪು ಕಾವ್ಯ ಬರೆದಿದ್ದಾನೆ. ಅದರಲ್ಲಿ ಇದೆಲ್ಲವನ್ನು ಕೂಡ ಸ್ಪಷ್ಟಪಡಿಸಿದ್ದಾನೆ ಅವನು. ಆದ್ದರಿಂದ ಇದಲ್ಲದೆ ಶಾಷ್ಟಿಕ ವಂಶದವರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನೆಲ್ಲವನ್ನೂ ಕೂಡ ವ್ಯಾಸರಾಜರು, ವಿಜಯೇಂದ್ರ ಗುರುಗಳು ಇಬ್ಬರೂ ಕೂಡ ಶಾಷ್ಟಿಕ ವಂಶರಿಗೆ ಸಂಬಂಧಪಟ್ಟ ಚರಿತ್ರೆಯನ್ನ ಬರೆದಿದ್ದಾರೆ. ಆದ್ದರಿಂದ ಅವರ ಬರೆದ ಚರಿತ್ರೆಯನ್ನೇ ನಾನು ಆ ಪುಸ್ತಕಗಳನ್ನು ಓದಿಯೇ ನಾನೀಗ ನಿಮ್ಮ ಮುಂದೆ ಎಲ್ಲ ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಅಂತ ರಾಘವೇಂದ್ರ ಕವಿ ಸ್ಪಷ್ಟ ಮಾಡ್ತಾನೆ. ಬರೆದಿರುವ ಇವುಗಳಲ್ಲದೆ ನಮ್ಮ ಗುರುವರ ವ್ಯಾಸರಾಯರು ವಿಜಯೇಂದ್ರ ಗುರುಗಳು ಬರೆದಿರುವ ಶಾಷ್ಟಿಕರಿಂಗೆ ಸಂಬಂಧಿಸಿಹ ಚರಿತೆಯನೂ ಬರೆದಿರುವನಲ್ಲದೆ ಬಹುಮನಿಯ ಮಂತ್ರಿಪರ್ವರ ರಾಜ್ಯ ನಿಯಾಮಕನು ಗಂಗಾಧರನು ಶಾಷ್ಟಿಕರ ಕುಲವಿಭೂಷಣ ತನ್ನ ವಂಶಾವಳಿಯ ಬರೆದಿಹನು, ಅದು ಮರಾಠಾ ಭಾಷೆಯಲ್ಲಿಹುದು. ಒಂದು ಮರಾಠಿ ಭಾಷೆಯಲ್ಲೂ ಕೂಡ ಈ ಶಾಷ್ಟಿಕ ವಂಶದ ಬಗ್ಗೆ ವಿಚಾರವನ್ನ ಗಂಗಾಧರ ಭಟ್ಟ ಬರೆದಿದ್ದಾನೆ ಅಂತ ತಿಳಿಸ್ತಾರೆ. ಅವನು ಕೂಡ ಶಾಷ್ಟಿಕ ವಂಶದವನೇ ಅವನು. ಆದ್ದರಿಂದ ಆ ಗಂಗಾಧರ ಭಟ್ಟ ಬಹುಮನಿ ಸುಲ್ತಾನರಿಗೆ ಬಲಗೈಯಾಗಿ ನಿಂತುಕೊಂಡು ಆ ಮುಸ್ಲಿಮರ ಆಡಳಿತ ಕಾಲದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಂಥವನು ಗಂಗಾಧರ. ಆದ್ದರಿಂದ ಬಹುಮನಿ ಸುಲ್ತಾನರು ಅಂತ ಏನಂತೀವಿ, ಅದು ಬ್ರಾಹ್ಮಣರು ಸುಲ್ತಾನನ್ನ ಕರ್ಕೊಂಡು ಬಂದು ರಾಜನನ್ನಾಗಿ ಮಾಡಿದ್ರಿಂದ ಅದಕ್ಕೆ ಅವನನ್ನ ಜನ ಕರೆದಿದ್ದು ಬ್ರಾಹ್ಮಣ್ ಸುಲ್ತಾನ್. ಬ್ರಾಹ್ಮಣ್ ಸುಲ್ತಾನ್ ಅದು ಬೊಮ್ಮನ್ ಸುಲ್ತಾನ್ ಅಂತಾಯ್ತು. ಬ್ರಾಹ್ಮಣ ಅನ್ನೋದಕ್ಕೆ ಬೊಮ್ಮನ್ ಅಂತಾರೆ. ಬೊಮ್ಮನ್ ಸುಲ್ತಾನ್ ಆಗಿ ಬಹುಮನಿ ಸುಲ್ತಾನ್ ಆಯ್ತು. ಆದ್ದರಿಂದ ಆ ಸುಲ್ತಾನ್ ಯಾರನ್ನು ಗಂಗಾಧರ ಕರ್ಕೊಂಬಂದಿದ್ದು, ಗಂಗಾಧರ ಭಟ್ಟ, ಅವನು ಶಾಷ್ಟಿಕ ವಂಶದವನು. ಅದಕ್ಕೋಸ್ಕರವಾಗಿ ಅವನಿಗೆ ಹೆಸರೇನಿತ್ತು ಅಂದ್ರೆ, ಈ ಗಂಗಾಧರನೇ ಕರ್ಕೊಂಬಂದು ಅವನು ಸುಲ್ತಾನ ಮಾಡಿದ್ರಿಂದ ಅವನಿಗೆ ಬಹುಮನಿ ಸುಲ್ತಾನ್ ಗಂಗು ಅಂತ ಹೆಸರು ಬಂತು. ಅವರಿಗೆ ಗಂಗು ಅಂದ್ರೆ ಗಂಗಾಧರ. ಆದ್ದರಿಂದ ಈ ರೀತಿಯಾಗಿ ಬಹುಮನಿ ಅನ್ನೋದು ಬ್ರಾಹ್ಮಣ ಅಂತ ಅರ್ಥ ಅದು. ಆದ್ದರಿಂದ ಇದನ್ನೆಲ್ಲವನ್ನು ಕೂಡ ಈ ಗ್ರಂಥಗಳಲ್ಲಿ ನಾವು ಸ್ಪಷ್ಟವಾಗಿ ಈ ಶಾಷ್ಟಿಕರ ವಂಶದಲ್ಲಿ ಇದೆಲ್ಲ ವಿಚಾರಗಳು ಕೂಡ ಬಂದಿದೆ. ಇದು ಅದನ್ನ ಶಾಷ್ಟಿಕಾನ್ವಯ ಮಲ್ಲಿಕಾ ಸುಮ ನಿಚಯ ಅಂತ ಒಬ್ಬ ಅಲ್ಲಿ ಅದರಲ್ಲೇ ಬಂದಿರತಕ್ಕಂಥ ಒಬ್ಬ ಕೇಶವ ಅಂತ ಒಬ್ಬ ಬ್ರಾಹ್ಮಣ, ಅವನು ದೊಡ್ಡ ಒಂದು ಗಣಿತ ಗ್ರಂಥವನ್ನು ಆ ಕಾಲದಲ್ಲಿ ಬರೆದ ಅಂತ ತಿಳಿಸ್ತಾರೆ. ಅದನ್ನು ಕೇಶವೀಯ ಪದ್ಧತಿ ಅಂತ ಇವ ಸಂಸ್ಕೃತದಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ಅಂಗೀಕಾರ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಹೇಳ್ಕೊಂಡು ಬಂದು ಆ ನಂತರ ತಿಳಿಸ್ತಾ ಇದ್ದಾರೆ. ವ್ಯಾಸರಾಜರು ಎಷ್ಟು ವರ್ಷ ಇದ್ರು ಅಂದ್ರೆ, ಚಂದ್ರಗಿರಿ ಶ್ರೀ ವಿಜಯನಗರದ ಚಕ್ರವರ್ತಿಗಳ 6 ಮಂದಿಗೆ ಪರಮಗುರುವೆಂದೆನಿಸಿ 92 ವರ್ಷಗಳು ಜರೆಯ ಬಾಧೆಯ ನರಿಯದಿಂದದಿ ಬ್ರಹ್ಮಚರ್ಯದೊಳಿರ್ದು ಭೀಷ್ಮಾದಿಗಳಿಗಿಮ್ಮಡಿಯಾಗಿ ಕೀರ್ತಿಯ ಗಳಿಸಿ ಮೆರೆಯುವ ವ್ಯಾಸರಾಯರ ಬಿಡದೆ ನುತಿಸುವೆನು ಅಂತ ರಾಘವೇಂದ್ರ ಕವಿ ಅವರ ಬಗ್ಗೆ ಬರಿತಾನೆ. ಆ ನಂತರ ಅದನ್ನು ಹೇಳ್ತಾನೆ, ಮಧ್ವರಾಯರು ಸಾಕ್ಷಾತ್ ವಾಯುದೇವರ ಅವತಾರವಾದಂಥವರು. ಅದನ್ನು ಹೇಳ್ತಾ, ಮಧ್ವರಾಯರು ಗೈದ ಘನ ಸಿದ್ಧಾಂತವೆಲ್ಲವ ಮರಳಿ ಪುನರುದ್ಧಾರ ಗೈವರೆ ಅನುಪಮ ಸಮರ್ಥರ ಕಳುಹಬೇಕೆಂದನುತ ದೂರ್ವಾಸಾದಿ ಮಹಾಮುನಿಗಳು ಬದರಿಕಾಶ್ರಮ ಕೈದಿ ವ್ಯಾಸರೂಪದ ಹರಿಯ ಬೇಡಲು ಮುಂದೆ ವಾಯುಪದಾರ್ಹರಾಗಿಹ ನಾಗರೂಪಿನ ಪೆಸರ ಧರಿಸಿಹ ಯೋಗಿವರಿಯರ ಗುರುಗಳಾಗಿರಿ ಎಂದು ಕಳುಹಿದರು ಅಂತ ವ್ಯಾಸರಾಜರು ಅವರು ವಾಯುಪದಕ್ಕೆ ಅರ್ಹರಾಗಿರತಕ್ಕಂಥ ನಾಗರೂಪನಾದ ಪ್ರಾಣ ಅಂತ ತಿಳಿಸ್ತಾರೆ. ಇದು ರಾಘವೇಂದ್ರ ಕವಿ ಹೇಳ್ತಿರ್ತಕ್ಕಂಥ ವಿಚಾರ ಇದು. ಅದರ ನಂತರದಲ್ಲಿ ನೋಡಿ, ಅದಾದ್ಮೇಲೆ ಅವ್ರು ಬರೀತಾರೆ, ವ್ಯಾಸರಾಯರೇ ರಾಘವೇಂದ್ರರು ಮಧ್ವಶಾಸ್ತ್ರವ ಕಾಯುತಿಹರವು ಅನವರತ ಮಂತ್ರಾಲಯದ ವೃಂದಾವನದಿ ಮನೆ ಮಾಡಿ ತರಣಿ ಚಂದ್ರಮ ರಾಮ ಚರಿತೆಗಳಿರುವ ತನಕ ನೀವಿದಕ್ಕೆ ಕರ್ತರು ಕಾಯ್ದುಕೊಂಡಿಹುದೆಂದು ವೇದವ್ಯಾಸರು ಅಪ್ಪಣೆಯ ನಿತ್ತಿಹರು. ಆನಂತರ ಇದನ್ನು ಬರೆದು ಆನಂತರ ಹೇಳ್ತಾರೆ, ತುಂಬ ಸ್ಪಷ್ಟವಾಗಿ ಈ ಮಾತುಗಳು ರಾಘವೇಂದ್ರ ಬರೆದಿರತಕ್ಕಂಥ ಕವಿ ಬರೆದಿರುವ ಅವನ ಸಾರಸ್ವತಿ ಪರಿಣಯ ಏನಿದೆ, ಆ ಸಾರಸ್ವತ ಪರಿಣಯದಲ್ಲಿ ಎಲ್ಲ ಮಾತುಗಳು ತುಂಬ ಇದೆ, ತುಂಬ ಗಮನಿಸಬೇಕಾದದ್ದು.
ಆನಂತರ ಎಲ್ಲ ಪಂಡಿತರು ಕೂಡ ಅವರವರಿಗೆ ವಿಚಾರವನ್ನು ಮಾಡ್ಬೋದು. ಇನ್ನೂ ಅನೇಕ ಪ್ರಮಾಣಗಳನ್ನು ಕೂಡ ಇದರ ಜೊತೆಗೆ ಪರಿಶೀಲನೆಯನ್ನು ಮಾಡಿ ತೀರ್ಮಾನವನ್ನು ಕೂಡ ಮಾಡ್ಬೋದು. ಪಶ್ಚಿಮದಿ ಗುರುವ್ಯಾಸರಾಯರ ಶಿಷ್ಯರಾಗ್ಯ, ಪಶ್ಚಿಮದಿ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ಅಂದರೆ ಉಡುಪಿ ಕಡೆ ಗುರುವ್ಯಾಸರಾಯರ ಶಿಷ್ಯರಾಗಿ ಮರುದ್ಗಣಕ್ಕೆ ಸೇರಿರುವ ಪ್ರವಾಹ ಮಾರುತ ದೇವರೆಂಬರು, ಪ್ರವಾಹ ಮಾರುತ ಅಂತ ನಮ್ಮಲ್ಲಿದ್ದಾರೆ. ಅಂದ ಪ್ರವಾಹ ಮಾರುತರೆಂಬರು ಹಯವದನ ರೂಪದ ಹರಿಯ ಪೂಜಿಸುತ್ತ ವಾದಿರಾಜರ ಪೆಸರಣಿಂ ಮೆರೆಯುತ್ತ ಸೋದೆಯಲ್ಲಿ ಘನತರಮಾದ ವಿದ್ಯಾಪೀಠ ರಚನೆಯ ಗೈದು ಬಹುವ್ಯುತ್ಪತ್ತಿ ಬರುತಿಹ ತೆರಣ ಮಾಡಿದರು. ಬಹಳೈಶ್ವರ್ಯ ಸಂಪದಿಂದ ಅಲಂಕಾರವನ್ನು ಮಾಡುತ್ತ ಇಷ್ಟದೇವರಿಗೆ ಅಂತ ಈ ರೀತಿಯಾಗಿ ವಾದಿರಾಜರ ಸ್ವರೂಪವನ್ನು ಕೂಡ ತನ್ನ ಪದ್ಯದಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಪ್ರವಾಹ ಮಾರುತರವರು ಅಂತ ಬರೆದು ಹಯವದನ ರೂಪನಾದ ಭಗವಂತರನ್ನ ಸ್ತೋತ್ರ ಮಾಡಿದವರು ಅಂತ. ಇವತ್ತು ನಾವು ಪ್ರಸಿದ್ಧವಾಗಿ ಇವತ್ತು ವಾದಿರಾಜರನ್ನ ಭಾವಿ ಸಮೀರರು ಅಂತ ಇದ್ದೀವಿ. ಆದರೆ ಇವನು ಈ ರೀತಿಯಾಗಿ ಬರೆದಿದ್ದಾನೆ, ಇದರ ಬಗ್ಗೆ ವಿಚಾರವನ್ನ ಮಾಡತಕ್ಕಂಥವ್ರು ಮಾಡ್ಬೋದು. ಮಧ್ವರಾಯರು ಆನಂತರ ಹೇಳ್ತಾರೆ, ಮಧ್ವರಾಯರು ಮೂಲ ಮುಖ್ಯ ಪ್ರಾಣರೆಂಬುದು ವೇದ ಸಮ್ಮತ. ಗುರುಶ್ರೀವ್ಯಾಸರಾಯರು ವಾಯುಪದಾರ್ಹರಾಗಿಹ ನಾಗನಾಮಕ ಪ್ರಾಣಯೋಗೀಶ್ವರರು. ಅದನ್ನ ವ್ಯಾಸರಾಜರು ಯಾರು ಅಂದ್ರೆ ವಾಯುಪದಕ್ಕೆ ಅರ್ಹರಾಗಿರುವ ನಾಗನಾಮಕನಾದ ಪ್ರಾಣದೇವರು ಇವರು. ವಾದಿರಾಜರು ಪ್ರವಾಹ ಮಾರುತ ದೇವರೆಂಬುದನ್ನು ಇದನ್ನು ಎಲ್ಲಿ ನೋಡ್ಕೊಳ್ಳಿ ಅಂದ್ರೆ ಅದನ್ನು ಉಲ್ಲೇಖ ಮಾಡ್ತಾನೆ. ವಾಯು ಪೌರಾಣಿಕಾದಿ ಗ್ರಂಥದಿ ಮತ್ತೆ ಪದ್ಮಪುರಾಣದಲ್ಲಿ ಪೇಳಿಹುದು. ಪದ್ಮಪುರಾಣದಲ್ಲಿ ಈ ವಿಚಾರವನ್ನ ಹೇಳಿದ್ದಾರೆ, ಪರಿಶೀಲನೆ ಮಾಡ್ರಿ. ಅದಲ್ಲದೆ ಪದ್ಮಪುರಾಣದಲ್ಲಿ ಪೇಳಿಹುದು ಸಾವಿತ್ರಿಯ ಕಥೆಯ ನೋದಿದೊಡೆ ಗೊತ್ತಹುದು. ಸಾವಿತ್ರಿ ಸತ್ಯವಾನ್ ಕಥೆಯನ್ನು ಓದ್ರಿ ಪದ್ಮಪುರಾಣದಲ್ಲಿ, ಆವಾಗ ನಿಮಗೆ ಇವರೆಲ್ಲ ಯಾರು ಅಂತ ಗೊತ್ತಾಗತ್ತೆ. ಆಕೆಯ ಪತಿ ಸತ್ಯವಾನ್ ಇದಾನಲ್ಲ, ಸತ್ಯವಾನ್ ಅಂತ ಇದ್ದ, ಸತ್ಯವಾಹ ಅಂತ ಬರೀತಾರೆ ಇವರು. ಸತ್ಯವಾಹನೇ ಶ್ರೀವಾದಿರಾಜರು ಪ್ರವಾಹ ಮಾರುತ ಪ್ರಾಣದೇವರೆಂಬ ಕಥನವನು. ಆ ಸಾವಿತ್ರಿಯ ಗಂಡ ಸತ್ಯವಾಹನ್ ಅವನು ಯಾರು ಅಂದ್ರೆ ಅವನೇ ಪ್ರವಾಹ ವಾಯುದೇವರು, ಅವರೇ ವಾದಿರಾಜರು ಅಂತ ಈ ಅಂಶವನ್ನ ರಾಘವೇಂದ್ರ ಕವಿ ತನ್ನ ಸಾರಸ್ವತ ಪರಿಣಯದಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾನೆ. ಕಾಲವಶದಲ್ಲಿ ವಿಜಯನಗರವು ಸೂರೆಯಾಯಿತು. ಗುರು ಶಿರೋಮಣಿ ವ್ಯಾಸರಾಯರ ಶಿಷ್ಯರೆನಿಸಿದ ಶ್ರೀನಿವಾಸರು ನಿಜ ನಿವಾಸನನ್ನೊದದು ಹಾಯ್ದರು ಕುಂಭಕಾಪುರಕ್ಕೆ. ಯಾವಾಗ ವಿಜಯನಗರ ಎಲ್ಲ ಪತನವಾಗೋಯಿತು, ಅಲ್ಲಿ ಶ್ರೀನಿವಾಸರನ್ನ ಇವರು ನೇಮಕ ಮಾಡಿದ್ರು ವ್ಯಾಸರಾಜರು. ಅಲ್ಲಿ ಬಿಟ್ಟರು, ಅವ್ರು ನೇರವಾಗಿ ಕುಂಭಕೋಣಕ್ಕೆ ಹೋದ್ರು. ಅಲ್ಲಿ ವಿಜೇಂದ್ರರಿದ್ರು, ಅವ್ರ ಜೊತೆಗೆ ವಿಶೇಷವಾಗಿ ಅಲ್ಲಿ ಆ ಗುರುಕುಲವನ್ನ ನಡೆಸ್ಕೊಂಡಿದ್ರು ಅಂತ ಅದನ್ನೆಲ್ಲ ತಿಳಿಸ್ಕೊಂಡು ಬರ್ತಾರೆ. ಆ ನಂತರ ಅವ್ರು ಹೇಳ್ತಾರೆ, ಆಗ ಯಾವ ರೀತಿಯಾಗಿ ಯುದ್ಧ ಆಯಿತು, ಏನೇನು ಘಟನೆಗಳಾಯಿತು, ಎಲ್ಲ ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿದ್ರು ಅನ್ನೋದಕ್ಕೆ ಇತಿಹಾಸಕಾರರಿಗೆ ರಾಘವೇಂದ್ರ ಕವಿ ಒಂದು ಸೂಚನೆಯನ್ನು ಕೊಡ್ತಾನೆ. ಆಗ ಪ್ರತ್ಯಕ್ಷದಲ್ಲಿ ನೋಡಿದ ಇಟಲಿ ದೇಶದ ವರ್ತಕ ಪ್ರತಿನಿಧಿಯು ವೆನ್ಸನ್ ಅಂತ ಒಬ್ಬ ಇಟಲಿ ದೇಶದ ಒಬ್ಬ ವ್ಯಾಪಾರಿ ಅಲ್ಲಿ ಬಂದಿದ್ದ ಆ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಎಂಬ ಲೇಖಕನು ರೋಮನ್ ಭಾಷೆಯಲ್ಲಿ ಬರೆದಿಟ್ಟಿಹನು. ಇಂಗ್ಲಿಷ್ ತರ್ಜುಮೆಯಾಗಿ ಬರೆದಿದೆ, ಓದಿದೊಡೆ ಕಣ್ಣೀರು ತಾನೇ ಸುರಿದು ಪೋಪುದು ಭಾರತದ ದುರ್ದೈವ ವಿಧಿಫಲಕೆ ಅಂತ ಈ ರೀತಿಯಾಗಿ ಅದನ್ನು ಕೂಡ ತಿಳಿಸ್ತಾನೆ. ಆ ನಂತರ ಗುರುತ್ರಯದ ಪೆಸರಿನಲ್ಲಿ ಶ್ರೀಪಾದರಾಜರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು ಅನ್ನೋ ಮೂವರು ಗುರುವರೆಣ್ಯರ ಪಾದ ಪೂಜೆಯ ಗೈದು ಮಾಧ್ವರು ಸರ್ವರೊಂದಾಗಿರುತ್ತ ಮೈತ್ರಿಯಲ್ಲಿ ಶುಭೇತರ ಕಾರ್ಯ ಸಮಯದಿ ಕಾಣಿಕೆಯ ನರ್ಪಿಸುತ್ತಿದ್ದರು ಗುರುಭಕ್ತಿ ಭಾವದಲ್ಲಿ ಅಂತ ಆ ಕಾಲದಲ್ಲಿ ಏನ್ ನಡೀತಾ ಇತ್ತು ಅನ್ನೋ ಸ್ಪಷ್ಟ ಚಿತ್ರಣೆಯನ್ನ ಕೊಡ್ತಾನೆ. ಅದರ ನಂತರದಲ್ಲಿ ರಾಘವೇಂದ್ರ ಗುರುಗಳಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥರು ಏನ್ ಮಾಡಿದ್ರು ಅಂತಲೂ ಬರೀತಾರೆ. ಸುಧೀಂದ್ರ ತೀರ್ಥರು ಅವರು ಕೂಡ ವ್ಯಾಸರಾಜರನ್ನ ಬಲ್ಲಂತವರು, ವ್ಯಾಸರಾಜರ ಶಿಷ್ಯರಾದಂಥವರೇ ವಿಜೇಂದ್ರರು. ಅವರು 104 ಗ್ರಂಥಗಳನ್ನು ಬರೆದವರು, ಅವರ ಶಿಷ್ಯರಾದಂಥವರೇ ಸುಧೀಂದ್ರರು. ಅಂದ ಸುಧೀಂದ್ರರು ಕೆಲವರು ಉಡುಪಿಗೆ, ಕೆಲವರು ತಿರುಪತಿ ವೆಂಕಟೇಶನಿಗೆ,
ಕಾಣಿಕೆ ನೀಡುವರು. ಇದು ಬಹು ಪ್ರಾಚೀನ ಪದ್ಧತಿ ಇತ್ತು. ಗುರುಯೋಗಿಗಳ ವಿದ್ವತ್ ರತ್ನ ಶಾಷ್ಟಿಕ ಕುಲ ಶಿಖಾಮಣಿಯು ನಮ್ಮ ಮಂತ್ರಾಲಯ ಸುಧೀಂದ್ರರು ಇದು ಬಹಳ ಶಾಶ್ವತದಿ ನಡವಂದದಲ್ಲಿ ಗೈದರು ಉಪಾಯವಂದನು ಸಕಲ ಜನ ಮೆಚ್ಚಿ. ಅವರು ಈ ಪ್ಲಾನ್ ಅನ್ನ ಮಾಡಿಕೊಟ್ಟಿದ್ದು ಸುಧೀಂದ್ರ ತೀರ್ಥರು. ಅವರೇನ್ ಮಾಡಿದ್ರು ಅಂದ್ರೆ, ಸುಧೀಂದ್ರ ತೀರ್ಥರು ನೋಡಿ, ಪ್ರತಿಯೊಬ್ಬರೂ ಕೂಡ ಮಾಧ್ವರಾದಂಥವರು ತಮ್ಮ ಮನೆಯಲ್ಲಿ ನೀವು ಪ್ರತಿನಿತ್ಯ ವಿಶೇಷವಾದ ಕಾರ್ಯಕ್ರಮಗಳು ನಡೆದರೆ, ಅದು ಶ್ರಾದ್ದಾದಿ ಕಾರ್ಯಕ್ರಮಗಳಿರ್ಬೋದು, ಬೇರೆ ಇರ್ಬೋದು, ಆ ಸಂದರ್ಭದಲ್ಲೆಲ್ಲ ಮನೆಯಲ್ಲಿ ನೀವು ದೇವರಿಗೋಸ್ಕರ ಕಾಣಿಕೆಯನ್ನೇ ಎತ್ತಿಡಬೇಕು. ಒಂದು ತಿರುಪತಿ ವೆಂಕಟೇಶ್ವರನಿಗೊಂದು, ಉಡುಪಿಯಲ್ಲಿರ್ತಕ್ಕಂಥ ಕೃಷ್ಣನಿಗೆ ಕಾಣಿಕೆಯನ್ನ ಎತ್ತಿಡಬೇಕು ಅನ್ನೋ ಪದ್ಧತಿಯನ್ನ ವಿಶೇಷವಾಗಿ ಸ್ಥಾಪನೆ ಮಾಡಿದವರು ಸುಧೀಂದ್ರ ತೀರ್ಥರು. ಅದ ನಂತರವರು ಬಹುಜನರು ವೈದಿಕರು ಪಂಡಿತ ಹರಿಯರು ಇವರನ್ನು ಗುರುತರದಿ ಕಾಣುವುದು ಮರ್ಯಾದೆಯಲ್ಲಿ ಜೀವನ ನಡೆಸಿ ಕಾಯುವುದು ಇದಕ್ಕುಪಾಯವ ಮಾಳ್ಪೆ ಎನ್ನುತ್ತಾ ತಿರುಪತಿಯ ಬ್ರಹ್ಮೋತ್ಸವದಿ ಪರ್ಯಾಯದಲ್ಲಿ ಉಡುಪಿಯ ಕೃಷ್ಣ ಸನ್ನಿಧಿಯೊಳಗೆ 2, ಆನಂತರ ಮುಳುಬಾಗಲಲ್ಲಿ ಗುರುಗಳ ಪ್ರತಿವರ್ಷದ ಆರಾಧನೆಯ ಕಾಲದೇ ಪರಿಷನ್ಮಂಡಲಿಯ ಸೇರಿಸುತ್ತ ಸಂಭಾವನೆಯ ಕೊಡುವಂತೆ, ಕೊಡಬೇಕು ಅಂತ ಹೇಳಿ ಆ ವ್ಯವಸ್ಥೆಯನ್ನು ಸುಧೀಂದ್ರ ತೀರ್ಥರು ಇದೆಲ್ಲವನ್ನು ಕೂಡ ಮಾಡಿದ್ರು ಅಂತ ಇದನ್ನ ತಿಳಿಸ್ತಾರೆ. ಆನಂತರ ಮುಂದೆ ಬರೀತಾರೆ, ಚಂದ್ರಗಿರಿಯೊಳಗಿದ್ದ ರಾಯರ ಸಂತತಿಯ ದೊರೆಯಾಗ ಶಾಸನ ಗೈದು ಕೊಟ್ಟರು. ತಿರುಪತಿ ಶ್ರೀ ವೆಂಕಟೇಶನ ದಿವ್ಯ ಸನ್ನಿಧಿಯ ಬ್ರಾಹ್ಮಣರ ಪರಿಷತ್ತು ದೇವಾಲಯದ ಕಾಣಿಕೆಯಿಂದ ನಡೆಯಲಿ. ಮತತ್ರಯದ ವಿದ್ಯಾರ್ಥಿ ಪಂಡಿತರೆಲ್ಲರಿಗ ಪ್ರತ್ಯೇಕ ಭಾವದಲ್ಲಿ, ಅವರವರಿಗೆ ಮತತ್ರಯದವರಿಗೂ ಕೂಡ ಅಲ್ಲಿ ವಿಶೇಷವಾಗಿ ತಿರುಪತಿ ದೇವಾಲಯದ ಕಾಣಿಕೆಯಿಂದ ಇದೆಲ್ಲ ನಡಿಬೇಕು ಅಂತ ಬರ್ಕೊಟ್ರು ಅಂತ ಹೇಳ್ತಾರೆ. ಇದೆಲ್ಲವನ್ನು ಅದರಲ್ಲಿ ವಿಶೇಷವಾಗಿ ರಾಘವೇಂದ್ರ ತನ್ನ ಸಾರಸ್ವತ ಪರಿಣಯದಲ್ಲಿ ನಮಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾನೆ. ಆದರೆ ನಾವು ಅದರ ಮೇಲೆ ಹೆಚ್ಚು ಬೆಳಕು ಚೆಲ್ತಾ ಇಲ್ಲ. ತರುವಾಯದಲ್ಲಿ ಗುರುಗಳು ವ್ಯಾಸರಾಯರಿಗೆ ಇದು ಸಮರ್ಪಿತವಾಯಿತು. ಎಲ್ಲಿ ತನಕ ಶ್ರೀನಿವಾಸ ದೇವರ ಆಡಳಿತ ವ್ಯಾಸರಾಜರಿಗೆ ಸಮರ್ಪಿತ ಆದಮೇಲೆ ಅದು ಅಲ್ಲಿಗೆ ಮುಗಿದೋಯ್ತು ಅಂತ ಇಲ್ಲ, ಬಿಟ್ಕೊಟ್ರು ನಿಜ. ಆದರೆ ಪೂಜೆ ಬಿಟ್ಕೊಟ್ರು, ಆಡಳಿತ ಬಿಟ್ಕೊಟ್ಟಿಲ್ಲ ವ್ಯಾಸರಾಜರು. ಅದು ಎಲ್ಲಿ ತನಕ ಇತ್ತು ಅಂತಂದ್ರೆ, ಭಾಷ್ಯ ದೀಪಿಕಾಚಾರ್ಯರು ಅಂತ ಏನ್ ಜಗನ್ನಾಥ ತೀರ್ಥರಿದ್ರು ಅವ್ರು ಹೇಳ್ತಾರೆ, ಭಾಷ್ಯ ದೀಪಿಕೆ ಬರದಿರುವ ಶ್ರೀ ಜಗನ್ನಾಥ ತೀರ್ಥರ ಕಾಲ ಪರ್ಯಂತ ಅಲ್ಲಿ ತನಕನೂ ಕೂಡ ವ್ಯಾಸರಾಜನ ಮಠಕ್ಕೆ ತಿರುಪತಿಯ ಆಡಳಿತ ಇತ್ತು. ಅದರ ದಾಖಲೆಗಳು ಆ ಮಠದಲ್ಲಿ ಇರಬೇಕು ಈಗಲೂ ಕೂಡ. ಆ ನಂತರ ಏನ್ ಮಾಡಿದ್ರು, ಅವ್ರು ಬಿಟ್ಕೊಡ್ಬೇಕಾರೆ ಕಾಳಹಸ್ತಿಯ ರಾಜರಿಗೆ ದೇವಾಲಯದ ಸರ್ವಾಧಿಕಾರವನ್ನೀಗಲಿತ್ತರು. ಗತ ವರ್ಷ ಜಗನ್ನಾಥ ತೀರ್ಥರು ಕುಂಭಕೋಣೆಯಲ್ಲಿ ಕಾಳಹಸ್ತಿ ರಾಜರನ್ನ ಮಾಡಿ, ಆ ಕಾಳಹಸ್ತಿ ರಾಜರಿಗೆ ಆ ಇಡೀ ತಿರುಪತಿಯ ಆಡಳಿತವನ್ನೆಲ್ಲ ಜಗನ್ನಾಥ ತೀರ್ಥರ ಕಾಲದಲ್ಲಿ ಅದನ್ನ ಕುಂಭಕೋಣೆಯಲ್ಲಿ ಕರೆಸ್ಕೊಂಡು ಅದನ್ನೆಲ್ಲ ವಹಿಸ್ಕೊಟ್ರು ಅಂತ ಹೇಳ್ತಾರೆ. ಆ ನಂತರ ಅವರು ಪರಂಧಾಮವನ್ನು ಹೊಂದಿದ್ರು ಅಂತ ಹೇಳಿ ಅದನ್ನೆಲ್ಲ ಹೇಳ್ಕೊಂಡು ಬಂದ್ರು. ತೊರೆಹರಿ ನರಹದೀವಾಗ ಅಂಕಿತ ಮಾಡುತ್ತ ರಾಮಾಯಣವ ಬರದಾತನು ಪುರಂದರದಾಸರ ಅಳಿಯನು ಕಿರಿಯ ಮಗಳನ್ನು ಕೊಟ್ಟರಾತನಿಗೆ ಭಾರತದ ಕಥನವನ್ನು ಬಹುಮಟ್ಟದಲ್ಲಿ ಚಿತ್ರಿಸಿ ಗುರುವರೆಣ್ಯರು ವ್ಯಾಸರಾಯರಿಗಿತ್ತವನು ಕುಮಾರವ್ಯಾಸ ಗದುಗಿನ ವೀರ ನರಯಣನು ಅಂತ ಬರೀತಾರ. ಅದನ್ನು ಹೇಳ್ತಾರೆ, ಇವನು ಮೊದಲ ದ್ವೈತಿ ಬಮ್ಮೂರಿನ ಕಮ್ಮ ಕುಲದವನು ಅಶ್ವತ್ಥಾಮಧುರುಗಳ ದರ್ಶನಗೈದು ಭಾರತ ರಚನೆಯನ್ನು ಪೂರೈಸಿ ಗುರು ವ್ಯಾಸರಾಯರಿಗಿತ್ತು ಮುದ್ರಾಧಾರಣೆಗಳಿಂದ ಶಿಷ್ಟನದಾಗಿ ಶೋಭಿಸಿದ. ಆದ್ದರಿಂದ ಈ ಎಲ್ಲ ವಿಚಾರವನ್ನು ಕೂಡ ವಿಶೇಷವಾಗಿ ಅವನು ಉಲ್ಲೇಖವನ್ನು ಮಾಡ್ತಾನೆ. ಆ ನಂತರ ಅದರ ಜೊತೆಗೆ ಇನ್ನೂ ಅನೇಕ ವಿಚಾರಗಳು, ಚಾರಿತ್ರಿಕವಾದಂತಹ ವಿಚಾರಗಳು ತುಂಬ ಇದೆ. ಆ ಎಲ್ಲ ವಿಚಾರಗಳನ್ನು ಕೂಡ ವಿಶೇಷವಾಗಿ ವ್ಯಾಸಯೋಗಿ ಚರಿತೆಯನ್ನು ಬರೆದಂತಹ ಸೋಮನಾಥ ಇದನ್ನೆಲ್ಲ ಬರೀಲಿಲ್ಲ. ಆದರೆ ನಮ್ಮವರೇ ಆದಂಥ ಈ ರಾಘವೇಂದ್ರ ಕವಿ ಇದೆಲ್ಲವನ್ನು ಕೂಡ ತಿಳ್ಕೊಂಡು ಬರ್ತಾನೆ. ಅನಂತರ ಹೇಳ್ತಾನೆ, ಇದನ್ನ ತೆಗೆದುಕೊಂಡೋಗಿ ಅಲ್ಲಿ ಕಾಳಹಸ್ತಿ ರಾಜ ಇದ್ದ ಅವನು ಕೊಟ್ಬಿಟ್ರು. ಕೊಟ್ಟ ನಂತರದಲ್ಲಿ ಒಂದು ನಿರೂಪವನ್ನ ನಿರೂಪವನ್ನ ಬರೆಸಿ ಅಲ್ಲಿ ಪಲ್ಲವ ರಾಜ ಇದ್ದ, ಆ ಕಂಚಿನಲ್ಲಿ ಪಲ್ಲವ ರಾಜ ಇದ್ದ. ಪಲ್ಲವ ರಾಜ ಸೋತೋಗ್ತಾನೆ. ಸೋತೋದ್ರೆ ಆ ನಂತರದಲ್ಲಿ ವ್ಯಾಸರಾಜರ ಸಮಕ್ಷಮಕ್ಕೆ ಬಂದು ಅವರ ಶಿಷ್ಯತ್ವವನ್ನು ವಹಿಸ್ಕೊಳ್ತಾನೆ.
ಶಿಷ್ಯತ್ವವನ್ನು ವಹಿಸ್ಕೊಂಡು ಕೂಡ್ಲೆ ಆಯ್ತು ಅಂತ ಹೇಳಿ ಅವನ ಮೇಲೆ ಅನುಗ್ರಹವನ್ನು ಮಾಡಿ ವ್ಯಾಸರಾಜರು ಏನ್ ಮಾಡ್ತಾರೆ ಅಂದ್ರೆ ಅದೇ ಬರೀತಾರೆ. ಕೃಷ್ಣರಾಯನ ಗುರುಭಕತಿ ವರ್ಣಿಸಲು ಸಾಧ್ಯವೇ, ಮದುವೆಗೆ ತಂದಿರುವ ಬೀಗರ ಕಾಣುವಂದದಲ್ಲಿ ವಿದ್ವಿಷರ ಸೆರೆಯಾಳ ಮನ್ನಣಗೈದು ಆಲಿಂಗನದಿ ಹೊಂಪುಳಿಯಾಗಿ ಗುರುಗಳ ಪಾದವೆರಡನು ಆನಂದಾಶ್ರು ಜಲದಿಂ ಸೇಚನವೇ ಗೈಯುತ ತನುವನು ಮರದು ನೆಲದಲ್ಲಿ ಹೊರಳದಿಹನು ಕೃಷ್ಣನ ಕಂಡ ವಿದುರನು ಮರಳಿ ಬಂದಂತೆ. ಪಲ್ಲವನು ರಾಜ್ಯವನ್ನು ಕೃಷ್ಣ ಸೌರಭವನಿಗಿತ್ತು ಕೋಶಾಗಾರ ಭಂಡಾರಗಳು ಸಹಿತವಾಗಿ ವನವಸಾರುವ ರಾಮನಂದದಿ ಅರಮನೆಯ ಬಿಟ್ಟೈದಿ ಸತಿಯಳು ಸಹಿತ ಗುರುಗಳ ವ್ಯಾಸಗೈವಾಶ್ರಮವ ಸೇರಿದನು. ಪಲ್ಲವರಾಜ ವಿಜಯನಗರದ ಅರಸರಿಗೆ ಸೋತೋಗ್ತಾನೆ. ಅಯ್ಯಯ್ಯೋ ಇನ್ನೇನು ಬೇಡ ಎಲ್ಲ ಬಿಟ್ಟುಟೋಗ್ತೀನಿ ಅಂತ ಅನ್ಕೊಂಡು ಕಡೆಗೆ ವ್ಯಾಸರಾಜರು ಆಶ್ರಮಕ್ಕೆ ಬಂದು ಸೇರ್ಕೊಂಡು ಬಿಡ್ತಾನೆ. ಆಗ ನೀನ್ ರಾಜ ಅಪ್ಪ ನೀನು ಅಂತ ಹೇಳಿ ಅವನಿಗೆ ವಿದ್ಯೆ ಕೊಟ್ಟು ವ್ಯಾಸರಾಜರು ಏನ್ ಮಾಡ್ತಾರೆ ಅಂದ್ರೆ ಅವನಿಗೆ ಅಲ್ಪ ಕಾಣಿಕೆಯನ್ನು ಕೊಟ್ಟು ರಾಜ್ಯವನ್ನಾಳು ಅಂತ ಶಾಸನವನ್ನ ಬರೆಸಿ ಅವನಿಗೆ ಹಸ್ತೀಶ್ವರ ಏನಿದೆ ಕಾಳಹಸ್ತೀಶ್ವರ ಅವನ ಮಿತ್ರನನ್ನಾಗಿ ಮಾಡಿ ಅವನನ್ನ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದವರು ವ್ಯಾಸರಾಜರು. ಅದಕ್ಕೆ ಬರಿತಾನೆ, ಆಗ ಕಾಳಹಸ್ತೀಶ್ವರಂದೇ ಆಡಳಿತ ಇದ್ದಿದ್ದರಿಂದ ಒಂದು ಈಗಲೂ ಕೂಡ ಶಾಸನ ಕಾಳಹಸ್ತೀಶ್ವರ ದೇವಸ್ಥಾನದಲ್ಲಿದೆ ವ್ಯಾಸರಾಜ ಮಠದ ಬಗ್ಗೆ. ಅದರೊಳಗೆ ಏನಿದೆ ಅಂದ್ರೆ ತಿರುಪತಿಯ ದೇವಾಲಯದ ತೆರೆದಲೆ ಅಗ್ರಪೂಜೆಯು ಅಗ್ರತೀರ್ಥವು ಸಕಲ ದೇವಾಲಯವು ಗುರುವರರ ಘನತರದ ಆಡಳಿತದ ಗಾಂಭೀರ್ಯದಲ್ಲಿ ನಡೆಯಬೇಕೆನ್ನುತ್ತ ಶಾಸನವ ಪೊಯಿಸಿ ಕಟ್ಟಲೆಯ ಗೈದು ಕೊಟ್ಟಿಹನು. ಕೂಡಲೇ ಅವನು ಕಟ್ಟಲೆಯನ್ನು ಮಾಡಿ ಅಗ್ರಪೂಜೆ ಯಾವಾಗ ಬಂದರೂ ಕೂಡ ಅವರಿಗೆ ಅಗ್ರಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ ಅಂತ ಈ ಅಂಶಗಳನ್ನೆಲ್ಲ ವಿಶೇಷವಾಗಿ ಬರೆದಿದ್ದಾರೆ. ಅದಲ್ಲದೆ ಇನ್ನು ಉಡುಪಿಗೆ ಸಂಬಂಧಪಟ್ಟಂತೆ ಇದೆಲ್ಲ ತುಂಬಾ ದೊಡ್ಡ ದೊಡ್ಡ ವಿಚಾರಗಳು. ಆ ನಂತರ ಉಡುಪಿಗೆ ಏನು ವಾದಿರಾಜರು ಕರ್ಕೊಂಡು ಬರ್ತಾರೆ. ವಾದಿರಾಜರು ಅಚ್ಛಿನ್ನವಾದ ವ್ಯಾಸರಾಜರು ಶಿಷ್ಯರು, ಅವರಲ್ಲಿ ಎಲ್ಲ ಅಧ್ಯಯನವನ್ನು ಮಾಡದಂಥವ್ರು, ಇದರಲ್ಲಿ ಯಾವುದೇ ವಿಧವಾದ ಸಂಶಯಗಳಿಲ್ಲ. ಅನೇಕ ದಾಸರುಗಳು ವರ್ಣೆಯನ್ನು ಮಾಡಿ ಆನೆ ಬಂತಿದ್ದಕ್ಕೋ ಅಂತ ಆ ರಚನೆಗಳನ್ನೆಲ್ಲ ವಾದಿರಾಜರು ಮಾಡದಂಥವ್ರು. ಆ ಸಂದರ್ಭದಲ್ಲಿ ಇವನು ಹೇಳುವಂಥ ವಿಚಾರಗಳು ಅತ್ಯಂತ ಹೊಸವಾದ ವಿಚಾರಗಳು. ಇಲ್ಲಿ ಗುರುವರ ವ್ಯಾಸರಾಯರಿಗೆ ಅಗ್ರಪೂಜೆಯ ಮಾಡುತ್ತಿಪ್ಪರು. ಅವ್ರು ಹೇಳ್ತಾರೆ ಉಡುಪಿಗೆ ಬಂದ್ರೆ ಅಗ್ರಪೂಜೆ ಯಾರಿಗೆ ಅಂದ್ರೆ ವ್ಯಾಸರಾಜರಿಗೆ. ಅವನು ಹೇಳ್ತಾನೆ, ಯಾವಾಗ ವಾದಿರಾಜರು ಉಡುಪಿಗೆ ಬರಬೇಕು ಅಂತ ಕರ್ಕೊಂಡು ಬಂದ್ರು, ಎಲ್ಲ ರಾಜರ ದೊಡ್ಡ ಒಂದು ಅದಕ್ಕೇನಂತಾರೆ ತುಕಡಿ ರಾಜಭಟರ ಜೊತೆಗೆ ಬಂದ್ರು. ಬಂದಲ್ಲಿ ಅವರಿಗೆಲ್ಲ ಬೇಕಾದಷ್ಟು ಗ್ರಾಮಗಳನ್ನೆಲ್ಲ ಕೊಡ್ತಾ ಇದ್ರು. ಹಾಗೆ ಬಂದಾಗ ಆ ಕಾಲದಲ್ಲಿ ವಿಶೇಷವಾಗಿ ಉಡುಪಿಯಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಅನೇಕ ವರ್ಷಗಳವರೆಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಆದ್ದರಿಂದ ಆಗ ಪ್ರತಿಯೊಂದು ಮಠವನ್ನು ಸಭೆ ಸೇರಿಸಿ ವ್ಯಾಸರಾಜರ ಅಧ್ಯಕ್ಷತೆಯಲ್ಲಿ ಅಲ್ಲಿರುವಂಥ ಎಲ್ಲ 8 ಮಠಗಳವರೆಗೂ ಕೂಡ ಒಂದೊಂದು ಊರನ್ನ ಉಂಬಳಿಯಾಗಿ ವ್ಯಾಸರಾಜರು ಕೊಡಿಸ್ತಾರೆ. ಅದಕ್ಕೆ ಕೂಡಲೇ ನಿರೂಪ ಬರೆದು ಅದಕ್ಕೆ ರಾಜಮುದ್ರೆಯನ್ನು ಒತ್ತಿ ಅವರವರಿಗೆ ಕೊಟ್ಟು ಬಿಡ್ತಾರೆ. ಅದೆಲ್ಲ ಅಷ್ಟು ಸಾಮರ್ಥ್ಯ ಇತ್ತು ವ್ಯಾಸರಾಜರಿಗೆ. ಊರಿಗೆ ಹೋದ್ರೆ ಸಾಕು ಎಲ್ಲ ಕಾದುಕೊಂಡಿದ್ದು ಅವರಿಗೆ ಪಾದಪೂಜೆಗಳನ್ನು ಮಾಡಿ ಭಾರೀ ವೈಭವದಿಂದ ಅವರನ್ನ ಬರಮಾಡ್ಕೊಳ್ತಾ ಇದ್ರು. ಅಂಥ ಒಂದು ಸೊಬಗಿನ ಕಾಲ ವ್ಯಾಸರಾಜರ ಕಾಲ. ಆದ್ದರಿಂದ ಅವರ ಒಂದು ರಾಜನ ದರ್ಬಾರಿನ ಏನು ಇತ್ತು ವ್ಯಾಸರಾಜರದು, ಅದರ ಫಲವಾಗಿ ಏನಾಯ್ತು ಅಂದ್ರೆ ಕಾಣಿಯೂರು, ಪಲಿಮಾರು, ಪೇಜಾವರ, ಕೃಷ್ಣಾಪುರ ಅಂತ ಎಲ್ಲ ಮಠಗಳಿಗೂ ಒಂದೊಂದು ಊರು ಉಂಬಳಿಯಾಗಿ ವ್ಯಾಸರಾಜರ ನಿಮಿತ್ತದಿಂದ ಅಲ್ಲಿ ದೊರಕಿತು. ಅದಕ್ಕೆ ಮೂಲ ಕಾರಣ ವಾದಿರಾಜರು, ಅವ್ರು ಕರೆಸ್ಕೊಂಡಿದ್ದು. ಆದ್ದರಿಂದ ಇದನ್ನೆಲ್ಲ ಕೊಟ್ರು. ಹೀಗೆಲ್ಲ ಆದದ್ದನ್ನು ನೋಡಿದ ಮೇಲೆ ಎಲ್ಲ ಭಾರಿ ಸಂತುಷ್ಟರಾದರು ಅಷ್ಟಮಠಾಧಿಪತಿಗಳು. ಆಗ ಸಭೆ ಸೇರಿ ಏನ್ ತೀರ್ಮಾನವನ್ನು ಮಾಡಿದ್ರು, ವಾದಿರಾಜರು ತಮಗೆ ಪರ್ಯಾಯ ಬೇಕು, ಆ ಪರ್ಯಾಯ ಸಂದರ್ಭದಲ್ಲಿ ವ್ಯಾಸರಾಜರು ಇರಬೇಕು ಅಂತ ಬಯಸಿದಾಗ ಅದಕ್ಕೆ 2 ತಿಂಗಳ ಪರ್ಯಾಯದಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಅನೇಕ ದಿನಗಳಾಗೋಗುತ್ತೆ. ಇದೆಲ್ಲ ಗೊತ್ತಾಗಿ ವ್ಯಾಸರಾಜರ ಅಧ್ಯಕ್ಷತೆಯಲ್ಲಿ ವಾದಿರಾಜರು ಎಲ್ಲ ಮಠಾಧಿಪತಿಗಳನ್ನು ಕರೆಸಿದ್ರು. ಈ ರೀತಿಯ ಒಬ್ಬೊಬ್ಬರಿಗೂ ಕೂಡ ದೊಡ್ಡ ದೊಡ್ಡ ಊರುಗಳು ಉಂಬಳಿಯಾಗಿ ದೊರೆತಿತ್ತು. ಬೇಕಾದಷ್ಟು ಆದಾಯ ಬಂದು ಶ್ರೀಮಂತಿಗೆ ಬರೋದಕ್ಕೆ ಪ್ರಾರಂಭವಾಯಿತು. ಆದ್ರಿಂದ ಏನ್ ಮಾಡಿದ್ರು ಅಂದ್ರೆ ಆ ಸಂದರ್ಭದಲ್ಲಿ ಕೂಡಲೇ ವಾದಿರಾಜರು ತಿಳಿಸಿದಂತೆಯೇ ವ್ಯಾಸರಾಜರು 2 ತಿಂಗಳ ಪರ್ಯಾಯವನ್ನ 2 ವರ್ಷ ಮಾಡಬಹುದು ಅನ್ನೋ ಪ್ರಸ್ತಾಪವನ್ನಿಟ್ಟರು. ವಾದಿರಾಜರು ಮೊದಲುಗೊಂಡು ಎಲ್ಲರೂ ಕೂಡ ಅದಕ್ಕೆ ಅನುಮೋದನೆಯನ್ನು ಕೊಟ್ಟರು. ಹೀಗೆ 2 ತಿಂಗಳ ಪರ್ಯಾಯ 2 ವರ್ಷ ಆಗುವುದಕ್ಕೂ ಕೂಡ ಒಂದು ದೃಷ್ಟಿಯಲ್ಲಿ ವ್ಯಾಸರಾಜರ ಕಾರಣ ಅಂತಂದ್ರೆ ತಪ್ಪಾಗಲಾರದು. ಆನಂತರ ಇದರಲ್ಲಿ ಇನ್ನೊಂದು ಮಾತು ಬರೀತಾನೆ,
ನಾವು ತುಂಬ ಗಮನಿಸಬೇಕಾದ ವಿಚಾರ. ವಾದಿರಾಜರ ಬಗ್ಗೆ ಒಂದು ಮಂಗಳೂರಿಂದ ಹೊರಟಿರ್ತಕ್ಕಂಥ ಒಂದು ಪುಸ್ತಕದಲ್ಲಿ ಅನೇಕ ವಿಚಾರಗಳನ್ನ ಆ ಕಾಲದ ಪರಿಸ್ಥಿತಿಯ ಬಗ್ಗೆ ಬರೀತಾರೆ. ವಾದಿರಾಜರು ತುಂಬ ವಿರೋಧವನ್ನ ಅವ್ರ ಕಾಲದಲ್ಲಿ ಉಡುಪಿಯ ಗ್ರಾಮದಲ್ಲೇನೆ ಅನುಭವಿಸ್ಬೇಕಾಯಿತು ಅಂತ ತುಂಬ ಉಲ್ಲೇಖವನ್ನು ಮಾಡ್ತಾರೆ ಅವರು. ಅದರಂತೇನೆ ವಾದಿರಾಜರಿಗೆ ಆ ಸಂದರ್ಭದಲ್ಲಿ ಬಹುಶಃ ಅಲ್ಲಿ ಏನು ಗಲಾಟೆಗಳು ನಡೆಯಿತೋ ಅದು ನಮಗೆ ಇವತ್ತು ಸ್ಪಷ್ಟವಾಗಿ ಗೊತ್ತಿಲ್ಲ. ಬಹುಶಃ ಸೋದೆ ಮಠದಲ್ಲಿರುವ ಶಾಸನಗಳು ಅವುಗಳನ್ನೆಲ್ಲ ಹೇಳುತ್ತೋ ಏನೋ, ಅಲ್ಲಿರುವ ಲಿಖಿತ ಗ್ರಂಥಗಳಿರ್ಬೋದು. ಅದರಿಂದ ಅಲ್ಲಿ ಹೇಳ್ತಾರೆ, ಇಲ್ಲಿ ಗುರುವರ ವ್ಯಾಸರಾಯರಿಗೆ ಅಗ್ರಪೂಜೆಯ ಮಾಡುತ್ತಿಪ್ಪರು. ವ್ಯಾಸರಾಜರಿಗೆ ಉಡುಪಿಯಲ್ಲಿ ಅಗ್ರಪೂಜೆ. ವ್ಯಾಸರಾಯರೇ ಉಡುಪಿಯೊಳಗಿರುತ್ತಿರುವ ಕೃಷ್ಣನ ಪೂಜೆ ದೇವಾಲಯವು ಸಹಿತವಾಗಿ ವಾದಿರಾಜರ ಕರಕ್ಕೆ ತಾವೇ ಕೊಟ್ಟರದು. ಯಾವ ಕಾರಣದಿಂದ ವಾದಿರಾಜರಿಗೆ ತಪ್ಪಿತ್ತೋ ಗೊತ್ತಿಲ್ಲ, ತಾವೇ ತಮ್ಮ ಕೈಯಾರೆ ವಾದಿರಾಜರಿಗೆ ಕೃಷ್ಣನ ಪೂಜೆಯನ್ನ ಮತ್ತೆ ಬರುವಂತೆ ಮಾಡಿದ್ರು, ಕೃಷ್ಣದ ಮಠದ ಆಡಳಿತವನ್ನ ಅವ್ರ ಕೈಗೆ ಬರುವಂತೆ ಮಾಡಿದ್ರು ಅಂತ ಅಂತಾರೆ. ಬಹುಶಃ ಇದು ಹೀಗಿರ್ಬೋದು, ಏನಂದ್ರೆ ಪರ್ಯಾಯ ಪೂಜೆಯನ್ನ ಅವರಿಗೆ 2 ವರ್ಷಗಳ ಕಾಲ ವಹಿಸುವಂತೆ ಮಾಡಿದ್ರೋ ಏನೋ ಇರ್ಬೋದು. ಅದನ್ನೆಲ್ಲ ನೋಡಿ ಸ್ಪಷ್ಟ ಮಾಡಬೇಕು. ಅನೇಕ ಪ್ರಮಾಣಗಳಿಂದ ಕೊಟ್ಟರದು. ಮೊದಲಾಗಿ ವ್ಯಾಸರಾಯರಿಗೆ ಅಗ್ರಪೂಜೆಯ ಉಡುಪಿಯಳು ಸೋದೆಯಳು ನೆಡವಂದದಲ್ಲಿ ಶಾಸನವ ಬರದಿಹರು. ಶಾಸನ ಬರೆಸಿದ್ರು ವಾದಿರಾಜರು ಕೂಡಲೇ. ಹಾಗಾದ್ರೆ ಉಡುಪಿನಲ್ಲಿ ವ್ಯಾಸರಾಜ ಮಠಕ್ಕೆ ಬರೋವಂಥ ಮುಂದೆ ಸ್ವಾಮಿಗಳಿಗೆ ಅಗ್ರಪೂಜೆಯನ್ನು ಕೊಡಬೇಕು, ಸೋದೆನಲ್ಲಿ ಅಗ್ರಪೂಜೆ ಕೊಡಬೇಕು, ಇದೆಲ್ಲ ಶಾಸನ ಬರೆಸಿದ್ರು. ಶ್ರೀ ವಾದಿರಾಜರು ಇವರ ಗುರುವಾಜ್ಞೆಯ ನಿರೂಪವ ಮಕ್ಕತಾಯಿ ಕಡಿತವೆಂದು ಕರೆಯುವರು. ಇವಾಗಲೂ ಕೂಡ ಆ ಶಾಸನ ಇದೆ. ಅದಕ್ಕೆ ಹೆಸರೇನಪ್ಪ ಅಂದ್ರೆ ಮಕ್ಕತಾಯಿ ಕಡಿತ ಅಂತ ಹೆಸರು ಅದಕ್ಕೆ. ಮಕ್ಕತಾಯಿ ಕಡಿತದಲ್ಲಿ ಈ ಎಲ್ಲ ಅಂಶಗಳು ಕೂಡ ಇದೆ ಅಂತ ಉಲ್ಲೇಖ ಮಾಡ್ತಾರೆ. ವ್ಯಾಸರಾಯರ ವಾರ್ಧಿಕದವಳ ಅರ್ಪಣೆಯ ಪಡೆಯುತ್ತ ವಾದಿರಾಜರು ಮುಂದೆ ಬಹ ದುಷ್ಕಾಲದೊಳಂ ಅವರಂತ ನೋಡಿ. ವಾದಿರಾಜರು ವ್ಯಾಸರಾಯರು ವಾದ್ಯಕ್ಕೆ ಇತ್ತು, ಅವರ ಅಪ್ಪಣೆಯನ್ನು ಪಡೆದುಕೊಂಡು ವಾದಿರಾಜರು ಮುಂದೆ ಬಹ ದುಷ್ಕಾಲದೊಳಂ ಕೃಷ್ಣದೇವರ ಪೂಜಾದಿಗಳ ಕ್ರಮತೆಯಳು ನೆಡವತರನಸು ಮಾಡಿ ಪರ್ಯಾಯಗಳನ್ನೇರ್ಪಡಿಸುತ್ತ ಕ್ರಮವಹ ಕಟ್ಟುಪಾಡನ್ನು ಮಾಡಿ ದ್ರವ್ಯ ಸಹಾಯ ಧಾನ್ಯ ಸಹಾಯವಲ್ಲವ ಗೈದು ಕೊಟ್ಟರು. ಈಗಲದು ನಡೆಯುತ್ತಿದೆ ನೋಡುವುದು. ಆದ್ದರಿಂದ ವ್ಯಾಸರಾಯರು ಬಂದು ಇಷ್ಟೆಲ್ಲ ಮಾಡಿದ್ರು. ಆ ನಂತರದಲ್ಲಿ ಅದನ್ನೆಲ್ಲ ಒಂದು ತಹಬದಿಗೆ ತಂದುಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಬೇಕಾದಂತೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದವರು ಎಲ್ಲ ವಾದಿರಾಜರು ಅಂತ ತಿಳಿಸ್ತಾರೆ. ಎಲ್ಲ ಕ್ರಮಬದ್ಧವಾಗಿ ಪೂಜೆಗಳು ನಡಿಬೇಕು, ಪರ್ಯಾಯಗಳನ್ನು ಏರ್ಪಡಿಸೋದು, ಇದನ್ನೆಲ್ಲ ಮಾಡಿಕೊಟ್ಟವರು ಯಾರು ಅಂದ್ರೆ ವಾದಿರಾಜರು ಅಂತ ಇದನ್ನು ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಹೀಗೆ ವ್ಯಾಸರಾಜರು ಅವರ ವೈಭವ, ಅವರ ಬಗ್ಗೆ ಏನು ರಾಘವೇಂದ್ರ ಕವಿ ಬರೆದಿದ್ದಾನೆ ಅದೆಲ್ಲವನ್ನು ಕೂಡ ನಿಧಾನವಾಗಿ ಪರಿಶೀಲನೆಯನ್ನು ಮಾಡಿದ್ರೆ ಅನೇಕ ವಿಚಾರಗಳು ದೊರಕತ್ತೆ. ವ್ಯಾಸರಾಜರು 732 ಹನುಮಂತನ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿದ್ರೆ ಹಿನ್ನೆಲೆ ಹೀಗಿದೆ. ಅಷ್ಟೇ ಅಲ್ಲ, ವ್ಯಾಸರಾಜರು ಇದ್ದ ಕಾಲದಲ್ಲಿ ಆವಾಗ ಸೂಕ್ಷ್ಮ ಗಮನಿಸಬೇಕು. ಕನಕದಾಸರು ಬಂದಿದ್ರು, ಪುರಂದರದಾಸರು ಇದ್ರು. ಏನು ಇದಕ್ಕೆ ಕೃಷ್ಣ ಮಠಕ್ಕೆ ಕಾಂಪೌಂಡ್ ಇತ್ತು, ಹೊರಗಡೆ ಕಲ್ಲಿನ ಕಾಂಪೌಂಡ್ ಇತ್ತು. ಆ ಎತ್ತರದ ಕಾಂಪೌಂಡ್ನಿಂದ ಕೃಷ್ಣ ದರ್ಶನವಾಗ್ತಿರ್ಲಿಲ್ಲ ನಿಜ. ಕನಕದಾಸರು ಹೊರಗಡೆ ಕೂತ್ಕೊಂಡಿದ್ರು, ಮಳೆ ಬಂದು ಜೋರಾಗಿ ಕಾಂಪೌಂಡ್ ಬಿದ್ದೋಗಿದೆ ಅಲ್ಲಿ. ಆಗ ಅದರ ಸಂಧಿಯಲ್ಲಿ ಕನಕದಾಸರಿಗೆ ಅದು ದರ್ಶನ ಕೊಟ್ಟಿದೆ. ಕನಕದಾಸರ ಭಕ್ತಿಗೆ ಒಲಿದು ಸಾಕ್ಷಾತ್ ಶ್ರೀಕೃಷ್ಣ ಜೋರಾಗಿ ಮಳೆ ಬರೆಸಿ ಕಾಂಪೌಂಡ್ಗಳು ಸರಿದು ಹೋಗುವಂತೆ ಮಾಡಿದ್ದು ಸಾಕ್ಷಾತ್ ಶ್ರೀಕೃಷ್ಣ ಕನಕದಾಸರಿಗೆ ಒಲಿದು. ಆದ್ದರಿಂದ ವಾದಿರಾಜರು ವ್ಯಾಸರಾಜರು ತೀರ್ಮಾನವನ್ನು ಮಾಡಿ ಕನಕನ ಕಿಂಡಿ ಅಂತ ಅಲ್ಲಿ ನಿರ್ಮಾಣವನ್ನ ಮಾಡಿದ್ರು ಅಂತ ನಾವು ಭಾವಿಸ್ಕೊಳ್ಬೇಕು. ಜೊತೆಗೆ ಈಗಿನಂತೆ ಸಿಂಹಾಸನ ಕೂತ್ಕೊಳ್ತಕ್ಕಂಥ ಏನು ಕ್ರಮ ಇದೆ ಅದು ಇವಾಗ ನೇರವಾಗಿ ಅದು ಪಶ್ಚಿಮ ದಿಕ್ಕಿಗೆ ಕೃಷ್ಣ ತಿರ್ಕೊಂಡಿದ್ದಾನೆ. ಆ ನಂತರದಲ್ಲಿ ಪೂರ್ವ ದಿಕ್ಕು ಆ ಕಡೆ ಇದೆ. ಈ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪರ್ಯಾಯ ಪೀಠಾಧಿಪತಿಗಳೆಲ್ಲ ಕೂತ್ಕೊಳ್ತಾರೆ ಈಗ. ಯಾಕೆಂದ್ರೆ ಅದು ಬಾಗಿಲ ಆ ಕಡೆ ಬಂದು ಸುತ್ತಲೂ ಕೂಡ ಒಂದು ಪ್ರಾಕಾರ ಬಂದಿದ್ದರಿಂದ ಹಾಗೆ ಕೂತ್ಕೊಂಡ್ರೆ ಕೃಷ್ಣನಿಗೆ ಒಂದು ದೃಷ್ಟಿಯಲ್ಲಿ ಬೆನ್ನಾಗತ್ತೆ. ಆದ್ರೆ ಮಧ್ವಾಚಾರ ಹಂಗೆ ಕೂತ್ಕೋತಾ ಇರಲಿಲ್ಲ. ಈಗೇನು ಒಳಗಡೆ ಪಟ್ಟದ ದೇವರನ್ನ ಇಡುವಂತ ಒಂದು ಸಣ್ಣ ಗರ್ಭಗುಡಿ ಸಿಂಹಾಸನದ ಒಳಗಡೆ ಇದೆ,
ಅದಕ್ಕೆ ಮುಖ ಮಾಡಿ ಮಧ್ವಾಚಾರ್ಯ ಕೂತ್ಕೊಳ್ತಾ ಇದ್ರು. ಆ ರೀತಿಯಾಗಿ ಕೂತ್ಕೊಳ್ತಾ ಇದ್ರು. ಅದು ಅಲ್ಲಿಯೂ ಕೂತ್ಕೊಳ್ತಾ ಇದ್ರು ಅಥವಾ ಈ ಕಡೆ ಭಾಗದಲ್ಲೂ ಕೂತ್ಕೊಳ್ತಾ ಇದ್ರು. ಆ ಜಾಗವನ್ನು ಗಮನಿಸ್ಕೊಂಡು ವಾದಿರಾಜರು ನಿಂತಿರ್ತಕ್ಕಂಥ ಮಧ್ವಾಚಾರ್ಯರ ವಿಗ್ರಹವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕಾರಣ, ಅಲ್ಲಿ ಮಧ್ವಾಚಾರ್ಯರು ಕೃಷ್ಣನಿಗೆ ಮತ್ತೆ ಪಟ್ಟದೇವರುಗಳಿಗೆ ಮಧ್ಯಭಾಗದಲ್ಲಿ ಬಂದು ನಮಸ್ಕಾರವನ್ನ ಹಾಕ್ತಾ ಇದ್ರು. ಅದರಿಂದ ಅಲ್ಲಿ ಮಧ್ವಾಚಾರ್ಯರನ್ನ ಪ್ರತಿಷ್ಠೆ ಮಾಡಿದ್ರು. ಯಾವಾಗ ಪ್ರಾಕಾರ ಬಂತು, ಗೋಡೆ ಬಂತು, ಆಗ ಜನಗಳು ಪ್ರವೇಶ ಮಾಡಿದಾಗ ಬೆನ್ನಾಗುತ್ತೆ ಅನ್ನೋ ದೃಷ್ಟಿಯಿಂದ ಇದು ಕೃಷ್ಣ ಮಧ್ವಾಚಾರ್ಯರ ಪೀಠವನ್ನ ಆ ಕಡೆ ತಿರುಗಿಸ್ಕೊಂಡು ಆ ಕಡೆ ಮುಖ ಮಾಡಿ ಕೂತ್ಕೊಳ್ಳುವಂಥ ಪದ್ಧತಿ ಬಂತಷ್ಟೇ. ಅದು ಮೊದಲೆಲ್ಲ ಕಲ್ಲು ಕಟ್ಟಡಗಳು ಮಾತ್ರ ಇದ್ದಿದ್ದು, ಅದಕ್ಕೆಲ್ಲ ಕಲ್ಲು ಸ್ತಂಭಗಳೇ ಇದ್ದಿದ್ದು, ಮಧ್ಯದಲ್ಲೆಲ್ಲ ಜಾಗಗಳಿತ್ತು. ಆದ್ದರಿಂದ ಆ ರೀತಿಯಾದ ವ್ಯವಸ್ಥೆ ಇತ್ತು ಅಂತ ಭಾವಿಸ್ಕೊಳ್ಬೇಕಾಗತ್ತೆ. ಇದೆಲ್ಲವನ್ನು ಕೂಡ ಇತಿಹಾಸಗಳನ್ನು ನಿಧಾನವಾಗಿ ಪರಿಶೀಲನೆ ಮಾಡ್ತಾ ಆ ಕಲ್ಪನೆಗಳನ್ನು ತಂದುಕೊಂಡು ವಿಚಾರ ಮಾಡಿದ್ರೆ ಅನೇಕ ಹೊಸ ವಿಚಾರಗಳು ದೊರಕತ್ತೆ. ಅಂತೂ ವ್ಯಾಸರಾಜರು ಭಾರೀ ಒಂದು ಸಾಹಸವನ್ನು ಮಾಡಿದಂಥವ್ರು. ಆ ರಾಘವೇಂದ್ರ ಕವಿ ಬರೀತಾನೆ, ಅವನು ಹೋದಲ್ಲಿ ಅವ್ರು ಯಾರ್ಯಾರು ಏನೇನು ಕೊಟ್ರೆ ಥಟ್ಟನೆ ಎಲ್ಲ ರಾಜಾಜ್ಞೆಯಂತೆ ಅದೆಲ್ಲ ನೆರವೇರ್ತಿತ್ತು ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದ ಸಾಮರ್ಥ್ಯವನ್ನು ಪಡೆದ ವ್ಯಾಸರಾಜರ ಗುರುಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.